ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನೆದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಂ ವಂದೇ ಜಗದ್ಗುರುಂ ಸನ್ನಿಧಿಯ ಗಣಪತಿಯನ್ನು ಅತ್ಯಂತ ಭಕ್ತಿಯಿಂದ ನಮಸ್ಕರಿಸಿ ಶ್ರೀಕೃಷ್ಣನನ್ನು ಈ ನಡೆಯನ್ನು ನಡೆಸುವಂತ ಪ್ರಾರ್ಥಿಸ್ತಾ ವಂದಿಸಿ ನೆರೆದಿರುವ ಎಲ್ಲ ಹಿರೇಕಿರಿಯ ಭಕ್ತರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಹಂತ ಹಂತವಾಗಿ ಕೃಷ್ಣನನ್ನು ನಾವು ಅವನ ಬೆಳವಣಿಗೆಯ ಜೊತೆಗೆ ಅದು ಹೇಗೆ ಒಂದು ತಾಮಸದಿಂದ ಸಾತ್ವಿಕತೆಯ ಕಡೆಗೆ ನಡೀತಾ ಇದೆ ಅಂತ ನಾನು ನಿನ್ನೆ ದಿನ ನಿಮ್ಮ ಜೊತೆಗೆ ನನಗೆ ಅನ್ನಿಸಿದ ಅನಿಸಿಕೆಗಳನ್ನು ಹಂಚಿಕೊಳ್ತಿದ್ದೆ. ವಾಸ್ತವಿಕವಾಗಿ ಈ ಸೋಪಾನಬದ್ಧವಾದ ನಡೆ ಇದೆಯಲ್ಲ, ಮೇಲ್ಮುಖಕ್ಕೆ ಹೋಗುವುದು ನಮ್ಮ ಬದುಕಿನಲ್ಲಿ ಎಲ್ಲರಲ್ಲೂ ಆಗುವಂಥದ್ದೇ. ನಮಗೆ ತಾಮಸ ನಮಗೆ ಗೊತ್ತಿಲ್ಲದೆ ನಮ್ಮಿಂದ ಕಳಚಿ ಹೋಗಬೇಕು ಅನ್ನೋದನ್ನು ಅವನು ಸೂಚಿಸ್ತಾನೆ. ನಮ್ಮ ಹತ್ರ ಏನೋ ಕಳಚಿ ಹೋಗ್ತದೋ ಇಲ್ಲೋ ಗೊತ್ತಿಲ್ಲ, ಕನಿಷ್ಠ ನಮಗೊಂದಿಷ್ಟು ನಿದ್ರೆ ಕಡಿಮೆ ಆಗ್ತದೆ ಬರ್ತಾ. ಆಮೇಲೆ ನಾವು ಹೆಚ್ಚು ಸ್ವಲ್ಪ ಬುದ್ಧಿ ವಿವೇಕವನ್ನು ಉಪಯೋಗಿಸುವವರು ಒಂದು ಸಾಧ್ಯತೆ ಇದೆ, ಕೆಡುಕುಗಳನ್ನು ಆದಷ್ಟು ದೂರ ಇರಬೇಕು, ಹೆಚ್ಚು ಅದನ್ನು ಹಚ್ಚಿಕೊಳ್ಳಬಾರ್ದು, ಒಂದು ಹಂತಕ್ಕೊಂದು ಎಲರ್ಟ್ ಆಗ್ತೀವಿ. ಆದರೆ ಅದು ಕೃಷ್ಣನ ಮಟ್ಟದ ನಿರೀಕ್ಷೆಯನ್ನು ನಡೆಸುವಷ್ಟು ನಮ್ಮೊಳಗಾಗ್ತದೋ ಇಲ್ವೋ, ಬಟ್ ಕೃಷ್ಣ ಅದನ್ನು ಸೂಚನೆ ಅಂತ ಮಾಡ್ತಾನೆ. ಹಾಗೊಂದು ಮತ್ತು ತಾಮಸವನ್ನು ಕಳ್ಕೊಳ್ಳುವಾಗ ಪರಿವರ್ತನೆ ಕೂಡ ಆಗುವುದನ್ನು ಕೃಷ್ಣ ಹೇಳ್ತಾ ಹೋಗ್ತಾನೆ. ತಾಮಸ ವಾಸ್ತವಿಕ ಇಲ್ಲವಾಗುವುದಲ್ಲ ನೋಡಿ, ಎಲ್ಲವೂ ಪರಿವರ್ತನೆ ಆಗೋದು. ಅಲ್ಲಿ ನಳಕೂಬರರು ಮರ ಇದ್ದವರು ಒರಿಜಿನಲ್ ಫಾರ್ಮಿಗೆ ಬರೋದು, ಅಥವಾ ಒಂದು ಪೂತನಿ ಅನ್ನುವ ರಾಕ್ಷಸಿ ಅವಳು ತಾಯಿ ಆಗುವುದು, ಒಂದು ಪರಿವರ್ತನೆಯನ್ನು ಹೇಳುವ ತಾಮಸದ ಪರಿವರ್ತನೆ ಅದು. ಹಾಗಾಗಿ ನಮ್ಮಲ್ಲಿರುವ ತಾಮಸವನ್ನು ಇಲ್ಲವಾಗಿಸುವುದಲ್ಲ, ಯಾಕೆಂದರೆ ತ್ರಿಗುಣಗಳನ್ನು ಇಲ್ಲವಾಗಿಸ್ಲಿಕ್ಕೆ ಬರೋದಿಲ್ಲ. ಒಂದು ಇನ್ನೊಂದನ್ನು ನಾವು ಪರಿವರ್ತಿಸಿಕೊಂಡು ಬೆಳಿಬೇಕು ಅನ್ನೋದೇ ಭಗವದ್ಗೀತೆಯಲ್ಲಿ ಕೂಡ ಹೇಳಿರೋದು. ಹಾಗಾಗಿ ಒಂದು ಪರಿವರ್ತನೆಯ ಒಂದು ಪ್ರೋಸೆಸ್ಸಿನ ಹಾಗೆ ಅದೆಲ್ಲ ಕಾಣ್ತದೆ ಅಂತ ನಾನು ನಿಮಗೆ ಹೇಳಿದೆ. ಆಮೇಲೆ ನೀವು ಗಮನಿಸಿದರೆ ಯಾರು ಒಂದು ಹಂತದವರೆಗೆ ತಾಮಸವನ್ನೆಲ್ಲ ಕಳಕೊಂಡು ನಿಜವಾದ ಅರ್ಥದಲ್ಲಿ ಪರಿವರ್ತಿತನಾಗ್ತಾನೆ ಅವನಿಗೆ ಮಾತ್ರ ಮತ್ತೆ ಪುನಃ ಮೂಲ ಯಾರು ತಂದೆ ತಾಯಿ ಅವರ ಭೇಟಿ ಆಗ್ತದೆ. ನಮಗೆ ಎಷ್ಟೋ ಜನರಿಗೆ ಮೂಲ ತಂದೆ ತಾಯಿ ಭೇಟಿ ಆಗಲ್ಲ. ನಮ್ಮ ಮೂಲ ತಂದೆ ತಾಯಿ ಭಗವಂತ ಅನ್ನೋದು ಎಲ್ಲೋ ಒಬ್ಬ ಧ್ರುವನಿಗೆ, ಎಲ್ಲೋ ಪ್ರಹ್ಲಾದನಿಗೆ ಆಗಿದೆ, ನಮಗೆಲ್ಲ ಆಗಿಲ್ಲ. ಆದರೆ ಕೃಷ್ಣ ಅದನ್ನು ತೋರಿಸ್ತಾನೆ, ನೀನು ಹೀಗೆ ಪರಿವರ್ತನೆ ಮಾಡ್ಕೋತಾ ಬಂದರೆ ನಿನ್ನ ನಿಜವಾದ ಅಪ್ಪ ಅಮ್ಮನನ್ನು ನೀನು ಮೀಟ್ ಮಾಡ್ತೀಯಾ ಅಂತ. ಆ ಥರದ ಒಂದು ಮೂಲ ತಂದೆ ತಾಯಿಯನ್ನು ಮೀಟ್ ಮಾಡುವ ಒಂದು ಘಟನೆ ಕೂಡ ನಾವು ನಿನ್ನೆ ದಿನ ನೋಡಿದ್ವಿ. ಹಾಗೆ ಮೀಟ್ ಮಾಡಿದ ತಕ್ಷಣ ಹೆತ್ತ ತಂದೆ ತಾಯಿಯನ್ನು ಅಗೌರವಿಸಬೇಕಾ? ಹಾಗೆ ಹೇಳಲಿಲ್ಲ ಕೃಷ್ಣ. ಅವರಿಗೆ ಇನ್ನು ಯಾವ ಕಾಲಕ್ಕೂ ನಿನ್ನ ಋಣ ತೀರಿಸೋಕ್ಕಾಗಲ್ಲ ಅಂತಲೇ ಹೇಳಿದ. ಮತ್ತು ಅವರಿಗೆ ಸಲ್ಲಬೇಕಾದ ಆ ಗೌರವವನ್ನು ಅವನು ನಂದಗೋಪನ ಮನೆಯಲ್ಲಿದ್ದಾಗಲೂ ಅಥವಾ ವೃಂದಾವನದಲ್ಲಿದ್ದಾಗಲೂ ಪದೇ ಪದೇ ಸಲ್ಲಿಸ್ತಲೇ ಇದ್ದ, ಬೇರೆ ಬೇರೆಯವರ ಮುಖಾಂತರ. 13 ವರ್ಷದ ನಂತರ ಅಪ್ಪ ಅಮ್ಮನನ್ನು ಮೀಟ್ ಮಾಡಿದ ಕೃಷ್ಣ ಏನು ಅನುಭವಿಸಿದ ಅಂತ ಇವತ್ತು ನಮಗೆ ಎಷ್ಟೋ ಜನರಿಗೆ
ಅನುಭವಿಸುವ ಒಂದು ಸಂತೋಷವೋ ಸಾಧ್ಯತೆಯೋ ಇಲ್ಲ. ನಾನಿದನ್ನು ಕಾರಣ ಕೊಟ್ಟು ಹೇಳಿದರೆ ಹೌದಲ್ಲ ಅಂತ ನೀವು ಹೇಳ್ತೀರಿ. ಯಾವ ಭಾವ ಇರ್ಬೋದು? 13 ವರ್ಷದ ನಂತರ ನೋಡಿದ ದೇವಕಿ ಮತ್ತು ವಸುದೇವರ ಭಾವ ಏನಿರ್ಬೋದು? ಕೃಷ್ಣ ಮತ್ತು ಬಲರಾಮರ ಭಾವ ಏನಿರ್ಬೋದು? ಇವತ್ತು ನಮ್ಗೆ ಊಹಿಸಕ್ಕೂ ಆಗದಷ್ಟು ನಾವು ಆಹ್ ಅನ್ನುವ ಭಾವವನ್ನು ಕಳ್ಕೊಂಡಿದ್ದೇವೆ. ಯು ಬಿಕಮ್ ಎನಿಥಿಂಗ್ ಇನ್ ದ ವರ್ಲ್ಡ್, ಡೋಂಟ್ ಮಿಸ್ ದ ಚಾನ್ಸ್ ಆಫ್ ಆಹ್ ಅಂತ ರಜನೀಶ್. ಆ ವಿಸ್ಮಯವನ್ನು ನೋಡಿದಾಗ ಓಹ್ ಅಂತ ಹೇಳುವ ಒಂದು ಆ ವಿಸ್ಮಯದ ಅಭಿವ್ಯಕ್ತಿಯನ್ನು ಕಳ್ಕೋಬೇಡಿ ಅಂತ. ಒಂದು ಮರ ನೋಡಿದ್ರೆ ಆಹ್ ಅನ್ನಿಸ್ಬೇಕು, ಇದು ಮರವಾ, ಇದು ಗೊತ್ತುಂಟು, ನಮ್ಮ ಮನೆಯಲ್ಲಿತ್ತು ಅನ್ನುವ ಆ ಒಂದು ಸಾಧಾರಣೀಕೃತಗೊಳಿಸುವ ಗುಣ ಉಂಟಲ್ಲ, ಅದು ನಮ್ಮ ಆ ವಿಸ್ಮಯದ ಭಗವಂತನ ಸ್ಥಿತಿಯನ್ನು ಅನುಭವಿಸೋದಕ್ಕೆ ಬಿಡಲ್ಲ ಅಂತ. ಈಗ ನಿಮಗೆ ಇನ್ನೂ ಸ್ಪಷ್ಟ ಹೇಳ್ತೇನೆ, ನಮ್ಮಲ್ಲಿ ಆಹ್ಗಳು ಎಷ್ಟು ಕಡಿಮೆ ಆಗಿದ್ದಾವೆ ಅಂದರೆ, ಒಂದು ವೇಳೆ ನಮ್ಮ ಮಗು ನಮ್ಮ ಜೊತೆಗೆ ಇರಲಿಲ್ಲ ಹಿಂದಿನ ಕಾಲದಲ್ಲಿ ಅಂದ್ಕೊಳ್ಳಿ, ಅದು ಓದಲಿಕ್ಕೆ ಹೋಗಿದೆ, ಅದು 5 ವರ್ಷದ ಮೇಲೆ ಬರುತ್ತೆ. ಅಪ್ಪ ಅಮ್ಮ 5 ವರ್ಷದ ಮೇಲೆ ಎಷ್ಟು ದೃಷ್ಟಿ ತೆಗಿತಾರೆ, ಒಳಗೆ ಬಾಪ ಅಂತ ಅದದು ಓಕ್ಳಿ ನೀರು ಮಾಡಿ ದೃಷ್ಟಿ ತೆಗೆದು ಅದಕ್ಕೆ ಕಣ್ಣಾಗದೇ ಇರಲಿ ಅಂತ ತೂತು ಅಂತೆಲ್ಲ ಉಗುಳಿ ಆಚೆಗೆ ಹಾಕಿ ಒಳಗೆ ಕರ್ಕೊಳ್ಳುವಾಗ ಕಾಲಿಂದ ತಲೆಯವರೆಗೆ ಮಗುವನ್ನು ನೋಡ್ಕೊಂಡೋದು ಹೇಗೆಲ್ಲ ಇದ್ದ, ಹೇಗೆ ಬೆಳೆದಿದ್ದಾನೆ ಅಂತ ನೋಡುವ ಆ ವಿಸ್ಮಯ ದಿನಾ ವಿಡಿಯೋ ಕಾಲ್ ಮಾಡಿ ಮಾಡಿ ನೋಡಿದ ನಮಗೆ ಹೇಗೆ ಬರೋಕ್ಕೆ ಸಾಧ್ಯ? ಇನ್ನು 10-20 ವರ್ಷ ಆಬ್ಸೆನ್ಸ್. ಪ್ರತಿದಿನ ದಿನಕ್ಕೊಂದು ಅರ್ಧ ಗಂಟೆ ಮಾತಾಡುವ ಒಂದು ಅಜ್ಜಿ ಜೊತೆಗೋ ಮೊಮ್ಮಗಳ ಜೊತೆಗೋ ಮಗಳ ಜೊತೆಗೋ ಮಗನ ಜೊತೆಗೋ ಅಳಿಯನ ಜೊತೆಗೋ ಸೊಸೆ ಜೊತೆಗೋ ಸಂವಹನ ಮಾಡ್ಕೋತಾನೆ ಬಂದವರು ನಾವೆಷ್ಟು ಜಾಳಾಗಿದ್ದೇವೆ ಅಂದರೆ ಭಾವನೆಗಳ ದೈವಿ ಸ್ಥಿತಿಯ ಸೂಕ್ಷ್ಮಜ್ಞತೆಯನ್ನು ಕಳ್ಕೊಂಡಾಯಿತು. ಉಳಿದದ್ದೇನೂ ಇಲ್ಲ. ಈಗ ನಿನ್ನೆ ನೋಡಿದ್ದಲ್ವ ಅಂತ. ಈಗ ಏನು ಬಹಳ ವರ್ಷ ಆಯಿತು ನಿಮ್ಮ ನೋಡದೆ ಅನ್ನೋ ಮಾತು ಹೇಳಲಿಕ್ಕೆ ಇಲ್ಲ, ನಿನ್ನೆ ಅಲ್ವಾ ಅರ್ಧ ಗಂಟೆ ಮಾತಾಡಿದ್ದು. ಹೌದೌದು, ಈ ಚಿತ್ರವಾದ್ವಿ ನೋಡಿ ನಾವು. ಬದುಕು ಬಹಳ ಬೇಗ ಚಿತ್ರವಾಗಲಿಕ್ಕೆ ಶುರುವಾಗಿದೆ. ಚಿತ್ರವಲ್ಲ ಬದುಕು, ಚಿತ್ರದೊಳಗೊಂದು ಅಂತತಃ ಜೀವಸತ್ವ ಇದೆ. ಅದು ಎಷ್ಟೋ ವರ್ಷಗಳ ಮೇಲೆ. ನನ್ನ ಅಜ್ಜ ಮದುವೆ ಆದ 14ನೆಯ ವಯಸ್ಸಿನಲ್ಲಿ ಹೊರಟು ಹೋಗ್ಬಿಡ್ತಾರೆ. ಇವತ್ತೇ ಮದುವೆ ಆದದ್ದು ಬೆಳಿಗ್ಗೆ, ಸಂಜೆ ನಮ್ಮ ಅಜ್ಜ ಇಲ್ಲ. ನನ್ನ ಅಜ್ಜಿಗೆ ಗೊತ್ತಿಲ್ಲ. ನಮ್ಮ ಅಜ್ಜಿ ಮಾತ್ರ ಅಲ್ಲ, ನಮ್ಮ ಅಜ್ಜನ ಅಣ್ಣನ ಹೆಂಡತಿ, ಮನೆಯವರು ಯಾರಿಗೂ ಗೊತ್ತಿಲ್ಲ. ಎಲ್ಲಿ ಹೋದ್ದು ಗೊತ್ತಿಲ್ಲ. 14ನೆಯ ವಯಸ್ಸಿಗೆ ಮದುವಣಗಿತ್ತಿ ಮೊದಲ ರಾತ್ರಿಯನ್ನು ಇನ್ನು ಬದುಕಿನ ಹೊಸ ಘಟ್ಟ ಪ್ರವೇಶಿಸಬೇಕಾದ ಹೊತ್ತಿನ ಇನ್ನೂ ಎಳಸು. ಇವರಿಗೆ 14 ಅಂದರೆ ಅವರಿಗೆ ಎಷ್ಟು? ಅಂಥ ಸ್ಥಿತಿಯಲ್ಲಿ ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲದೆ ಎಷ್ಟು ವರ್ಷ ಗೊತ್ತಿಲ್ಲ ಗೊತ್ತಾ? 12 ವರ್ಷ ಗೊತ್ತಿಲ್ಲ. ನಮ್ಮ ಅಜ್ಜ ಮತ್ತೆ ಮರಳಿ ಬರೋದು 26ನೇ ವರ್ಷಕ್ಕೆ. ಹೋದದ್ದು ಬಹಳ ದೂರ ಅಲ್ಲ, ಆಗ ಗಾಡಿ ಸಂಚಾರಗಳಿಲ್ಲ. ಹೋದದ್ದು ಧಾರವಾಡದವರೆಗೆ. ಧಾರವಾಡದ ವಿರೂಪಾಕ್ಷ ಶಾಸ್ತ್ರಿಗಳ ಹತ್ರ ತಾನು ಅಧ್ಯಯನ ಮಾಡಬೇಕು, ವಿದ್ಯಾರ್ಜನೆ ಮಾಡಿದ ಮೇಲೆ ನಾನು ಸಂಸಾರಕ್ಕೆ ಬರಬೇಕು. ನಾನು ಈಗ ವಿದ್ಯಾರ್ಜನೆಯನ್ನು ಬಿಟ್ಟು ಸಂಸಾರಕ್ಕೆ ತೊಡಗಿದೆ ಅಂತಾದರೆ ನನಗೆ ಮುಂದಿನ ಬೆಳವಣಿಗೆಗೆ ಕಷ್ಟ ಆಗಬಹುದು ಅಂತ ತನ್ನಷ್ಟಕ್ಕೆ, ಅಪ್ಪ ಅಮ್ಮ ಇಲ್ಲ ನನ್ನ ಅಜ್ಜನಿಗೆ, ಅವರ ಅಪ್ಪ ಅಮ್ಮ ಅಂದರೆ ಅಜ್ಜ ಅಜ್ಜಿ ನೋಡ್ಕೋತಿದ್ದಿದ್ದು. ಈ ಅಜ್ಜ ಅಜ್ಜಿಗೆ ಹೇಳ್ತಾರೆ ಅವರು ಮದುವೆ ಬೇಡ ನನಗೆ ಅಂತ. ಅವ್ರಿಗೆ ಅರ್ಥ ಆಗಲ್ಲ. ಆ ಕಾಲಕ್ಕೆ ಅಜ್ಜ ಅಜ್ಜಿಯರೆಲ್ಲ ಬೇಗ ಮದುವೆ ಮಾಡಿಸ್ಬಿಡ್ಬೇಕು, ಬಾಲ ವಿವಾಹ ನಡೀತಿತ್ತು. ಹೋಗಿ 26ನೇ ವಯಸ್ಸಿಗೆ ಬರುವವರೆಗೆ 12 ವರ್ಷ ಆ ತಾಯಿ ಹೇಗಿರಬಹುದು ಅಂತ ಈಗಿನವರಿಗೆ ನಮ್ಗೆ ಸ್ವಲ್ಪ ಆದರೂ ನಮ್ಗೆ ಗೊತ್ತು ಹೀಗೊಂದಿತ್ತು ಅಂತ. ಇನ್ನು ಮುಂದಿನವರಿಗೆ ಅದೇನು ಒಂದು ಫೋನ್ ಮಾಡ್ಬೋದಿತ್ತಲ್ಲ, ವಿಡಿಯೋ ಕಾಲಲ್ಲಿ ಸಿಕ್ಕಲಿಲ್ವಾ ಅಂತ ಕೇಳುವ ಕಾಲ. ನನಗೆ ಹೇಗೆ ಹೇಳೋದು ಗೊತ್ತಿಲ್ಲ. ನಾವು ಸೂಕ್ಷ್ಮಜ್ಞತೆಯನ್ನು ಕಳ್ಕೊಂಡಾಗಿದೆ. ಒಂದು ಮಾತು ಹೇಳಿದ್ದ ರವಿ ಬೆಳಗೆರೆ ಒಂದಾನೊಂದು ಕಾಲಕ್ಕೆ, ಮೊಬೈಲ್ ಬೆಡ್ರೂಮಿಗೆ ಬಂತು, ಇನ್ನು ದಾಂಪತ್ಯ ಉಳಿಯಲ್ಲ ಅಂತ. ಈಗಲ್ಲ ಹೇಳಿದ್ದವನು. ಮೊಬೈಲ್ ಬೆಡ್ರೂಮಿಗೆ ಬಂತು, ಇನ್ನು ಹೆಚ್ಚು ದಿನ ದಾಂಪತ್ಯ ಉಳಿಯಲ್ಲ ಅಂತ. ಸ್ವಲ್ಪ ಎಲ್ಲ ಸೂಕ್ಷ್ಮಜ್ಞತೆಯನ್ನು ಎಷ್ಟು ಕಳ್ಕೊಂಡಿದ್ದೀವಿ ಯೋಚನೆ ಮಾಡಿ. ಮೊಬೈಲ್ ಒಂದೇ ಆಗಿರುವುದು ಎಷ್ಟು ನಮ್ಮ ಬದುಕಿನಲ್ಲಾಗಿದೆ ಯೋಚನೆ ಮಾಡಿ. ಎದುರಿಗೆ ಕೂತವರು 4 ಜನ ಇದ್ದರೂ ಕೂಡ ನಮಗೆ ಅದು ಬೇಕು. ಅದು ಇಲ್ಲದೆ ನಮಗೆ ಮಾತಾಡ್ಲಿಕ್ಕೆ ಬರದೇ ಇರುವ ಸ್ಥಿತಿ ತಲುಪಿಬಿಟ್ಟಿದ್ದೇವಲ್ಲ. 13 ವರ್ಷ ನೋಡದೇ ಇರುವ ಅಪ್ಪ ಅಮ್ಮನ ದುಃಖ ಮತ್ತು 13 ವರ್ಷದ ನಂತರ ನೋಡಿದ ಅಪ್ಪ ಅಮ್ಮನ ಸುಖ
ಅದು ಏನಿತ್ತು ಅಂತ ಒಂದು ಕ್ಷಣ ಯೋಚಿಸುವ ಭಾವ ಕೂಡ ಕಳ್ಕೊಂಡ್ವಲ್ಲ. ಕೃಷ್ಣ ಹೇಗೆ ಅರ್ಥ ಆದಾನು, ಬಲರಾಮ ಹೇಗೆ ಅರ್ಥ ಆದಾನು, ಯಾವ ವಸುದೇವ ದೇವಕಿಯ ದುಃಖ ಅರ್ಥ ಆದೀತು. ಅದನ್ನು 13 ವರ್ಷದ ಆಬ್ಸೆನ್ಸನ್ನು ಒಂದು ಕ್ಷಣ ಮೊಬೈಲ್ ಇಲ್ಲದೆ ನೋಡಿ, ಬದುಕಿ ನೋಡಿ. ಒಂದಿಷ್ಟು ಕಾಲ ನಾನು ಮೊಬೈಲೇ ತಗೊಳ್ಳಲ್ಲ ಅಂತ ಅದನ್ನು ಎಸೆದು ಹೋಗಿ ನೋಡಿ 10-20 ವರ್ಷ, ಆಗ ಗೊತ್ತಾದೀತು. ಅಂಥದ್ದೊಂದು ಸಂವೇದನೆಯನ್ನು ಕೃಷ್ಣ ಹೇಳ್ತಿದ್ದಾನೆ. ಕಳೆದು ಹೋದ ಅಪ್ಪ ಅಮ್ಮನನ್ನು ಮೀಟ್ ಆಗುವುದಂದರೆ ನಾನು ಅದನ್ನೇ ಹೇಳೋದು. ನಾವೀಗ ಎಲ್ಲಿ ಎಲ್ಲ ಮುಳುಗಿ ಹೋಗಿದ್ದೇವಲ್ಲ ಬೇಡವಾದದ್ದರಲ್ಲಿ, ಈ ಬೇಡವಾದದ್ದರಲ್ಲಿ ಮುಳುಗಿ ಹೋದವರು ಆ ಮೂಲ ಅಪ್ಪ ಅಮ್ಮನನ್ನು ನೋಡುವ ಸುಖ ನಮಗೆ ಗೊತ್ತಾಗಬೇಕಾದ್ರೆ ನಮಗೆ ನಿಜವಾಗಿ ಅವರಿಲ್ಲದ ಅನುಪಸ್ಥಿತಿ, ಅವರಿಲ್ಲದ ಬಾಂಧವ್ಯವಾದ ಕೊರತೆ, ಇದೆಲ್ಲವನ್ನು ಅನುಭವಿಸುವ ಒಂದರೆ ಕ್ಷಣವಾದ ಆಂತರ್ಯದ ಸುಖವನ್ನು ದಯವಿಟ್ಟು ಹುಡುಕುವಂತಾಗಲಿ ಅಂತ ನಾನು ಆ ಕೃಷ್ಣನಲ್ಲಿ ಪ್ರಾರ್ಥಿಸ್ತೇನೆ. ನಮ್ಮಲ್ಲಿ ಎಲ್ಲವನ್ನು ಕಳಚಿಸಿದ, ನಮ್ಮ ಆಂತರ್ಯದ ನಿಜ ಸುಖಗಳನ್ನು ಕಸಿದುಕೊಂಡ ಸಾಧನಗಳಿದೆಯಲ್ಲ, ಅದಕ್ಕೆ ಶರಣಾಗತರಾಗದ ಒಂದು ಭಾವ ಬರಲಿ, ಅದು ಕೃಷ್ಣ ಪ್ರೇರಣೆ ಆಗಲಿ ಅಂತ ನನಗನ್ಸುತ್ತೆ. ನೀವು ಇನ್ನೂ ಸ್ವಲ್ಪ ಯೋಚನೆ ಮಾಡಿದರೆ, ಕೃಷ್ಣನದ್ದು ಪ್ರೇಮಿಯ ಭಾಗವಾಗಿ ನಾನು ಬೇಕಾದಷ್ಟು ಗೋಪಿಕೆಯರ ಜೊತೆಗಿನ ಸಂವಾದವನ್ನು ಹೇಳಿದೆ. ಅದರಲ್ಲಿ ಅವನು ಮೀಟಿದ ಭಾಗಗಳನ್ನು ಹೇಳಿದೆ. ಅವನು ತೋರಿಸಿದ ಪ್ರೇಮದ ಒಂದು ಯಾವ ಹಂತ ಇದೆ, ಅದು ನಾನು ನೀವು ಭಾವಿಸುವ ದೈಹಿಕವಲ್ಲದ ಆಚೆಗೆ ಕರೆದುಕೊಂಡು ಹೋಗಬಲ್ಲ ಮತ್ತು ಆ ದೇಹವನ್ನು ಕೇವಲ ಒಂದು ಸಮರ್ಪಿಸಿಕೊಳ್ಳಬೇಕಾದ ದೇಹ ಅನ್ನುವುದು ತನ್ನದಲ್ಲ ಅನ್ನುವ ಭಾವವನ್ನೆಲ್ಲ ಇಟ್ಟುಕೊಂಡು ತಾನು ಅದರ ಆಚೆಗೆ ನಡೆಯುವ ಎಂಥ ಒಂದು ವಿಶೇಷ ವಲಯಕ್ಕೆ ಕೃಷ್ಣ ಆ ಹೆಣ್ಮಕ್ಕಳನ್ನು ಎತ್ತರಿಸಿದ ಅಂತ. ಇದು ಪ್ರೇಮಿಯಾಗಿ ಆಯಿತು. ಅದರ ಮತ್ತೊಂದು ಹಂತಕ್ಕೆ ಬರುವಾಗ ನಾನು ನಿಮಗೆ ಹೇಳಿದೆ, ರಾಜಸವನ್ನು, ಯಾವ ತಾಮಸವನ್ನೆಲ್ಲ ಪರಿವರ್ತಿಸಿದ ಕೃಷ್ಣ ತಾನೀಗ ರಾಜಸಕ್ಕೆ ಮುಖಾಮುಖಿ ಆಗುವಾಗ ಒಂದೋ ರಾಜಸ ಸಂಗತಿಗಳು ಬಂದಾಗ ಅದರಿಂದ ಓಡಿ ಹೋಗುವುದು, ದೂರ ಇರುವುದು, ಬೆನ್ನು ಹಾಕುವುದು. ಮೂರನೆಯದ್ದು ಎದುರಾಬದರಾದರೆ ಅದನ್ನು ಹೊಂದು ಮುಗಿಸುವುದು, ಅದು ಇರಬಾರ್ದು. ಆ ಥರದ ಒಂದು ರಾಜಸ ಸ್ಥಿತಿಯನ್ನು ತೋರಿಸಿದ. ನಮಗೆ ರಾಜಸ ದಿಕ್ಕಾಪಾಲು ಮಾಡುತ್ತೆ, ಘರ್ಷಣೆಗೆ ಎಳೆಯುತ್ತೆ. ಇದೆಲ್ಲ ನಿಮಗೆ ರಾಜಸ ಭಾವಗಳು ಮಾಡುವಂತಹ ಅದರ ಡಾಮಿನೇಷನ್ ಚೆನ್ನಾಗಿ ಅರಿವಿದೆ. ಅಂಥ ಒಂದು ಸ್ಥಿತಿಯಲ್ಲಿ ಆ ಡಾಮಿನೇಷನ್ನಿಗೆ ಹೇಗೆಲ್ಲ ಪ್ರತಿಕ್ರಿಯಿಸ್ತಾ ಬಂದ ಅಂತ ಸಹ ನಾನು ನಿಮಗೆ ಹೇಳಿದೆ. ಇದರ ಮತ್ತೊಂದು ಹಂತಕ್ಕೆ ಬಂದಾಗ ನಾವು ಯಾವುದನ್ನು ಕೃಷ್ಣನ ಗೋಪಿಕಾ ಪ್ರೇಮವಲ್ಲದ ದಾಂಪತ್ಯ ಪ್ರೇಮದ ಒಂದು ಭಾಗವನ್ನು ಹೇಳ್ತೇವೆ. ಅದಕ್ಕೆ ಬರುವಾಗ ನಾನು ಹೇಳಿದೆ ರುಕ್ಮಿಣಿಯ ಒಂದು ಸ್ವಯಂವರದ ಭಾಗ. ಹೌದು, ರುಕ್ಮಿಣಿ ತಾನೇ ಪತ್ರ ಬರೆದು, ಅಥವಾ ಪತ್ರ ಅನ್ನೋದು ದೂತ ಸಂದೇಶ ಅನ್ನಿ, ಆ ದೂತ ಸಂದೇಶವನ್ನು ಕೇಳಿದವನು ನಾನು ಬರ್ತೇನೆ, ಚಿಂತೆ ಮಾಡಬೇಡ, ಅವಳಿಗೆ ಹೇಳು, ನನಗೂ ಕೂಡ ಪ್ರೀತಿ ಇದೆ, ನನಗೆ ಅವಳನ್ನು ನಾನು ಕರೆದುಕೊಳ್ಳಬೇಕು ಅಂತ ಗೊತ್ತಿದೆ, ನಾನು ಬರ್ತೇನೆ ಅಂತ ಒಂದು ಭರವಸೆಯನ್ನು ಕೊಟ್ಟು ಕಳಿಸಿದ ಅಂತ ನಾನು ನಿನ್ನೆ ದಿನ ನಿಮಗೆ ಹೇಳಿದೆ. ಹೋದ ಕೃಷ್ಣ, ಅದಕ್ಕಾಗಿಯೇ ಹೋದ. ಈ ಭೀಷ್ಮಕ ಅದರ ಪರ ನಿಮಗೆ ಗೊತ್ತು. ಹಾಗಂತ ಅವನಿಗೆ ರುಕ್ಮಿಣಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾಳೆ ಅಂತ ಗೊತ್ತಿಲ್ಲ. ಹಾಗಂತ ಶಿಶುಪಾಲರು ಈಗ ಕಾಯ್ತಿದ್ದಾರೆ ಜರಾಸಂಧನ ಜೊತೆಗೆ ಅನ್ನುವುದು ನಿಮಗೆ ಗೊತ್ತು. ಜರಾಸಂಧನನ್ನು ಒಂದು 17-18 ಬಾರಿ ಸೋಲಿಸಿ ಇವನಿನ್ನು ನಮಗೆ ನಮ್ಮ ಸುದ್ದಿಗೆ ಬರಬಾರ್ದು ಅಂತ ಮಾಡುವಾಗಲೂ ಕೂಡ ಜರಾಸಂಧನ ಜೊತೆಗೆ ಯಾರ್ಯಾರು ಇದ್ದಾರೆ ಅನ್ನೋದನ್ನು ನಾನು ನಿನ್ನೆ ದಿನ ನಿಮಗೆ ಹೇಳಿದೆ. ಈ ಜರಾಸಂಧ ಈ ಒಂದು ಮದುವೆಯನ್ನು ತನ್ನ ಅಸ್ತ್ರ ಮಾಡಿಕೊಂಡಿದ್ದ ಅನ್ನೋದು ಕೂಡ ಕೃಷ್ಣನಿಗೆ ಗೊತ್ತು. ಹೀಗಾಗಿ ರುಕ್ಮಿಣಿಯನ್ನು ಅವಳು ಹೇಳಿಕೊಟ್ಟ ಹಾಗೆ ಆ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬರುವ ಹೊತ್ತು, ಅದೇ ಆವರಣ, ಅವಳು ಹೇಳಿದ ಸಮಯ ಎಲ್ಲ ಸರಿಯಾಗಿ ಸೇನೆಯ ಸಹಿತ ಹೋಗಿಲ್ಲ ಕೃಷ್ಣ. ಬಲರಾಮನಿಗೆ ಗೊತ್ತಾಯ್ತು ಇವನು ಒಬ್ಬನೇ ಹೋಗಿದ್ದಾನೆ, ಇವನು ಕೆಲವೇ ಜನರ ಜೊತೆಗೆ, ನಾನು ಇದಕ್ಕೆ ಅಂದರೆ ಇನ್ಯಾವುದೋ ಮುನ್ಸೂಚನೆಯನ್ನು ಗಮನಿಸಿಕೊಂಡು ನಾನು ಮುಂದೆ ಹೋಗ್ಬೇಕು ಇವನೊಟ್ಟಿಗೆ ಅಂತ ಬಲರಾಮ ಹಿಂದಿನಿಂದ ಬರ್ತಾನೆ. ಅಪಹರಿಸಿದ ಕೃಷ್ಣ. ಈ ಅಪಹರಿಸುವ ಪೂರ್ವದಲ್ಲಿ ರುಕ್ಮಿಣಿಯ ಜೀವಭಾವಗಳನ್ನೆಲ್ಲ ನೀವು ನೋಡಬೇಕು. ಅವಳು ದೇವರಿಗೆ ಸುತ್ತು ಬರುವುದಿಲ್ಲ. ಅವಳು ಇಳಿಯುವಾಗ ಬರೀ ಆಚೆ ಈಚೆ ಎಲ್ಲ ಕಡೆ ಕೃಷ್ಣನನ್ನು ಹುಡುಕ್ತಾಳೆ. ಅವ ಯಾಕೋ ಬಂದಿಲ್ವಲ್ಲ, ಇನ್ನೂ ಕಾಣಿಸೋದಿಲ್ವಲ್ಲ, ಉಳಿದವರೆಲ್ಲ ಕಾಣ್ತಿದ್ದಾರೆ, ಅವಳಿಗೆ ಯಾರೆಲ್ಲ ಬೇಡ ನೋಡಿ ಆ ಎಲ್ಲ ರಾಜರಿದ್ದಾರೆ. ಅವಳು ಭಯದಿಂದ ಆಚೆ ಈಚೆ ಪಿಳಿ ಕಂಡುಬಿಟ್ಟು ಹುಡುಕಿ ಎಲ್ಲಿಯಾದರೂ ಕಾಣದೇ ಇರುವಾಗ ಒಳಗೊಂದು ಅನುಮಾನ, ಬಹುಶಃ ಇವ ಬರೋದಿಲ್ಲ, ಇವನಿಗೆ ನನ್ನ ಪ್ರೇಮ ಸಂದೇಶ ಮುಟ್ಟಿರ್ಲಿಕ್ಕಿಲ್ಲ, ಅಥವಾ ಮುಟ್ಟಿದ್ರು ಅವನು ನನ್ನನ್ನು ಪ್ರೇಮಿಸಿರ್ಲಿಕ್ಕಿಲ್ಲ,
ಬಹುಶಃ ಅವ ಬರದೇ ಇದ್ದರೆ ನಾನು ಇವರನ್ನೇ ವರಿಸಬೇಕು, ನನಗೆ ಇಷ್ಟ ಇದೆಯೋ ಇಲ್ಲವೋ, ನಾನು ಅವ ಯಾವ ಗಂಡನ್ನು ಹೇಳ್ತಾನೆ ಅದನ್ನು ಮದುವೆ ಆಗುವ ಸ್ಥಿತಿ ಬರುತ್ತಾ ಏನೋ ಎಲ್ಲ ಅನುಮಾನಗಳಲ್ಲಿ ತಾನು ಸಾಯುವುದು ಒಳ್ಳೆಯದು ಅಂತ ಭಾವಿಸ್ತಿರ್ತಾಳೆ. ತನ್ನ ಶರೀರ ತ್ಯಾಗ ಈಗ ಒಳ್ಳೆಯದು ಮದುವೆ ಆಗುವುದಕ್ಕಿಂತ ಅಂತ. ಇಷ್ಟು ಸೂಕ್ಷ್ಮ ಸ್ಥಿತಿಯಲ್ಲಿರುವಾಗ ಎತ್ತಿಕೊಂಡು ಹೋಗಿಬಿಟ್ಟ ಕೃಷ್ಣ. ಎತ್ತಿಕೊಂಡು ಹೋದ. ಮುಂದೆ ನಿಮಗೆ ಗೊತ್ತು, ಜರಾಸಂಧ, ಶಿಶುಪಾಲ, ದುರ್ಯೋಧನಾದಿಗಳೆಲ್ಲ ಇದೇನಿದು, ಇದು ಅನ್ಯಾಯ, ನಮ್ಮ ಕಣ್ಮುಂದೆ ಹೀಗಾಯ್ತಲ್ಲ, ಹಾಗಾಗಬಾರ್ದಿತ್ತು, ಅಸಹಾಯವಾಗಿ ಬೊಬ್ಬಿಡೋದು, ಮತ್ತೊಂದು ಫೈಟ್ ಮಾಡೋಕ್ಕೆ ಹೋಗೋದು, ಆಗೋದಿಲ್ಲ, ಸೋಲುದು ಎಲ್ಲ ನೋಡಿ ನಾವು ಬೇಕಾದಷ್ಟು ಸೋತಾಗಿದೆ, ಇನ್ನೇನು ಅವರ ಬೆನ್ನು ಹತ್ತೋದು, ಹೋಗಲಿ ಅವರು ಏನಾದರೂ ಆಗಲಿ ಅಂತ ಅವರು ಮರಳ್ತಾರೆ. ಆದರೆ ರುಕ್ಮಿಣಿ ಅಣ್ಣ ಇದ್ದಾನೆ, ಅವನು ಮಾತ್ರ ನಾನಿನ್ನು ಕುಂಡಿನಾಪುರಕ್ಕೆ ಮರಳಿ ಬರೋದಿಲ್ಲ, ನಾನು ಇವಳನ್ನು ಕರ್ಕೊಂಡು ಹೋದವನನ್ನು ಮುಕ್ತಾಯ ಮಾಡುವವರೆಗೆ ಅಥವಾ ಸೋಲಿಸಿ ನನ್ನ ತಂಗಿಯನ್ನು ಕರ್ಕೊಂಡು ಬರೋವರೆಗೆ ನಾನು ಮರಳಿ ಬರೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ಹೋದ. ಆದರೆ ಆ ಪ್ರತಿಜ್ಞೆಗೆ ಫಲವಾಗಿ ಅವನು ಕೃಷ್ಣನಿಂದ ತಲೆ ಬೋಳಿಸಿ ಗಡ್ಡ ಬೋಳಿಸಿಕೊಂಡು ಇನ್ನೇನು ಸಾಯುವ ಸ್ಥಿತಿಗೆ ಬರುವಾಗ ಆ ರುಕ್ಮಿಣಿಗೆ ಕಣ್ಣೀರಿಟ್ಟು ನನ್ನ ಅಣ್ಣನನ್ನು ನೀನು ವಧೆ ಮಾಡಬೇಡ ಅಂತ ರಿಕ್ವೆಸ್ಟ್ ಮಾಡಿದ್ರಿಂದ ಜೀವದಾನವಾಯಿತು. ಮುಂದೆ ಅವರನ್ನೆಲ್ಲ ಬಲರಾಮ ನೋಡಿಕೊಂಡ, ಅದೆಲ್ಲ ಒಂದು ಭಾಗ. ಹೀಗೆ ರುಕ್ಮಿಣಿಯನ್ನು ಅಪಹರಿಸಿ ಕೃಷ್ಣನ ದಾಂಪತ್ಯ ಆರಂಭ ಆಯಿತು. ಸಾಮಾನ್ಯವಾಗಿ ಶ್ರೀಮದ್ ಭಾಗವತದಲ್ಲಿ ಅಥವಾ ಭಕ್ತ ವಲಯದಲ್ಲೆಲ್ಲ ರುಕ್ಮಿಣಿ ಸ್ವಯಂವರವನ್ನು ಬಹಳ ವಿಶೇಷವಾಗಿ ಮಾಡಬೇಕು, ಅದನ್ನು ಹೇಳಿದ ದಿನ ಬಹಳ ಸ್ವಯಂವರ ಕಾರ್ಯಕ್ರಮದ ಹಾಗೆ ಒಂದು ವಿಶೇಷ ಪೂಜೆ ಆಗಬೇಕು ಅಂತೆಲ್ಲ ಒಂದು ಪ್ರತೀತಿ ಇದೆ. ಅದಕ್ಕೆ ಕಾರಣ ಲಕ್ಷ್ಮೀನಾರಾಯಣರು ಮತ್ತೆ ಸೇರಿದ್ದು ಅನ್ನುವ ಒಂದು ಭಕ್ತಿ. ಆದರೆ ನಾನು ಅದನ್ನು ಕೃಷ್ಣನ ದಾಂಪತ್ಯ ಭಾಗವಾಗಿ ನೋಡುವಾಗ ವೈಯಕ್ತಿಕವಾಗಿ ಇದು ಒಂದು ಮದುವೆ. ಕೃಷ್ಣನಿಗೆ ಒಂದೇ ಮದುವೆ ಆದದ್ದಲ್ಲ, ನಿಮಗೆ ಗೊತ್ತು. ಅವನಿಗೆ 8 ಮದುವೆ, ಅಧಿಕೃತ 8 ಹೆಂಡಂದಿರು. ಅದಲ್ಲದೆ ನರಕಾಸುರನಿಂದ ಅಲ್ಲಿ ಕರೆದುಕೊಂಡು ಬಂದ 16,100 ಜನ. ಹಾಗಾದರೆ ಅಷ್ಟೆಲ್ಲ ಹೆಂಡಂದಿರಿರುವ ದಾಂಪತ್ಯ. ಇಮಿಡಿಯೇಟ್ ನಾವೆಲ್ಲ ಒಂದು ತೀರ್ಮಾನ ಮಾಡಬಹುದು, ಏನು ಒಂದು ಕೃಷ್ಣ ಅಂದರೆ ಏನು, ಹೆಣ್ಮಕ್ಳದ್ದೇ ಬೆನ್ನ ಹಿಂದೆ ಇದ್ದ ಕಾಣ್ತದೆ ಅಂತ. ನಾನು ಸುಮ್ಮನೆ ಇದೆಲ್ಲ ಆ್ಯಕ್ಚುಲಿ ನಿಮಗೆ ಕ್ರೊನೊಲಾಜಿಕಲಿ ಹೋಗೋದಾದರೆ ನಾನು ಸ್ವಲ್ಪ ಆಚೆ ಈಚೆ ಹೋಗ್ತೇನೆ, ಯಾಕಂದರೆ ಮಧ್ಯದಲ್ಲಿ ಬೇರೆ ಬೇರೆ ಘಟನೆಗಳು ಬರ್ತವೆ. ಬಟ್ ನಾನು ಒಂದು ವಿಷಯವನ್ನು ಕೇಂದ್ರೀಕೃತ ಮಾಡೋದ್ರಿಂದ ಬರೀ ಮದುವೆದ್ದೇ ಯೋಚನೆ ಮಾಡ್ತಿದ್ದೇನೆ. ಮಧ್ಯೆ ನಿಮಗೆ ಬಲರಾಮ ಇದಕ್ಕೆ ಪೂರ್ವದಲ್ಲೇ ಮದುವೆ ಆಗಿದ್ದಾನೆ, ರೈವತನ ಮಗಳನ್ನು ರೇವತಿ ಅಂತ ಮದುವೆ ಆಗಿರ್ತಾನೆ. ಅವನಿಗೆ ಕೂಡ ನಿಷಠ ಅಥವಾ ನಿಷತ ಮತ್ತು ಉಲ್ಮುಖ ಅಂತ ಪುತ್ರರಿರ್ತಾರೆ. ಇದಾದ ಮೇಲೆ ಬಲರಾಮನ ನಂತರದ ಘಟನೆ, ಅಲ್ಲೂ ಕೂಡ ಮತ್ತೆ ಬೇರೆ ಬೇರೆ ಘಟನೆಗಳಿವೆ. ಇದನ್ನು ಅಂದರೆ ರುಕ್ಮಿಣಿ ಮದುವೆ ಆಯಿತು, ರುಕ್ಮಿಣಿಯ ಮದುವೆ ಆದಮೇಲೆ ಪ್ರದ್ಯುಮ್ನ ಹುಡ್ತಾನೆ, ಪ್ರದ್ಯುಮ್ನ ಶಂಬರಾಸುರ ವಧೆ ಆಗುತ್ತೆ, ಅದೆಲ್ಲ ನಾನು ಹೇಳಲ್ಲ ನಿಮಗೆ. ನಾನು ನೇರ ಮದುವೆಯ ವಿಷಯಕ್ಕೆ ಬರ್ತಿದ್ದೀನಿ. ರುಕ್ಮಿಣಿಯನ್ನು ಮದುವೆ ಆದ ನಂತರದ ಘಟನೆಯಲ್ಲಿ ಅವನಿಗೆ ಮತ್ತೆ ಮದುವೆ ಆದದ್ದು ಇನ್ನೊಂದು ಪ್ರಸಂಗ. ನಿಮಗೆ ಗೊತ್ತು, ಉಗ್ರಸೇನನನ್ನು ಪಟ್ಟಾಭಿಷಿಕ್ತನನ್ನಾಗಿ ಮಾಡಿದ್ದಾನೆ ಕೃಷ್ಣ. ಇತ್ತ ಆ ಕಾಲಕ್ಕೆ ಅಲ್ಲಿ ಸತ್ರಾಜಿತ ಇದ್ದಾನೆ. ಅವನು ಸೂರ್ಯನನ್ನು ಗೆದ್ದು ಸೂರ್ಯಮಣಿಯನ್ನು ಸಂಪಾದಿಸಿದ ಒಬ್ಬ ಸೂರ್ಯಭಕ್ತ. ಸೂರ್ಯಮಣಿಯ ಒಂದು ಫಲ ಏನು ಅಂತಂದರೆ, ಅದು ಇದ್ದಲ್ಲಿ ಬೆಳಕು, ಅದು ಇದ್ದಲ್ಲಿ ದುರ್ಭಿಕ್ಷೆ ಇಲ್ಲ, ಅದು ಇದ್ದಲ್ಲಿ ಐಶ್ವರ್ಯ, ಅದು ಇದ್ದಲ್ಲಿ ನೀರೋಗ, ಯಾರಿಗೂ ರೋಗವಿಲ್ಲ, ಕ್ಷಾಮವಿಲ್ಲ, ಸಂಪತ್ತು, ಮಳೆ, ಸುಭಿಕ್ಷೆ, ಈ ಥರ ಸತ್ರಾಜಿತ ಮಣಿಯ ಅಥವಾ ಸ್ಯಮಂತಕ ಮಣಿಯ ಗುಣ. ಈ ಸತ್ರಾಜಿತನ ಈ ಸ್ಯಮಂತಕ ಮಣಿಯನ್ನು ಒಂದು ದಿನ ಉಗ್ರಸೇನನ ರಾಜ್ಯದಲ್ಲಿ ಸುಭಿಕ್ಷೆ ಇರಲಿ, ಒಳ್ಳೆಯ ಐಶ್ವರ್ಯ ಇರಲಿ, ಸಂಪತ್ತಿರಲಿ ಅನ್ನೋ ಏಕಮಾತ್ರ ಕಾರಣದಿಂದ, ತನ್ನ ವೈಯಕ್ತಿಕ ಯಾವ ಸ್ವಾರ್ಥಕ್ಕೂ ಅಲ್ಲ, ಕೃಷ್ಣ ಸತ್ರಾಜಿತನ ಹತ್ರ ಹೋಗಿ ಕೇಳ್ತಾನೆ, ಸ್ವಲ್ಪ ದಿವಸ ಉಗ್ರಸೇನನಿಗೆ ಕೊಡು ಅಂತ. ಇಷ್ಟೇ ಪಾಪ ಅವನು ಮಾಡಿದ್ದು. ಸತ್ರಾಜಿತ ಹೇಳಿದ, ಇಲ್ಲ ನಾನು ಕೊಡೋದಿಲ್ಲ. ಇವನೇನು ಒತ್ತಾಯ ಮಾಡಲಿಲ್ಲ, ಆಯ್ತಪ್ಪ ಅಂತ. ಆದರೆ ಸತ್ರಾಜಿತ ಕೊಡದೇ ಇದ್ದರೂ ಕೂಡ ಸತ್ರಾಜಿತ ಒಂದು ದಿವಸ ಅದನ್ನು ಪ್ರಸೇನನಿಗೆ ಕೊಡ್ತಾನೆ, ತನ್ನ ತಮ್ಮನಿಗೆ. ಪ್ರಸೇನ ಅದನ್ನು ಧರಿಸಿಕೊಂಡು ಕಾಡಿಗೆ ಹೋದ. ನಿಮಗೆ ಮುಂದಿನ ಕಥೆ ಗೊತ್ತು. ಸಿಂಹ ಅದನ್ನು ಎಳೆದಾಡಿ ಅವನ ಕೈಯಲ್ಲಿರೋ ಮಣಿ ಹೋಯಿತು. ಅದು ಸಿಂಹವನ್ನು ಅಟ್ಯಾಕ್ ಮಾಡಿ ಕರಡಿ ಜಾಂಬವಂತ ಅದನ್ನು ತಗೊಂಡು ಹೋದ. ಜಾಂಬವಂತನ ಹತ್ರ ಇತ್ತು. ಆದರೆ ಲೋಕ ಏನಾಡಿಕೊಂಡಿತು? ಮುಖ್ಯ ಕಾರಣ ಸತ್ರಾಜಿತನೇ ಆಡಿಕೊಂಡ. ಇವ ನನ್ನ ಹತ್ರ ಕೇಳಿದ್ದ, ನಾನು ಕೊಡಲಿಲ್ಲ, ಅದಕ್ಕೆ ಇವ ನನ್ನ ತಮ್ಮನನ್ನು ಕೊಂದಿದ್ದಾನೆ ಅಂತ. ಅಪವಾದ ಹೇಗೆ ಬರುತ್ತೆ ನೋಡಿ. ಸುಮ್ಮನೆ ಪಾಪ ಬರೇ ಕೇಳಿದ್ದಕ್ಕೆ ಕೃಷ್ಣನಿಗೆ ಒಂದು ಅಪವಾದ. ಆದರೆ ಅವನು ಎಂಥವನು ಗೊತ್ತಾ? ಕೃಷ್ಣ ನಮ್ಮ ನಿಮ್ಮ ಹಾಗಲ್ಲ.
ಒಂದು ಅಪವಾದ ಬಂದರೆ ಆ ಅಪವಾದ ಪೂರ್ತಿ ಇಲ್ಲವಾಗಿ ನಾನು ಪರಿಶುದ್ಧ ಅಂತ ಜಗತ್ತಿಗೆ ಗೊತ್ತಾಗುವವರೆಗೆ ಅದರ ರೂಟನ್ನು ಬಿಡಲ್ಲ ಅಂತ ಪೂರ್ತಿ ಶೋಧಿಸಿ ತೋರಿಸೋನು ಕೃಷ್ಣನದೊಂದು ಹೊಸ ರೀತಿಯ ಧೋರಣೆ. ಅಪವಾದಕ್ಕೆ ಕಿವಿ ಕೊಡಬೇಡಿ, ಅಪವಾದ ಏನಾದರೂ ಅನ್ಲಿ ಅನ್ನೋದು ಒಂದು ಧಾಟಿ, ಅದೊಂದು ಥರದ ಕ್ರಮ. ಆಮೇಲೆ ಒಂದು ದಿವಸ ಸತ್ಯ ಗೊತ್ತಾಗುತ್ತೆ ಅಂತ ಒಂದು ಥರದ ಮಾರ್ಗ. ಇನ್ನೊಂದು ಮಾರ್ಗ ಕೃಷ್ಣನದು, ನಾನು ಪರಿಶುದ್ಧ ಅನ್ನೋದನ್ನು ತೋರಿಸಿದ ಮೇಲೆ ನಾನು ಅದನ್ನು ಹೊರಗೆ ಬರೋದು, ಅಲ್ಲಿವರೆಗೆ ನಾನು ಅದರ ಬೆನ್ಬಿಡಲ್ಲ ಅಂತ. ಇದು ಇನ್ನೊಂದು ಕ್ರಮ. ಈ ಎರಡನೆಯ ಕ್ರಮವನ್ನು ಕೃಷ್ಣ ಇಲ್ಲಿ ಸ್ಯಮಂತಕ ಮಣಿಯ ವಿಷಯದಲ್ಲಿ ತೋರಿಸ್ತಾನೆ. ಅವನು ಎಷ್ಟು ಬೆನ್ನಟ್ಟಿದ ನಿಮಗೆ ಗೊತ್ತು. ಅಲ್ಲಿ ಹೋಗಿ ಜಾಂಬವಂತನ ಜೊತೆಗೆ ಹೋರಾಟ ಮಾಡಿ ಆ ಮಣಿ ತಗೊಂಡು ಬರುವಾಗ ಮಣಿ ಮಾತ್ರ ಅಲ್ಲ, ಜಾಂಬವಂತ ತನ್ನ ಮಗಳು ಜಾಂಬವತಿಯನ್ನು ಮದುವೆ ಮಾಡಿಸಿ ಕೊಟ್ಟ. ಹಾಗಾಗಿ ಎರಡನೆಯ ಮದುವೆ ಆಯಿತು ಕೃಷ್ಣನಿಗೆ. ರುಕ್ಮಿಣಿ ಅವಳೇ ಕರೆದದ್ದು, ಇದು ಜಾಂಬವತಿಯನ್ನು ಇವನೇ ಕೊಟ್ಟದ್ದು. ಈ ಜಾಂಬವತಿಯನ್ನು ಕೊಟ್ಟ ಮೇಲೆ ಮಣಿ ತಗೊಂಡು ಬಂದು, ಇಕೋ ಕೊಟ್ಟಿದ್ದೇನೆ ನಿನ್ನ ಮಣಿ, ನಿನ್ನ ಹತ್ರ ಇಟ್ಕೋ ಅಂತ ಸತ್ರಾಜಿತನಿಗೆ ಕೊಡೋ. ಸತ್ರಾಜಿತನಿಗೆ ಪುಕು ಶುರುವಾಯಿತು. ಇವನ ಮೇಲೆ ಅಪವಾದ ಹಾಕಿದ್ದಕ್ಕೆ ಇವನು ಹೋಗಿ ಇದು ನಾನಲ್ಲ ನೋಡು ಬೇರೆಯವರು ಮಾಡಿದ್ದು ಮಾಡಿ ತೋರಿಸ್ತಾನೆ, ಇನ್ನು ನನ್ನ ಮೇಲೆ ಎಲ್ಲಿ ಹಗೆ ಇಟ್ಕೋತಾನೆ, ಈ ಹಗೆಯನ್ನು ನನ್ನ ಸ್ನೇಹಿತ ಮಾಡ್ಕೊಳ್ಳೋದಿದ್ರೆ ನನಗೆ ಅಪಾಯ ಇದೆ, ಹೇಗಾದರೂ ಮಾಡಿ ಇವನನ್ನು ನನ್ನ ಪಾರ್ಟಿ ಮಾಡ್ಕೋಬೇಕು ಅಂತ ಹೇಳಿ ವ್ಯವಹಾರದ ದೃಷ್ಟಿಯಿಂದ ತನ್ನ ಮಗಳನ್ನು ಮದುವೆ ಮಾಡಿಸಿಕೊಡೋದು ಅಂತ ತೀರ್ಮಾನ ಮಾಡಿದ. ಪಕ್ಕ ಕ್ಯಾಲ್ಕ್ಯುಲೇಟಿವ್ ಸತ್ರಾಜಿತ. ಸತ್ಯಭಾಮೆಯನ್ನು ಮದುವೆ ಮಾಡಿಕೊಡುವಾಗ ಪಕ್ಕ ಕ್ಯಾಲ್ಕ್ಯುಲೇಟಿವ್ ಅವನು. ಇವಳನ್ನು ಮದುವೆ ಮಾಡಿಸ್ಕೊಟ್ಬಿಟ್ರೆ ಅವನು ಸಾಮಾನ್ಯವಾಗಿ ನನ್ನ ವಿರುದ್ಧ ಬರೋಕ್ಕಾಗಲ್ಲ, ಯಾಕೆಂದರೆ ಮಾವ ನಾನು ಸೊಸೆ ಮಗಳಿರ್ತಾಳೆ ನನ್ನ ಮಗಳು ಅವನ ಹೆಂಡತಿಯಾಗಿ, ಹಾಗಾಗಿ ಅವನು ನನ್ನ ಸುದ್ದಿಗೆ ಬರಲಿಕ್ಕಿಲ್ಲ ಅಂತ ಮದುವೆ ಮಾಡಿಸಿಕೊಟ್ಟ. ಕೃಷ್ಣ ಏನು ಅನ್ನಲಿಲ್ಲ, ಸತ್ಯಭಾಮೆಯನ್ನು ಸ್ವೀಕರಿಸಿದ. ಸತ್ಯಭಾಮೆಯನ್ನು ಮದುವೆ ಮಾಡಿಸ್ಕೊಡುವಾಗ ಸತ್ರಾಜಿತ ಬಹಳ ಸಜ್ಜನರ ಹಾಗೆ ಈ ಮಣಿ ಕೂಡ ನಿನ್ನದು ಅಂದ. ನನಗೆ ಮಣಿ ಬೇಡ ಅಂದ ಕೃಷ್ಣ. ಗೊತ್ತಿತ್ತು ಅವನಿಗೆ ಮಾಡಿದ ಪಾಪಕ್ಕೆ ಉಣ್ಣೋದಕ್ಕಿದೆ ಅಂತ. ತಗೊಳ್ಳಿಲ್ಲ. ಎಲ್ಲಿ ಯಾವುದನ್ನು ತಗೋಬೇಕು ಯಾವುದನ್ನು ತಗೋಬಾರ್ದು ಅಂತಲೂ ಗೊತ್ತಿರಬೇಕು. ಕೊಡಿ ಅಂತ ನಿನ್ನೆ ಅಂದೆ ನಾನು. ಕೊಡುವುದು ಒಂದು ಭಾಗವಾದರೆ ತೆಗೆದುಕೊಳ್ಳುವವರು ಎಂಥ ರೀತಿದ್ದನ್ನು ತಗೋಬಾರ್ದು ಗೊತ್ತಿರಬೇಕು. ಒಬ್ಬರು ಬಹಳ ಸಜ್ಜನರು ನಿತ್ಯ ಅರ್ಚನೆ ಮಾಡುವವರು 70ರ ಮೇಲೆ ಈಗ ಸ್ವಲ್ಪ ಹಾಸಿಗೆ ಮೇಲೆ ನರಳಾಡ್ತಾರೆ. ಯಾಕಪ್ಪ ದೇವ್ರ ಪೂಜೆ ಮಾಡಿದ್ದೀರಿ, ಸಿಕ್ಕಾಪಟ್ಟೆ ಭಕ್ತಿ ಶ್ರದ್ಧೆ, ನಿಮ್ಮ ಪ್ರಾಮಾಣಿಕತೆ ನಾವು ನೋಡಿದ್ದೇವೆ, ನಿಮಗೆ ಯಾಕೆ ಬಂತು ಇಂಥದ್ದೆಲ್ಲ ಅಂತ ಕೇಳಿದ್ದಕ್ಕೆ ಅರ್ಚಕ ಅಲ್ವಾ, ಕಂಡವ್ರು ಕೊಟ್ಟಿದ್ದಾರೆ, ತಗೊಂಡಿದ್ದೀನಿ, ಈಗ ನರಳಬೇಕು ಅಂತಾರೆ ಅವರು. ನಾನು ಇದನ್ನೆಲ್ಲ ಯಾಕೆ ಹೇಳೋದು ಅಂತಂದರೆ, ಕೃಷ್ಣನಿಗೆ ಗೊತ್ತಿತ್ತು ಯಾವುದು ತಗೋಬೇಕು ಯಾವ್ದು ತಗೋಬಾರ್ದು. ತಗೊಳ್ಳಿಲ್ಲ. ತಗೊಳ್ಳದೆ ಹೋದ. ಅವನಿಗೆ ಅರ್ಜೆಂಟ್ ಹಸ್ತಿನಾಪುರಕ್ಕೆ ಹೋಗಬೇಕಿತ್ತು. ನೋಡಿ, ಇಲ್ಲಿ ಮತ್ತೆ ನಿಮಗೆ ಪ್ಯಾರಲಲ್ಲಿ ನಾನು ಆ ಕಡೆಯ ಕಥೆ ಹೇಳಬೇಕು. ನಾನು ಹೇಳಲ್ಲ, ಈಗ ಒಂದ್ಸರಿ ಈ ಮದುವೆ ಮುಗಿಸ್ತೀನಿ. ಯಾಕೆಂದರೆ ಆ ಕಡೆ ಈ ಕಡೆ ಅದು ಕ್ರೊನಾಲಜಿಕಲ್ಲಿ ಇಸುವೆ ಹಾಕಿ ಕೃಷ್ಣನ ಜೀವನ ಹೇಳಂದ್ರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮನುಷ್ಯ ಯಾವ ಪರಿ ಬದುಕಿದ್ದಾನೆ ಸ್ವಾಮಿ, ಆಚೆಗೆ ಎಷ್ಟು ಮಾಡಿದ್ದಾನೆ, ಈಚೆಗೆ ಎಷ್ಟು ಮಾಡಿದ್ದಾನೆ. ನೀವು ಇಸುವೆ ಹಾಕೋದ್ರೊಳಗೆ ಅವ 3 ಕೆಲಸ ಮಾಡಿರ್ತಾನೆ. ಎಲ್ಲಿಂದ ಹುಡುಕ್ತೀರಿ, ಯಾವುದು ಮೊದಲು ಮಾಡಿದ ಯಾವುದು ನಂತರ ಮಾಡಿದ ಗೊತ್ತೇ ಆಗಲ್ಲ. ಅದಕ್ಕೆ ನಾನು ಹೇಳೋದು, ಒಬ್ಬ ಮನುಷ್ಯ ಹುಟ್ಟಿದ ದಿನದಿಂದ ಹುಟ್ಟಿದ ಕ್ಷಣದಿಂದ ಒಂದು ಚಟುವಟಿಕೆಗೆ ತೊಡಗಿ ಸಾಯುವ ಕ್ಷಣದವರೆಗೆ ಒಂದು ನಿಮಿಷ ವಿಶ್ರಾಂತಿ ತಗೊಂಡಿದ್ದಾನ ಇಲ್ವಾ ಅನ್ನುವ ಹಾಗೆ ಬದುಕಿದ್ದಾನೆ ಕೃಷ್ಣ. ನನಗೆ ವೈಯಕ್ತಿಕವಾಗಿ ಅವನ ನಿರ್ಯಾಣ ಸ್ಥಿತಿಯ ಒಂದು ವಿವರಣೆಯನ್ನು ನಾನು ಕೊನೆಗೆ ಸ್ವರ್ಗಾರೋಹಣ ಎಲ್ಲ ಮುಗೀತು, ಅಲ್ಲಿ ಮುಸಲ ಪರ್ವ ಮುಗೀತು, ಎಲ್ಲ ಮುಗಿದು ಸ್ವರ್ಗಾರೋಹಣಕ್ಕೆ ಮೊದಲು ಮಹಾಭಾರತದಲ್ಲಿ ಇಲ್ಲಿ ಬರುವಾಗ ಶ್ರೀಮದ್ ಭಾಗವತದಲ್ಲಿ ಮುಸಲ ಪರ್ವ ಅಥವಾ ಅವರು ಏನು ಆ ಯದುವಂಶ ನಾಶ ಆಯ್ತಲ್ಲ ಅದನ್ನೆಲ್ಲ ನೋಡ್ತಾನೆ ಕೃಷ್ಣ. ತಾನು ಪಾರ್ಟಿಸಿಪೇಟ್ ಮಾಡ್ತಾನೆ, ಒಂದಿಷ್ಟು ಜನರನ್ನು ತಾನೂ ಕೊಲ್ತಾನೆ. ಕೊಂದ ನಂತರ ಬಲರಾಮ ತನ್ನ ಪ್ರಾಣತ್ಯಾಗ ಮಾಡೋದು ಅದನ್ನು ನೋಡ್ತಾನೆ. ನೋಡಿ ನೇರ ಹೋಗಿ ಒಂದು ಅರಳಿ ಕಟ್ಟೆಯಲ್ಲಿ ಕಾಲು ಚಾಚಿ ಕುಳಿತುಕೊಂಡ ಅಂತ ಓದುವಾಗ ಪಾಪ ಜೀವನದ ಫಸ್ಟ್ ಟೈಮ್ ರೆಸ್ಟ್ ಅಂತ ಕಾಣ್ತದೆ ಅಂತ ನಂಗೆ ಅನಿಸಿದ್ದು. ಎಂದೂ ಕೂತಿಲ್ವೇನೋ ಪಾಪ, ಸಾಕು ಅನ್ನಿಸಿ ಕೂತ್ನೇನೋ ಅಂತ. ಆ ಪರಿ ಕೂತ ಹಾಗೆ ಕಾಣಿಸ್ತದೆ. ಎಲ್ಲಿಯೂ ಕೂತದ್ದು ಮಜಾ ಮಾಡಿದ್ದು ಕಾಣುವುದೇ ಇಲ್ಲ ಸ್ವಾಮಿ. ಕೃಷ್ಣನ ಅವತಾರದಷ್ಟು ನಿರಂತರವಾಗಿ ತನ್ನ ಜೀವನವನ್ನು ಪ್ರತಿ ಕ್ಷಣ ಒಂದು ರಿಪೇರಿ, ಒಂದು ಉದ್ಧಾರ, ಒಂದು ಒಳಿತು, ಒಂದು ನಾಳಿನ ಭವಿಷ್ಯ, ಇದರಲ್ಲಿಯೇ ತನ್ನನ್ನು ತೊಡಗಿಸಿಕೊಂಡು ನಿದ್ದೆ ಮಾಡಿದ್ದಾನೆ ಇಲ್ವಾ, ಊಟ ಮಾಡಿದ್ದಾನೆ ಇಲ್ವಾ ಅನ್ನುವ ಹಾಗೆ ಬದುಕಿದ್ದಾನೆ, ಅವಿಶ್ರಾಂತ. ಹಾಗಾಗಿ ನಮ್ಮಲ್ಲಿ ಹಾಕೊಳ್ತೇವಲ್ಲ ವಿಶ್ರಾಂತ ಕುಲಪತಿಗಳು, ವಿಶ್ರಾಂತ ಸೋ ಆ್ಯಂಡ್ ಸೋ, ಹಾಕೊಳ್ಳೋಕ್ಕೆ ಬರಲ್ಲ ಕೃಷ್ಣ. ಎಲ್ಲಿ ವಿಶ್ರಾಂತಿ? ಎಂಡ್ ಪಾಯಿಂಟ್ವರೆಗೂ ಅವನು ದುಡಿದದ್ದೇ ದುಡಿದದ್ದು. ಹಾಗೆ ಇರುವ ಕೃಷ್ಣ
ಹೀಗೆ ಸತ್ಯಭಾಮೆಯ ಜೊತೆಗಿದ್ದ ಮದುವೆಯನ್ನು ನಡೆಸಿದ ಬಳಿಕ ಹಸ್ತಿನಾಪುರಕ್ಕೆ ಆಗಾಗ್ಗೆ ಸುದ್ದಿ ತಗೊಳ್ತಾ ಇದ್ದ ಅಕ್ರೂರನ ಜೊತೆಗೆ. ಅಲ್ಲೇನಾಗ್ತಾ ಇದೆ ನೋಡು ಬಾ, ಅದರದ್ದು ಸುದ್ದಿ ತಗೊಳ್ತಿದ್ದ. ವಾರಣಾವತದ ಸುದ್ದಿ ಎಲ್ಲ ಗೊತ್ತುಂಟು. ಒಂದು ಹಂತಕ್ಕೆ ಅಲ್ಲಿ ಹೋಗಿಬಿಟ್ಟು ಧೃತರಾಷ್ಟ್ರಾದಿಗಳ ಮುಂದೆ ಕಣ್ಣೀರು ಸುರಿಸಿ ತಾನೂ ಕೂಡ ಧರ್ಮೋದಕ ಬಿಟ್ಟ ಹಾಗೆ ಎಲ್ಲ ನಾಟಕ ಮಾಡಿದ್ದಾನೆ. ಅವನಿಗೆ ಗೊತ್ತುಂಟು ಎಲ್ಲ ಸಂಗತಿಗಳು ಅಂತ ಅರ್ಥ ಆಗತ್ತೆ, ಎಲ್ಲೋ ಗೊತ್ತುಂಟು ಅವನಿಗೆ ಅಂತ. ಎಲ್ಲಿ ಅಂತ ಗೊತ್ತಾಗಲ್ಲ, ಹೇಗೆ ಗೊತ್ತಾಯಿತು ಗೊತ್ತಾಗಲ್ಲ. ಇಂಥ ಕೃಷ್ಣ ಒಂದು ನಿರ್ದಿಷ್ಟ ಕಾರಣಕ್ಕೆ ಹಸ್ತಿನಾವತಿಗೆ ಹೋಗಿದ್ದಾನೆ. ಇತ್ತ ಅಕ್ರೂರನಿಗೊಂದು ದುರ್ಬುದ್ಧಿ ಬಂತು ನೋಡಿ. ಸ್ವಾಮಿ ಯಾರನ್ನು ನಂಬೋದು ಅಂತ ಅನಿಸುತ್ತೆ ಕೆಲವೊಮ್ಮೆ. ಸಾಕ್ಷಾತ್ ಕೃಷ್ಣನನ್ನು ಕರ್ಕೊಂಡು ಬರುವಾಗ ಇದ್ದ ಭಕ್ತ, ಆ ಕೃಷ್ಣ ಭಕ್ತಿಗಾಗಿ ಕೃಷ್ಣನ ಸಾಕ್ಷಾತ್ ದರ್ಶನವನ್ನು ನೀರಿನಲ್ಲಿ ಯಮುನೆಯಲ್ಲಿ ಪಡೆದ ಅಕ್ರೂರ ಎಲ್ಲಿಗೆ ತಲೆ ತಿರುಗಿತು? ಶತಧನ್ವನನ್ನು ಪ್ರೇರೇಪಿಸಿದ ಕೃತವರ್ಮನ ಜೊತೆಗೆ ಸೇರಿಕೊಂಡು. ಅಲ್ಲಿ ಹೇಗೂ ಮಣಿ ಸತ್ರಾಜಿತನ ಹತ್ರ ಇದೆ, ಅವನಿಗೆ ಗಂಡು ಮಕ್ಕಳಿಲ್ಲ, ಕೃಷ್ಣ ಇಲ್ಲ ಸ್ಟೇಷನ್ನಲ್ಲಿ, ಅದನ್ನು ಹಾರಿಸೋಣ ಸತ್ರಾಜಿತನನ್ನು ಮುಗಿಸಿ ಅಂತ. ಶತಧನ್ವ ಮೊದಲೇ ಒಂಥರ ಕ್ರೂರಿ, ಅವನಿಗೆ ಇಂಥದ್ದೆಲ್ಲ ಇಷ್ಟದ ವಿಷಯ. ಒಪ್ಪಿದ ಅವನು. ಕೊಲೆ ಮಾಡಿ ಮಣಿ ಅಪಹರಣ ಮಾಡಿ ಅಕ್ರೂರನಿಗೆ ತಂದು ಕೊಟ್ಟ. ಅಕ್ರೂರನಿಗೆ ತಂದು ಕೊಟ್ಟು ಇಲ್ಲಿ ಸತ್ರಾಜಿತನ ಕೊಲೆ ಆದದ್ದನ್ನು ಸುದ್ದಿ ಬಂದು ಸತ್ಯಭಾಮೆ ಬೊಬ್ಬಿಟ್ಟು ಹೇಳಿದಾಗ ಕೃಷ್ಣ ಓಹೋ ಹೌದಾ, ಗೊತ್ತೇ ಇಲ್ಲದಾಗೆ ಮಾಡಿದ. ಗೊತ್ತಿತ್ತು. ಸತ್ರಾಜಿತ ಮಾಡಿದ ಫಲಕ್ಕೆ ಏನು ಮಾಡಿದ್ದ? ಕೃಷ್ಣನಿಗೆ ಅಪವಾದ. ಆ ಮಣಿ ಬಿಟ್ಟೀತ. ಕೃಷ್ಣ ತೆಗೆದುಕೊಂಡಿರಬೇಕು ಅಂತ ಅಪವಾದ ಮಾಡಿದ್ದರ ಫಲ ಸತ್ರಾಜಿತನಿಗೆ ಬಂದಿತ್ತು. ಗೊತ್ತಿತ್ತು ಅಂತ ಬರೀತಾರೆ ವೇದವ್ಯಾಸರು. ಅವನಿಗೆ ಗೊತ್ತಿತ್ತು, ಗೊತ್ತಿಲ್ಲದ ಹಾಗೆ ನಟಿಸಿ ಓಹೋ ನಿಮ್ಮ ಅಪ್ಪ ತೀರಿಕೊಂಡನಾ ಅಂತ ಕೇಳಿ ಬಂದನಂತೆ. ಬಂದು ಹಾಗಾದರೆ ಶತಧನ್ವನನ್ನು ಹಿಡಿಬೇಕು ಅಂತ ಬಲರಾಮನ ಜೊತೆಗೆ ಶತಧನ್ವನನ್ನು ಬೆನ್ನಟ್ಟಿ ಹೋಗಿ, ನಿಮಗೆ ಗೊತ್ತು ಆ ಶತಧನ್ವನನ್ನು ಕೊಲ್ಲುವಾಗ ಶತಧನ್ವ ಅದನ್ನು ಅಕ್ರೂರನ ಹತ್ರ ಕೊಟ್ಟು ಹೋಗಿದ್ದ, ಮತ್ತು ಅಕ್ರೂರ ಕೃತವರ್ಮರು ಅವನ ಸಹಾಯಕ್ಕೆ ಬರಲಿಲ್ಲ. ಶತಧನ್ವನನ್ನು ಕೊಂದು ಹುಡುಕಲಾಗಿ ಅಲ್ಲಿ ಮಣಿ ಇಲ್ಲ. ಇವನು ಬಂದು ಬಲರಾಮನ ಹತ್ರ ಹೇಳ್ತಾನೆ, ಮಣಿ ಇಲ್ಲ, ಶತಧನ್ವನನ್ನು ಕೊಂದರೂ ಕೂಡ ವ್ಯರ್ಥವಾಯಿತು ಅಂತ. ನೋಡಿ ಎಲ್ಲಿಯವರೆಗೆ ದುಷ್ಟತನ ಎಷ್ಟು ಬೆನ್ನು ಹತ್ತುತ್ತದೆ ಎಂತೆಂಥ ಒಳ್ಳೆಯವರನ್ನು. ಅಂದರೆ ಸಾಕ್ಷಾತ್ ಸತ್ಯಭಾಮೆ ಡೌಟ್ ಮಾಡ್ತಾಳೆ ಕೃಷ್ಣನನ್ನು, ಸಿಕ್ಕಿದೆ ಇಲ್ಲ ಅಂತಿದ್ದಾನೆ. ಬಲರಾಮ ಡೌಟ್ ಮಾಡ್ತಾನೆ, ಇವನು ನನಗೆ ಕೊಡಬೇಕಾಗಬಹುದು ಅಂತ ಹೇಳ್ತಾ ಸುಳ್ಳು ಹೇಳ್ತಿದ್ದಾನೆ ಅಂತ. ಕೃಷ್ಣನಿಗೆ ಇಬ್ಬರ ಮನಸ್ಸಿನ ಒಳಗಿನ ಕಲ್ಮಶವು ಗೊತ್ತಾಗ್ತದೆ. ಗೊತ್ತಿಲ್ಲದ ಹಾಗೆ ಇರ್ತಾನೆ. ಅಲ್ಲಿಯೇ ನಡೆದದ್ದು. ಬಲರಾಮ ಏನು ಹೇಳ್ತಾನೆ ಅಂದರೆ, ಹೇಗೂ ನಾನು ಇಲ್ಲಿವರೆಗೆ ಬಂದೇನೆ, ನಾನು ಇಲ್ಲೇ ಮಿಥಿಲೆಯಲ್ಲಿ ಇರ್ತೇನೆ, ನೀನು ಅದನ್ನು ಹುಡುಕೋದು ಮಾಡು ಅಂತ. ಆ ಮಿಥಿಲೆಗೆ ಹೋದ ನೋಡಿ, ಅಲ್ಲಿ ಗದಾಯುದ್ಧವನ್ನು ಕಲಿಸಿದ ದುರ್ಯೋಧನನಿಗೆ. ಅನ್ಫಾರ್ಚುನೇಟ್ಲಿ ದುರ್ಯೋಧನನಿಗೆ ಒಂದು ವಿಶ್ರಾಂತಿ ಬಲರಾಮನಿಗೆ ಸಿಕ್ಕದಿದ್ರೆ ದುರ್ಯೋಧನನಿಗೆ ಪಾಠ ಆಗ್ತಿರ್ಲಿಲ್ಲ. ಬಟ್ ಬಲರಾಮನಿಗೆ ಬಂದ ಅನುಮಾನ ನೋಡಿ, ದುರ್ಯೋಧನನ ಹತ್ರ ತಗೊಂಡೋಯ್ತು ಬಲರಾಮನನ್ನು. ಕೃಷ್ಣನಿಗೆ ಗೊತ್ತಾಯಿತು, ಓಹೋ ಮನೆಯವರೇ ಡೌಟ್ ಮಾಡ್ತಾರೆ. ಬಹಳ ಬಾರಿ ನಾನು ಅಂದ್ಕೊಳ್ಳೋದಿದೆ, ಊರವ್ರಿಗೆ ಅರ್ಥ ಆದರೂ ಮನೆಯವರಿಗೆ ಅರ್ಥ ಆಗೋದು ಬಹಳ ಕಡಿಮೆ, ತುಂಬ ಅಪರೂಪ. ಮನೆಯವರು ಡೌಟ್ ಮಾಡೋದು ಬಹಳ ಹೆಚ್ಚು. ಮನಸ್ಸು, ಭಾವನೆ ಎಲ್ಲವೂ ಹಾಗೆ. ವಿವರಿಸಲಿಕ್ಕಂತೂ ಪುರ್ಸೊತ್ತೋ ಭಾವನೆಯ ಒಂದು ವಲಯವೋ ವೇವ್ ಲೆಂತೋ ಇರೋದೇ ಇಲ್ಲ. ಹಾಗಾಗಿ ನಾವು ಎಷ್ಟೋ ಸಾರಿ ಕೃಷ್ಣನಿಗೆ ಒಂದು ಹೆಸರಿತ್ತಂತೆ, ಮನೆಗೆ ಮಾರಿ ಇವ ಊರಿಗೆ ಉಪಕಾರಿ ಅಂತ. ಸಂತೋಷ ಪಡಬೇಕು ಹಾಗೆ ಯಾರಾದರೂ ಹೇಳಿದರೆ, ಕೃಷ್ಣನಿಗಿದ್ದ ಕ್ರೆಡಿಟ್ ಅಲ್ವಾ ಅದು. ಬಟ್ ಕೃಷ್ಣನನ್ನು ಯದುವಂಶಿಯರು ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಭಾಗವತ ತುಂಬ ದುಃಖದಲ್ಲಿ ಹೇಳುತ್ತೆ. ನೀರಿನಲ್ಲಿ ಚಂದ್ರ ಪ್ರತಿಫಲನ ಮೂಡಿದಾಗ ಇದು ಚಂದ್ರನ ಪ್ರತಿಫಲನ. ಚಂದ್ರ ಅಲ್ಲಿದ್ದಾನೆ, ಅವನೊಂದು ಬೆಳಕು, ಅವನ ಮೇಲೊಂದು ಬೆಳಕು ಇದೆ, ಅದು ಸೂರ್ಯ ಅಂತ ನೋಡುವ ಒಂದು ಕ್ರಮ ಇದೆ. ಯಾರಿಗೆ? ಭಕ್ತಿ ಇರುವವರಿಗೆ, ದೇವರನ್ನು ಕಾಣುವವರಿಗೆ, ಬೆಳಕನ್ನು ನಿಜವಾಗಿ ಅರ್ಥೈಸುವವರಿಗೆ. ನೀರಿನ ಜಲಚರಗಳಿದ್ದಾವಲ್ಲ, ಅವುಗಳ ಅಂದುಕೊಂಡುವಂತೆ ಇದು ಬಹುಶಃ ನಮ್ಮ ಹಾಗೆ ಒಂದು ಪ್ರಾಣಿ ಅಂತ. ಆ ಪ್ರತಿಫಲನ ನೋಡಿ ಯದುವಂಶೀಯರು ಕೃಷ್ಣನನ್ನು ನೀರಿನ ಒಳಗಿನ ಜಲಚರದ ಹಾಗೆ ಭಾವಿಸಿದ್ರು ಅಂತ ವೇದವ್ಯಾಸರು ಬಹಳ ದುಃಖವಾಗಿ ಹೇಳ್ತಾರೆ. ಕೃಷ್ಣ ಅರ್ಥ ಆಗಲಿಲ್ಲ. ಅವಜಾನಂತಿ ಮಾ ಮೂಢಾಹ, ನನ್ನನ್ನು ಮನುಷ್ಯ ಅಂತ ತಿಳಿತಾರೆ, ನನ್ನನ್ನು ತಿಳಿಯದ ಜನ ಅವರು ಮೂರ್ಖರು, ನಾನೇನು ಮಾಡಲಿ ಅಂತಾನೆ ಕೃಷ್ಣ. ಆಮೇಲೆ
ಅಷ್ಟು ಮಾತ್ರ ಅಲ್ಲ, ಈ ಒಂದು ತೆಪ್ಪ ಅಂತಿರುತ್ತೆ ನೀರಲ್ಲಿ, ನಮ್ಮನ್ನು ದಾಟಿಸುತ್ತೆ ಆ ದಡಕ್ಕೆ. ಅದು ಇಲ್ಲಿಂದ ಅಲ್ಲಿಗೆ ದಾಟಿಸುವ ಮಹಾವಿಶೇಷ ಸಾಧನ. ಬದುಕನ್ನು, ನಮ್ಮನ್ನು ಯಾವುದೋ ಕೆಟ್ಟ ದಡದಿಂದ ಒಳ್ಳೆಯ ದಡಕ್ಕೆ ಉತ್ತರೋತ್ತರ ಕಳುಹಿಸುವ ಒಂದು ತೆಪ್ಪವನ್ನು ಕೂಡ ಜಲಚರಗಳು, ಇದು ನಮ್ಮ ಹಾಗೆ ಒಂದು ಪ್ರಾಣಿ ಕಾಣ್ತದೆ, ದಿನ ಆಚೆ ಹೋಗ್ತದೆ ಈಚೆಗೆ ಬರ್ತದೆ ಅಂತ ಎಣಿಸ್ತಾವಲ್ಲ, ಹಾಗೆ ಇಲ್ಲಿ ದಡದಿಂದ, ಈ ಸಂಸಾರದ ದಡದಿಂದ ಮೋಕ್ಷದ ದಡಕ್ಕೆ ದಾಟಿಸುವ ಶ್ರೀಕೃಷ್ಣನನ್ನು ಯದುವಂಶೀಯರು ಅಷ್ಟೇ ತಿಳಿದಿದ್ರು. ಯಾರು ಉಳಿದವರು ಯಾರು ಅಲ್ಲಪ್ಪ, ಸತ್ಯಭಾಮೆ. ಬಲರಾಮ ಕೂಡ ಹಾಗೆ ಅನುಮಾನಿಸಿದ್ರು. ಕೃಷ್ಣ ತೀರ್ಮಾನ ಮಾಡಿದ, ಪೂರ್ತಿ ಇದರ ದಡ ಹತ್ತದೇ ಇದ್ದರೆ ನಾನು ಶುದ್ಧನಾಗುವುದಿಲ್ಲ. ನನಗೆ ಅವರಿಗೆ ಉತ್ತರ ಕೊಡುವುದಕ್ಕಲ್ಲ, ನಾನು ಶುದ್ಧನಾಗುವುದಕ್ಕೆ ಇದು ಬೆನ್ನು ಹತ್ತಬೇಕು. ಈ ಮಣಿದೊಂದು ಪ್ರಾಬ್ಲಮ್ ಏನು ಅಂದರೆ, ಅದು ಎಲ್ಲಿ ಉಂಟ ಅಲ್ಲಿ ಸಂಪತ್ತು, ಅದು ಎಲ್ಲಿ ಉಂಟ ಅಲ್ಲಿ ಬೆಳಕು, ಅದು ಎಲ್ಲಿ ಉಂಟ ಅಲ್ಲಿ ಕ್ಷಾಮವಿಲ್ಲ. ಅಕ್ರೂರ ಒಂದು ಸ್ವಲ್ಪ ಸಮಯ ಕಾಣುವುದಿಲ್ಲ ಅಲ್ಲೆಲ್ಲೂ ನಿಜವಾಗಿ ಇರಬೇಕಾದ ಜಾಗದಲ್ಲಿ. ಕೃಷ್ಣ ಸುಮ್ಮನೆ ಏನು ಮಾಡದೆ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಒಂದು ದಿವಸ ಯಾರೋ ಬಂದು ಯದುವಂಶಿಯರು ಹೇಳ್ತಾರೆ, ಅಕ್ರೂರ ಅಲ್ಲಿ ಹೋಗಿದಾನಂತೆ, ಅಲ್ಲಿ ಹೋದಲ್ಲೆಲ್ಲ ಈಗ ಭಾರೀ ಸಂಪತ್ತಂತೆ, ಅಲ್ಲಿ ಈಗ ಕ್ಷಾಮ ಇಲ್ಲಂತೆ, ಅಲ್ಲಿ ತುಂಬ ಜನ ಎಲ್ಲ ಆರೋಗ್ಯದಿಂದಿದ್ದಾರಂತೆ. ಗೊತ್ತಾಗತ್ತೆ ಅವನಿಗೆ ಇದು ಅಕ್ರೂರನ ಹತ್ರ ಇದೆ ಅಂತ. ನೇರ ಹೋಗ್ತಾನೆ, ಅಕ್ರೂರನ ಹತ್ರ ಹೇಳ್ತಾನೆ, ಅಕ್ರೂರ, ನನಗೆ ಗೊತ್ತಿದೆ ಮಣಿ ನಿನ್ನ ಬಳಿ ಇದೆ ಅಂತ, ಸುಮ್ಮನೆ ನನಗೆ ಬೇಕಾಗಿಲ್ಲ, ಆದರೆ ಒಮ್ಮೆ ತೋರಿಸಿ ಬಿಡು, ನಾನು 4 ಜನರಿಗೆ ಉತ್ತರಿಸಬೇಕಾಗಿದೆ, ಅಷ್ಟಕ್ಕಾಗಿ ತೋರಿಸು, ಇರುವುದನ್ನು ಖಚಿತಪಡಿಸು. ಅಕ್ರೂರ ಮೊದಲೇ ಹೆದರಿ ಸಾಯ್ತಾನೆ. ಕೃಷ್ಣ ಬಂದಿದ್ದಾನಂದಾಗಲೇ ಸತ್ತಿರ್ತಾನೆ ಅರ್ಧ. ಅವನು ತಕ್ಷಣ, ಹೌದು ತಗೋ, ಇದು ನಿನಗೆ, ನನಗೆ ಬೇಡ, ಆದರೆ ಕೊಡಬೇಕಾದವರಿಗೆ ಕೊಡಬೇಕಲ್ಲ. ನಿಜಕ್ಕೂ ಅವನು ಹೇಳ್ತಾನೆ, ಕೃಷ್ಣ ನಿಜಕ್ಕೂ ನಾನು ಹಕ್ಕುದಾರ, ಯಾಕೆ ಗಂಡು ಇಲ್ಲ, ಮಗಳ ಗಂಡನಿಗೆ ಅದು ಹಕ್ಕಿನಿಂದ, ಆದರೆ ನನಗೆ ಬೇಡ, ಜಗತ್ತಿಗೆ ಹೇಳು ನನ್ನ ಕೈಯಲ್ಲಿತ್ತು ಕೃಷ್ಣನ ಕೈಯಲ್ಲಿರಲಿಲ್ಲ ಅಂತ ಹೇಳು ಅಂತ ಓಪನ್ ಹೇಳಿಸ್ತಾನೆ. ನನಗೆ ಬಹಳ ಆಶ್ಚರ್ಯ ಆಗುವುದು, ಅಂಥ ಅಕ್ರೂರ ಕೂಡ ಇಷ್ಟು ಹೇಗೆ ಕನಿಷ್ಠ ಯೋಚನೆಗೆ ಬಂದ. ಹಾಗಾಗಿ ದೇವರ ದರ್ಶನ ಆದವರು ಉದ್ಧಾರ ಆಗ್ತಾರೆ ಅಂತ ಏನು ನಿಯಮ ಇಲ್ಲ. ದೇವರ ದರ್ಶನ ಆದವನೂ ಕೂಡ ವಾರಾಂತ್ಯದಲ್ಲೋ ತಿಂಗಳಾಂತ್ಯದಲ್ಲೋ ಮನಸ್ಸು ಎಷ್ಟು ಭ್ರಷ್ಟ ಆಗಬಹುದು ಮತ್ತು ಎಷ್ಟು ಭ್ರಷ್ಟ ಸ್ಥಿತಿಗೆ ಹೋಗಿಯೂ ಕೂಡ ಸಮರ್ಥಿಸಿಕೊಳ್ಳುವ ಒಂದು ದುಷ್ಟ ಗುಣ ಬಂದು ಬಿಡಬಹುದು ಅನ್ನೋದಕ್ಕೆ ಅಕ್ರೂರ ಉದಾಹರಣೆ. ನಾವು ಯಾರನ್ನಾದರೂ ದೇವರ ದರ್ಶನ ಆದವರಂತೆ ಅಂತ ಹೋಗಿ ನೋಡಬೇಕಾಗಿಲ್ಲ. ದೇವರ ದರ್ಶನ ಆದವರು ಏನೂ ಆಗಬಹುದು ಅಂತ ಕೃಷ್ಣ ಈಗಲೂ ನನಗೆ ಬಹಳ ಬಾರಿ ಅನಿಸೋದು. ನನಗೆ ಗೊತ್ತಿಲ್ಲ, ನಾನೆಲ್ಲೋ ಹಾಗೊಂದು ಸಾಲು ಕೇಳಿದ್ದೇನೆ ಅಂತ ನನ್ನ ನೆನಪು. ಕ್ರೂರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ಹೇ ಅಕ್ರೂರನ ಕೊಂದವ ಎಂದರೆ ಸಾಲದೆ ಅಂತ ಎಲ್ಲೋ ಉಗಾಭೋಗದಲ್ಲೆಲ್ಲೋ ಇದ್ದ ಹಾಗೆ. ಕೊಂದಿಲ್ಲ ಅವನು ಆ್ಯಕ್ಚುಲಿ, ಆದರೆ ಇದು ಮರಣಕ್ಕಿಂತ ಏನು ಕಡಿಮೆ ಹೇಳಿ. ಒಂದನೇದು, ಎಂತೆಂಥ ಒಳಿತಿನ ಸಾಧ್ಯತೆ ಇದ್ದು ಕೃಷ್ಣನ ಜೊತೆಗೆ ಇರಬಹುದಾದ ಅಕ್ರೂರನೇ ಕೆಟ್ಟಿದ್ದಾನೆ ಅಂದರೆ ನಮ್ಮ ಪ್ರಾರಬ್ಧ. ಇನ್ನೂ ಕೃಷ್ಣ ಎಲ್ಲೋ ಇದ್ದಾನೆ, ನಮಗೆ ಗೊತ್ತಿಲ್ಲ, ಕಾಣಕ್ಕೆ ಸಿಕ್ಕಿಲ್ಲ, ಅವ ದೂರ ಇದ್ದಾನೆ ಅಂತ ಭಾವಿಸುವ ಒಂದು ಪ್ರತಿಮೆಯಾಗಿ ನಾವು ಭಾವಿಸುವ ಸ್ಥಿತಿಯಲ್ಲಿದ್ದವರು ನಾವು ಎಷ್ಟು ಬೇಗ ಜಾರಬಹುದು ಜೀವನದಲ್ಲಿ. ಅಕ್ರೂರನಂಥ ಅಕ್ರೂರ ಕೆಟ್ಟು ನಮಗೆ ಬಹಳ ದೊಡ್ಡ ಪಾಠ ಹೇಳಿ ಹೋಗಿದ್ದಾನೆ. ಸಾಕ್ಷಾತ್ ಕೃಷ್ಣ ಪಕ್ಕದಲ್ಲಿದ್ದು ನಾನು ಕೆಟ್ಟಿದ್ದೇನೆ, ನಿಮಗೆ ಹೆಚ್ಚು ಹೊತ್ತಿಲ್ಲ ಜಾರುವುದಕ್ಕೆ. ಕಾಲೇಜೇರಿದರೆ ಕಾಲೇ ಜಾರಬಹುದು ಎಂಬ ಭೀತಿಯಿಂದ ಕಾಲೇಜೇರದ ಹುಡುಗಿ ಹಿತ್ತಲಲ್ಲೇ ಕಾಲು ಜಾರಿ ಬಿದ್ದದ್ದು ಎಂಥ ವಿಪರ್ಯಾಸ ಅಂತ ನಾವೆಲ್ಲ ನಮ್ಮ ಬಿಎ ದಿನಗಳಲ್ಲಿ ಓದಿದ ಕವಿತೆ. ಎಲ್ಲಿ ಜಾರ್ತೀವಿ ಅಂತ ಹೇಗೆ ಗೊತ್ತು. ಅದನ್ನು ಅಕ್ರೂರ ಹೇಳಿ ಹೋದ. ಯಾರೂ ಸೋಲಬಹುದು, ಯಾರೂ ತಪ್ಪಬಹುದು, ಎಂತೆಂಥ ಭಗವಂತ ಅನುಗ್ರಹ ಮಾಡಿದವರು ಕೂಡ ಎಡಹಬಹುದು. ಆ ಎಡಹುವಾಗ ಅನುಗ್ರಹ ಇತ್ತು ಬದುಕಿಕೊಳ್ತೇವೆ, ಅನುಗ್ರಹ ಇಲ್ಲ ಸರ್ವನಾಶ. ಹಾಗೆ ಅಕ್ರೂರನದು. ಮತ್ತು ನನಗನ್ಸೋದು ಸ್ವಲ್ಪ ಬುದ್ಧಿವಂತಿಕೆ ಬೇಡವಾ ಅಕ್ರೂರನಿಗೆ? ತಗೊಂಡು ಹೋದ್ರೆ ಗೊತ್ತಾಗ್ಬಿಡುತ್ತೆ ಆ ಮಣಿ. ಈಸಿಯಾಗಿ ಅವನ ಹತ್ರ ಇದೆ ಅಂತ ಗೊತ್ತಾಗುತ್ತೆ. ಅವ ಹೋದಲ್ಲಿ ಶ್ರೀಮಂತಿಕೆ ಬರುತ್ತೆ, ಅವ ಹೋದಲ್ಲಿ ದುರ್ಭಿಕ್ಷೆ ಹೋಗುತ್ತೆ, ಅವನು ಹೋದಲ್ಲಿ ಆರೋಗ್ಯ ಇರುತ್ತೆ, ಅಲ್ಲೆಲ್ಲ ಕ್ಷಾಮ ಹೋಗುತ್ತೆ, ಸಂಪತ್ತು ಬರುತ್ತೆ, ಎಲ್ಲ ಗೊತ್ತಾಗುತ್ತಲ್ಲ. ಅಂಥದ್ದನ್ನು ಕದಿಬಾರ್ದು ಅಂತಾದರೂ ಗೊತ್ತಾಗೋದು ಬೇಡವಾ? ಸಾಮಾನ್ಯ ಪ್ರಜ್ಞೆ ಇಲ್ಲದೆ ಕದ್ನಲ್ಲ ಅಂತ. ಅದು ಒಂದ್ಸರಿ ಯಾಕೋ ಸಡನ್ ನೆನಪಾಗ್ತಿದೆ. ಕಲ್ಲಹಳ್ಳಿ ನಮ್ಮ ಗುರುಗಳ ವಲಯ, ದೊಡ್ಡ ಮನೆ, ಸಿಕ್ಕಾಪಟ್ಟೆ ಜನ, ಅಡುಗೆ ಮನೆ ಎಲ್ಲ ನಮ್ಮದು ಫ್ರೀ, ಯಾರು ಎಲ್ಲಿಗೂ ಹೋಗಬಹುದು. ನಮ್ಮ ಮನೆಯೆಲ್ಲ ಒಳಗೆ ಎಲ್ಲ ನಮ್ಮ ಜೊತೆಗೆ ಅಡುಗೆ ಮಾಡಿಕೊಂಡು ನಮ್ಮ ಜೊತೆಗೆ ಇದ್ದಂತಹ ಒಬ್ಬರು ತಾಯಿ.
ನಾನು ಉಡುಪಿಯಿಂದ ಒಂದು ಇಂಗು ತಂದಿದ್ದೆ. ಅದು ಎಂಥ ಉಡುಪಿ ಇಂಗು ನಿಮಗೆ ಗೊತ್ತಿದ್ರೆ ಗೊತ್ತಿರ್ಬೋದು, ಅಂಟಿ ಇಂಗು. ಅಲ್ಲೆಲ್ಲಾರು ಓಪನ್ ಮಾಡಿದ್ರೆ ಇಲ್ಲಿ ಬರುತ್ತೆ ಅದರದ್ದು, ಇದೆಲ್ಲೋ ಇಂಗು ಓಪನ್ ಆಯಿತು ಅಂತ. ಪಾಪ ಅವರು ಆ ಭಾಗದವರು, ಉತ್ತರ ಕರ್ನಾಟಕದವರು. ಆ ತಾಯಿ ಒಳಗೆಲ್ಲ ಅಡುಗೆ ಮಾಡಿ ನಮಗೆಲ್ಲ ಸಹಾಯ ಮಾಡಿ, ನಮ್ಮ ಜೊತೆಗೆ ತಾಯಿ ಹಾಗೆ ಇದ್ದವರಿಗೆ ಅವ್ರಿಗೊಂದು ಏನೋ ಅನಿಸ್ಬಿಡ್ತು, ಇದು ಎಂಥ ವಿಶೇಷ ಇದೆ ಈ ಇಂಗು ಅಂತ ಅನಿಸಿತು, ಕಾಣ್ತದೆ. ಅವರು ಪಾಪ ನಮ್ಗೆ ಹೇಳಿದ್ರೆ ಹಾಗೆ ಕೊಟ್ಟು ಬಿಡುವ ಮನೆ ಅದು. ನೀವು ಯಾರೇನು ಕೇಳಬೇಕಾಗಿಲ್ಲ, ತಗೊಂಡು ಹೋಗಿ ಅನ್ನುವ ಮನೆ. ನಾವು ಯಾವುದನ್ನು ಕೂಡ ಇಡುವವರಲ್ಲ ಅಲ್ಲಿ. ಪಾಪ ಅವ್ರಿಗೆ ಅದಷ್ಟು ಸಲಿಗೆ ಆಗಲು ಎಂಥದೋ ಇಷ್ಟು ಹಿಂಗೆ ತಗೊಂಡು ಹೋದ್ರು ಅವರು ತಗೊಂಡು ಅಡುಗೆ ಮನೆ ಮೂಲೆಯಿಂದ ತಗೊಂಡು ಅದನ್ನು ಬ್ಯಾಗಿಗೆ ಹಾಕ್ಕೊಂಡು ಹೋಗಿ ಬರ್ತೇನೆ ಹೇಳುವಲ್ಲೆಲ್ಲ ಹಿಂಗಿನ ವಾಸನೆ ಬರ್ತದೆ. ನಾನು ಮೊದಲೇ ನೇರ ನಾನು ಆ ತಾಯಿಯನ್ನು ಹಿಡಿದು ಹೇಳಿದೆ, ಬೇಕಾದ್ರೂ ಕದ್ಕೊಂಡು ಹೋಗಿ, ಹಿಂಗೊಂದು ಕದಿಬೇಡಿ ಅಂತ. ಅಕ್ರೂರನನ್ನು ಓದುವಾಗ ನನಗೆ ಅದನ್ನೇ ನೆನಪಾಗ್ತದೆ. ಅಷ್ಟು ಗೊತ್ತಾಗ್ಲಿಲ್ವ ಪ್ರಾಣಿಗೆ, ಅದು ಕೃಷ್ಣನ ಮುಂದೆ. ಏನು ಗೊತ್ತಾಗದೆ ಇದ್ದಂತ ಅಂದರೆ ಇದರಲ್ಲಿ ಏನೇನೋ ಪಾಠಗಳಿವೆ ಅಂತ ನಾನು ಭಾವಿಸುವುದು. ಸಾಮಾನ್ಯ ಸಂಗತಿಗಳೆಲ್ಲ ಇಲ್ಲ. ಒಂದು ಸೆಮಂತಕ ಮಣಿಯಲ್ಲಿ ಕೃಷ್ಣ 100 ಪಾಠಗಳನ್ನು ಹೇಳಿದ್ದಾನೆ ನಮಗೆ. ಅದು ಭಗವಂತನ ಮಣಿ. ಜಗಜ್ಜಾಹೀರು ಮಾಡಿ ನೀವು ಕದ್ದವರು ಯಾರು ಅನ್ನುವುದನ್ನು ತೋರಿಸ್ತದೆ. ಆ ಭಗವಂತನ ಸತ್ಯವನ್ನು ಕದಿಯಕ್ಕೆ ಹೋಗಬೇಡಿ, ಸಾಕ್ಷಾತ್ ಪರಿಶ್ರಮದಿಂದ ಮಾತ್ರ ಸಂಪಾದಿಸಿ. ಒಂದು ವೇಳೆ ಸಾಕ್ಷಾತ್ ಪರಿಶ್ರಮದಿಂದ ಸತ್ರಾಜಿತನ ಹಾಗೆ ಸಂಪಾದಿಸಿದರೂ ಕೂಡ ನಿಮ್ಮದೇ ಅಂತ ಅದರ ಮೇಲೆ ಅಧಿಕಾರ ಸ್ಥಾಪನೆ ಮಾಡಬೇಡಿ. ಆ ಅಧಿಕಾರ ಸ್ಥಾಪನೆ ಮಾಡಿ ಇನ್ನೊಬ್ಬರಿಗೆ ಕೊಡುವುದಿಲ್ಲ ಅನ್ನುವ ಭಾವ ಬಂದು ಇಟ್ಟುಕೊಂಡರೆ ಸತ್ರಾಜಿತನ ಗತಿ ಬರುತ್ತೆ, ಕದ್ದು ತಗೊಂಡು ಹೋದರೆ ಅಕ್ರೂರನ ಗತಿ ಬರುತ್ತೆ. ಎರಡೂ ಅಲ್ಲದ ಹಾಗೆ ನೋಡಿಕೊಳ್ಳಬೇಕಾದ ಭಗವತ್ ಸತ್ಯದ ಮಣಿ ಅದು. ಭಗವತ್ ಸತ್ಯ ಅನ್ನುವುದು ಆ ಸೆಮಂತಕ ಮಣಿ. ಭಗವತ್ ಸತ್ಯದ ಜೊತೆಗೆ ಹೇಗಿರಬೇಕು ಹಾಗೇ ಇರಬೇಕು ಅನ್ನುವ ಪಾಠಗಳೆಲ್ಲ ಅದರಲ್ಲಿದೆ. ಒಂದು ಭಗವತ್ ಸತ್ಯದ ಪರಿಶುದ್ಧತೆಯನ್ನ ಪರಿಚಯಿಸ್ಲಿಕ್ಕೆ ಹೋಗಿ 2 ಹೆಣ್ಣುಗಳು ಕೊರಳಿಗೆ ಗಂಟಾದ್ರು ಪಾಪ ಕೃಷ್ಣನಿಗೆ ಭಗವತ್ ಸತ್ಯಕ್ಕೆ. ಆದರೆ ಅವನು ಆ ಕಡೆ ಜಾಂಬವತಿಯನ್ನು ಇಲ್ಲ ಅನ್ನಲಿಲ್ಲ, ಈ ಕಡೆ ಸತ್ಯಭಾಮೆಯನ್ನು ಇಲ್ಲ ಅನ್ನಲಿಲ್ಲ. ಸಂಸಾರ ಆ ಸತ್ಯವನ್ನು ತೋರಿಸುವಾಗ ಭಾರ ಆಗಬಾರದು ಅಂತ ಕೃಷ್ಣ ಆ ಪಾಠವನ್ನು ಮಾಡಿದ. ನಾನು ಹೊರಟದ್ದು ಸತ್ಯ ತೋರಿಸೋಕ್ಕೆ, ಅದು ಯಾವ ಭಾರ ಬಂದರೂ ನಾನು ಸ್ವೀಕರಿಸ್ತೇನೆ. ನೋಡಿ, ಸತ್ಯಕ್ಕಾಗಿ ನೋ ಕಾಂಪ್ರಮೈಸ್. ಅಲ್ಲಿಯವರೆಗೆ ಕೃಷ್ಣನ ಒಂದು ಮನೋಧರ್ಮವನ್ನು ಆ ಸೆಮಂತಕ ಮಣಿ. ಇಂಥ ಅನೇಕ ಸಂಗತಿಗಳು. ಒಂದು ಅಪವಾದದ ಜೊತೆಗೆ ಮನುಷ್ಯ ಹೇಗಿರಬೇಕು, ಆ ಮನೆಯವರ ನಮ್ಮ ಜೊತೆಗಿನ ವ್ಯವಹಾರದಲ್ಲಿ ಅವರು ತೋರುವ ಪ್ರತಿಕ್ರಿಯೆಗಳಿಗೆ ಹೇಗೆ ಒಂಥರ ಯಾವ ಸ್ಪಂದನೆ ಇಲ್ಲದೆ ಬಹಳ ನಿಸ್ಪೃಹವಾಗಿ ಇದು ಘಟನೆ ಏನಿದೆ ನಾನು ಏನು ಅಂತ ಒಂದು ದಿನ ಗೊತ್ತುಪಡಿಸ್ತೇನೆ ಅನ್ನುವ ಕಾನ್ಫಿಡೆನ್ಸ್. ಮತ್ತು ಅಂತತಃ ಶುದ್ಧನಿರುವವನಿಗೆ ಪರಿಶುದ್ಧತೆ ತಾನೇ ಪ್ರಕಟವಾಗ್ತದೆ ಆ ಮಣಿಯ ಹಾಗೆ. ಇಂಥ ಎಲ್ಲ ಆಯಾಮಗಳನ್ನು ಕೃಷ್ಣ ಸೆಮಂತಕ ಮಣಿಯ ಮೂಲಕ ತೋರಿಸಿದ. ಇಷ್ಟು 3 ಹೆಂಡಂದಿರು ಆದರು. 4ನೆಯ ಹೆಂಡತಿ ಅವಳು ವಾಸ್ತವಿಕ ಕಾಳಿಂದಿ ಅಂತ, ಸೂರ್ಯ ಪುತ್ರಿ. ಅದು ಮತ್ತೆ ಒಂದು ದಿನ ಅರ್ಜುನನ ಜೊತೆಗೆ, ಮತ್ತೆ ಅವನು ಬೇರೆ ಸಂದರ್ಭ ಅದು. ಕೃಷ್ಣ ಅರ್ಜುನನ ಜೊತೆಗೆ ತಿರುಗಾಡುವಾಗ ಒಬ್ಬಳ ಹೆಣ್ಮಗಳು ನಿರಂತರವಾಗಿ ಕೃಷ್ಣನನ್ನು ತಪ್ಪಿಸ್ತಿದ್ದಾಳೆ ಅಂತ ಗೊತ್ತಾಗುತ್ತೆ ಕೃಷ್ಣನಿಗೆ. ಕೃಷ್ಣ ಮದುವೆ ಆಗಬೇಕು ಅಂತ ತಪಸ್ಸಿ ಕೂತಿದ್ದಾಳೆ ಅಂತ. ಯಾರು ಅಂತ ಕೇಳಿ ಬಾ ಅಂದರೆ ಸೂರ್ಯಪುತ್ರಿ ಕಾಳಿಂದಿ ಅಂತ ಗೊತ್ತಾಗುತ್ತೆ. ಹಾಗೆ ಅವಳ ತಪಸ್ಸಿಗಾಗಿ ಮದುವೆಯಾದ. ಮಿತ್ರಾವಿಂದ ಅಂತ ಇನ್ನೊಬ್ಬಳು, ವಿಂದಾನವೆಂದರ ತಂಗಿ, ಅವಳು ವಾಸ್ತವಿಕ ಇವನ ಸೋದರತ್ತೆಯ ಮಗಳು. ಅವಳನ್ನು ಶಿಶುಪಾಲರು ಏನಾದರೂ ಕೃಷ್ಣನಿಗೆ ಮದುವೆ ಮಾಡಿಸ್ಕೊಡ್ಬಾರ್ದು ಅಂತ ಹಠ ಹಿಡಿದು ಕೂತಿರ್ತಾರೆ. ಅವಳು ಒಂದೇ ಸಮನೆ ಕೃಷ್ಣನ ಮದುವೆ ಆಗಬೇಕು ಅಂತ ಅಪೇಕ್ಷೆ ಪಟ್ಟಿರ್ತಾಳೆ. ಓಹೋ, ಇವರು ನನಗೆ ಮದುವೆ ಮಾಡಿಸಿ ಕೊಡಬಾರ್ದು ಅಂತ ಅವಳನ್ನ ಅಡ್ಡಿ ಮಾಡಿದ್ದಾರೆ ಅಂತ ಹೋಗಿ ಮದುವೆ ಆಗ್ತಾನೆ. ಇದಲ್ಲದೆ ಇನ್ನೊಂದು ಹೆಂಡತಿ ಸತ್ಯ ಅನ್ನುವವಳು ನಗ್ನಜಿತನ ಮಗಳು. ಇವಳಿಗೆ ಏನು ಸಮಸ್ಯೆ ಅಂದರೆ, ಇವಳು ನಿರಂತರವಾಗಿ ಕೃಷ್ಣನೇ ನನ್ನನ್ನು ಪಾರು ಮಾಡಬೇಕು, ನನಗೆ ಕೃಷ್ಣನೇ ಈ ನನ್ನ ಪರೀಕ್ಷೆಯಿಂದ ಪಾಸು ಮಾಡಿ ನನ್ನನ್ನು ಒಂದು ಮದುವೆಯ ವ್ಯವಸ್ಥೆ ಮಾಡಬೇಕು ಅಂತ ಪ್ರಾರ್ಥಿಸ್ತಿರ್ತಾಳೆ. ಏನು ಗೊತ್ತಾ, ಅವನ ಅಪ್ಪನದು ನಗ್ನಜಿತನ ಕಂಡೀಷನ್, 7 ಬಲಿಷ್ಠ ಗೂಳಿಗಳನ್ನಿಟ್ಟಿರ್ತಾನೆ. ಆ 7 ಬಲಿಷ್ಠ ಗೂಳಿಗಳ ಜೊತೆ ಹೋರಾಟ ಮಾಡಿ ಯಾರು ಗೆಲ್ತಾನಲ್ಲ ಅವನಿಗೆ ಮಾತ್ರ ಕೊಡೋದು ಅಂತ. ಪಾಪ ಎಲ್ಲ ಬಂದವರು ಸೋತಿರ್ತಾರೆ. ಈ ಹೆಣ್ಮಕ್ಳಿಗೆ ಮದುವೆನೇ ಇಲ್ಲ. ನಿಮಗೆ ಗೊತ್ತು, ಕೃಷ್ಣ ಗೋಳಿಯ ಜೊತೆಗೆ ಹೋರಾಟ ಮಾಡಿದವ, ವೃಷಭಾಸುರನ ಜೊತೆಗೆ. ಕೃಷ್ಣ 7 ಗೂಳಿಗಳನ್ನು ಸೋಲಿಸಿ ಅವಳನ್ನು ಪಾಪ ಅವಳಿಗಿದ್ದಂತಹ ಒಂದು ನರಕಯಾತನೆ ಹಾಗೆ ಕಾಯುವುದಿತ್ತಲ್ಲ, ಅದನ್ನು ಪಾರು ಮಾಡಲಿಕ್ಕಾಗಿ ಆ 7 ಗೂಳಿಗಳನ್ನು ಕೊಂದು ಮದುವೆ ಆಗ್ತಾನೆ. ಹಾಗೆ ಸತ್ಯ ಮದುವೆ ಆಗ್ತಾಳೆ.
ಭದ್ರ ಅಂತ ಇನ್ನೊಬ್ಬ ತಂಗಿ ವಸುದೇವನದ್ದು, ಶ್ರುತಕೀರ್ತಿ ಅಂತ ಇವನ ಇನ್ನೊಬ್ಬ ಸೋದರತ್ತೆ, ಅವಳ ಮಗಳನ್ನು ಸಾಕ್ಷಾತ್ ಶ್ರುತಕೀರ್ತಿಯ ನಿನಗೆ ಅಂತ ಮದುವೆ ಮಾಡಿಸಿಕೊಟ್ಟಾಗ ಸ್ವೀಕರಿಸ್ತಾನೆ. ಇನ್ನೊಬ್ಬಳು ಲಕ್ಷ್ಮಣ ಅಂತ ಮದ್ರದೇಶದ ರಾಜನ ಮಗಳು, ಅವಳು ಕೂಡ ಮದ್ರದೇಶದ ರಾಜ ಕರೆದು ಇವಳನ್ನೇ ಮದುವೆ ಮಾಡಿಕೊಡ್ಬೇಕು ಅಂತ ಅವನು ತೀರ್ಮಾನ ಮಾಡಿದ್ದಕ್ಕೆ ಮದುವೆ ಆಗ್ತಾನೆ. ಒಂದು ಕ್ಷಣ ಪುನರವಲೋಕನ ಮಾಡಿ, 8 ಮದುವೆಯಲ್ಲೂ ಕೃಷ್ಣನ ಆಯ್ಕೆಯೇ ಇಲ್ಲ, ಅವರೇ ಬಂದದ್ದು. ನಮ್ಮಲ್ಲಿ ಒಂದು ಲವ್ ಅಫೇರ್ನಲ್ಲಿ ದೊಡ್ಡ ಪ್ರಾಬ್ಲಮ್ ಇದೆ, ನಾನೇ ನಿನ್ನ ಲವ್ ಮಾಡಿದಲ್ಲ ನೀನೇ ಬಂದದ್ದು ಅಂತ. ಅದು ಯಾವಾಗ ಆ ಗಲಾಟೆ ಬರೋದು? ಎಲ್ಲ ಬಿಸಿ ಆರಿದ ಮೇಲೆ. ಇಂಥದ್ದೊಂದು ಸಂದರ್ಭದ ಹಾಗೆ ರುಕ್ಮಿಣಿ ಮತ್ತು ಕೃಷ್ಣನ ಒಂದು ಸಂವಾದ ಇದೆ, ಸುಮ್ಮನೆ ಓದಿ. ಅಂದರೆ ಗಂಡ ಹೆಂಡಂದಿರ ಜೊತೆಗೆ ಕೃಷ್ಣ ಹೇಗಿದ್ದ, ದಾಂಪತ್ಯ ಹೇಗಿತ್ತು, ಅವನು ಅದಲ್ಲದೆ ನರಕಾಸುರನ ಜೊತೆಗೆ 16,100 ಜನರನ್ನ ಮದುವೆ ಆದ ಅಂತ ಒಂದು ಘಟನೆ. ಅದು ಏನು ಅಂದರೆ, ಇಷ್ಟೆಲ್ಲ ಆಗುವಾಗ ಭೂಮಿಯ ಮಗ ನರಕಾಸುರ, ಭೌಮಾಸುರ 2 ಹೆಸರು. ಅವನೇನು ಮಾಡಿದ್ದಾನೆ ಅಂದರೆ, ಅಂತಿಂಥ ಕೆಲಸ ಅಲ್ಲ, ಅವನು ಪ್ರಚಂಡ, ಅವನಿಗೆ ಕಣ್ಣೆಲ್ಲ ದೇವಲೋಕದಲ್ಲಿ. ಅವನು ಇಂದ್ರನಲ್ಲಿರುವ ಮಣಿಪರ್ವತವನ್ನು ಅಪಹರಿಸಿಬಿಟ್ಟಿರ್ತಾನೆ. ಅಷ್ಟೇ ಅಲ್ಲ, ಇಂದ್ರಲೋಕದ ದೇವತೆಗಳಿಗೆಲ್ಲ ತಾಯಿ ಅದಿತಿ ಅವಳ ಕರ್ಣಕುಂಡಲಗಳನ್ನು ಅಪಹರಿಸಿರ್ತಾನೆ. ನೆಕ್ಸ್ಟ್ ಕಣ್ಣು ಐರಾವತದ ಮೇಲೆ. ಸಣ್ಣ ಪುಟ್ಟದೆಲ್ಲ ಏನು ಕದಿಯೋದಲ್ವಾ? ಈಗ ನಾನು ಹೇಳಿದ ಹಾಗೆ ದೊಡ್ಡದು ಕದಿಬೇಕು, ಹಿಂಗೆ ಕದ್ಕೊಂಡು ಕುದ್ರೆ ಏನಾಗೋದು? ದೊಡ್ಡದು ಕದಿಬೇಕು, ಆ ಕಣ್ಣು ಅವನದು. ನಾನು ಹೋಗಿ ದೇವಲೋಕದ್ದೆಲ್ಲ ವಸ್ತು ಕದಿಬೇಕು. ಇಂದ್ರನಿಗೆ ಭಯ ಹುಟ್ಟುತ್ತೆ. ಅವ ಬಂದು ಕೃಷ್ಣನಿಗೆ ಹೇಳ್ತಾನೆ, ಎಲ್ಲ ಅಪಹರಿಸಿ ಬಿಟ್ಟಿದ್ದಾನೆ, ಈಗ ಐರಾವತದ ಮೇಲೆ ಕಣ್ಣಿದೆ, ಅವನು ಬಹಳ ಭಯಾನಕ ಇದ್ದಾನೆ. ಅಷ್ಟು ಮಾತಲ್ಲ, ಅನೇಕ ಜನ ದೇವತೆಗಳಿಗೆ ಸಂಬಂಧಪಟ್ಟ, ಸಿದ್ಧರಿಗೆ, ಗಂಧರ್ವರಿಗೆ ಸಂಬಂಧಪಟ್ಟ ಹೆಣ್ಣು ಮಕ್ಕಳನ್ನು ಅಪಹರಿಸಿ ಬಂಧನದಲ್ಲಿಟ್ಟಿದ್ದಾನೆ. ಆ ಹೆಣ್ಣು ಮಕ್ಕಳು ಬೇರೆ ಅವನಿಗೆ. ಏನು ಮಾಡಬೇಕು? ಆಯಿತು, ಕೃಷ್ಣ ಸತ್ಯಭಾಮೆಯನ್ನು ಕೂಡಿಸಿಕೊಂಡು ಗರುಡದಲ್ಲಿ ಹೋದ ಅಂತ, ಗರುಡನ ಮೇಲೆ. ಇದೊಂದು ಪ್ರಥಮ ಇತಿಹಾಸದಲ್ಲಿ ಕೃಷ್ಣ ಸತ್ಯಭಾಮೆಯರ ಜೊತೆಗೆ ಹೋಗಿ ಯುದ್ಧ ಮಾಡಿದ್ದು. ನಿಮಗೆಲ್ಲೂ ಆ ಥರ ಕಾಣೋದಿಲ್ಲ. ದಶರಥನ ವಿಷಯದಲ್ಲಿ ಬರುತ್ತೆ, ಬಟ್ ದಶರಥ ಅನ್ಕಾನ್ಷಿಯಸ್ ಆದಾಗ ಹೆಲ್ಪ್ ಮಾಡಲಿಕ್ಕೆ ಕೈಕೇಯಿ ಹೋದದ್ದು. ಎಲ್ಲೂ ಕೂಡ ಹೆಂಡತಿಯನ್ನು ಕೂಡಿಸ್ಕೊಂಡು ಯುದ್ಧ ಮಾಡಿದ ಪ್ರಥಮ ಇತಿಹಾಸ ಕೃಷ್ಣ ಮಾಡಿ ತೋರಿಸಿದ. ಕೃಷ್ಣ ಬೇರೆ ಬೇರೆ ಕಲ್ಲಹಳನ ರಾಜತರಂಗಿಣಿಯ ಪ್ರಕಾರ ಕಾಶ್ಮೀರದ ಒಬ್ಬ ರಾಜ ಸತ್ತಾಗ ಅಲ್ಲಿ ಎಲ್ಲರೂ ಹೇಳ್ತಾರೆ ರಾಜನನ್ನು ಕೊಲೆ ಮಾಡಲಾಗ್ತದೆ, ಇದು ಕೃಷ್ಣನ ಜೊತೆಗಿನ ಯಾವುದೋ ಯುದ್ಧದಲ್ಲಿ. ಅದು ಕೃಷ್ಣ ಏನು ಮಾಡ್ತಾನೆ, ಆವಾಗ ಎಲ್ಲ ಊರಿನ ಜನ, ಆ ರಾಜ್ಯದ ಜನ ಎಲ್ಲ ಹೇಳ್ತಾರೆ, ನೀನು ಕೂತ್ಕೋ ಸಿಂಹಾಸನದಲ್ಲಿ ಅಂತ. ಆಗ ಕೇಳೋದಿಲ್ಲ ಕೃಷ್ಣ, ನಾನು ಕೂತ್ಕೊಳ್ಳಲ್ಲ. ಅಯ್ಯೋ ಮತ್ತೆ ಅರಾಜಕ ಆಗುತ್ತೆ, ಮಗ ಇಲ್ಲ, ಹಾಗೆ ಮಗ ಇಲ್ಲದಿದ್ದರೆ ಏನಾಯಿತು, ಹೆಂಡತಿ ಇದ್ದಾಳಲ್ಲ ಅಂತ ಹೆಂಡತಿಯನ್ನು ಕೂಡಿಸಿದ ಅಂತ ಇತಿಹಾಸ ಇದೆ. ಫಸ್ಟ್ ಟೈಮ್ ಒಬ್ಬ ಹೆಣ್ಣು ಮಗಳನ್ನ ರಾಜ್ಯ ಸಿಂಹಾಸನಕ್ಕೆ ಕೃಷ್ಣ ಕೂಡಿಸಿದ ಇತಿಹಾಸ ಅಂತ ಅದನ್ನು ದಾಖಲಿಸ್ತಾರೆ. ಹಾಗೆಯೇ ಇಲ್ಲಿ ಬಂದಾಗ ಕೃಷ್ಣ ಪ್ರಥಮ ಬಾರಿಗೆ ಸತ್ಯಭಾಮೆಯನ್ನು ಗರುಡನ ಜೊತೆಗೆ ಕೂತ್ಕೊಂಡು ತಾನು ಹೋಗಿ ಯುದ್ಧ ಮಾಡಿ ಬರ್ತಾನೆ. ಭೌಮಾಸುರನ ಜೊತೆಗೆ ಮೊದಲು ಮುರನ 7 ಮಕ್ಕಳು, ಸಾವಿರಾರು ಜನ ಸೇನೆ ಎಲ್ಲರನ್ನು ಸಂಹಾರ ಮಾಡಿ 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 ಕೊನೆಗೆ ನರಕಾಸುರ ವಧೆ ಆಗುತ್ತೆ. ಆ ನರಕಾಸುರನ ವಧೆ ಆದ ಬಳಿಕ ವಾಪಸ್ ಅವನು ಕರ್ಣಕುಂಡಲ ಕೊಡಬೇಕು, ಮಣಿಪರ್ವತ ಕೊಡಬೇಕು, ದೇವಲೋಕಕ್ಕೆ ಹೋಗ್ತಾನೆ. ಹೋಗಿ ದೇವತೆಗಳಿಗೆ ಅದನ್ನು ಒಪ್ಪಿಸಿದಾಗ ಅಲ್ಲಿಯೇ ಪಾರಿಜಾತದ ಗಿಡ, ಅಲ್ಲಿ ಶಚಿ ಸ್ವಲ್ಪ ಪಾರಿಜಾತ ಎಲ್ಲ ಮುಡ್ಕೊಂಡು ಇವಳಿಗೆ ಕೊಡದೆ ಅವಮಾನ ಮಾಡ್ತಾಳಂತೆ ಸತ್ಯಭಾಮೆಗೆ. ಯಾಕೆ ಅಂದರೆ, ನೀವು ಭೂಲೋಕದವರು ಮುಡಿಯೋದಲ್ಲ, ಇದು ನಮ್ಮದು ದೇವಲೋಕದ್ದು ಅಂತ. ಶಚಿಗೆ ಭಾಳ ಬೇಸರ, ಅಂದರೆ ಶಚಿಯನ್ನ ಮಾಡಿದ ವ್ಯವಸ್ಥೆಗೆ ಇವಳಿಗೆ ತುಂಬ ಬೇಸರ ಆಗತ್ತೆ ಸತ್ಯಭಾಮೆಗೆ. ಎಂಥ ಒಂದು ಹೆಣ್ಮಗಳು, ಒಂದು ಹೂ ಕೊಡಲಿಲ್ಲ ಅವಳು. ಕೃಷ್ಣನಿಗೆ ಹೇಳಿಬಿಟ್ಲು, ನನಗೆ ಪಾರಿಜಾತ ವೃಕ್ಷ ಬೇಕು. ಅಷ್ಟೇ ತಾನೇ ಅಂದ ಕೃಷ್ಣ. ದೇವಲೋಕದ ಒಂದು ಪಾರಿಜಾತ ವೃಕ್ಷವನ್ನು ಗರುಡನಲ್ಲಿ ಇಟ್ಕೊಂಡ. ಮುಂದೆ ನಿಮಗೆ ಗೊತ್ತು, ಅದು ದೊಡ್ಡ ಯುದ್ಧ ಆಯಿತು. ಪಾರಿಜಾತಕ್ಕಾಗಿ ಇಂದ್ರನ ಜೊತೆಗೆ ಕೃಷ್ಣನ ಯುದ್ಧ ಆಗುತ್ತೆ. ನಾರದ ಎಲ್ಲ ಮಧ್ಯಸ್ಥಿಕೆಗೆ ಹೋಗ್ತಾರೆ. ನೀವು ಅಣ್ಣ ತಮ್ಮಂದ್ರು, ನೀವು ಯುದ್ಧ ಮಾಡುವುದನ್ನೇನು ಅಪೇಕ್ಷೆ ಪಡಬಾರ್ದು, ಅವನು ತಮ್ಮ, ಅವನಿಗೆ ಕೊಡುವ ಇತ್ಯಾದಿ ಅಲ್ಲ. ಕೃಷ್ಣನಿಗೆ ಕೊಡು ಅಂತ ಇಂದ್ರನ ಹತ್ರ ಹೇಳೋದು. ನಾರದರು ಮತ್ತೆ ಇಂದ್ರ ಹೇಳಿದ ಮಾತುಗಳನ್ನು ಕೃಷ್ಣನಿಗೆ ಹೇಳೋದು, ಬೇಡ ಅವ ಅಣ್ಣ, ಅವನ ಜೊತೆಗೆ ಯುದ್ಧ ಮಾಡಬಾರ್ದು, ನೀನು ಒಪ್ಪಿಕೊ ಅಂತ. ಇಬ್ಬರ ಮಾತುಗಳಲ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ, ಕೃಷ್ಣ ಒಂದೇ ಮಾತು ಹೇಳ್ತಾನೆ, ನ್ಯಾಯ ಮಾತ್ರ ನನಗೆ ಗೊತ್ತು, ಧರ್ಮ ಮಾತ್ರ ನನಗೆ ಗೊತ್ತು, ಅಣ್ಣ ತಮ್ಮ ಗೊತ್ತಿಲ್ಲ. ಇಂದ್ರನ ಜೊತೆಗೆ ಗೋವರ್ಧನ ಯಜ್ಞದಲ್ಲೂ ಅದನ್ನೇ ಮಾಡಿದ್ದವ, ನನಗೆ ಧರ್ಮ ಮಾತ್ರ ಗೊತ್ತು, ದೊಡ್ಡವ ಸಣ್ಣವ ಗೊತ್ತಿಲ್ಲ, ಅಧರ್ಮಕ್ಕೆ ನಾನಿಲ್ಲ. ಹಾಗಾಗಿ
ಕಡೆಗೆ ಪಾರಿಜಾತವನ್ನು ಇಂದ್ರ ಹೇಳ್ತಾನೆ, ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನೀನು ಉಪೇಂದ್ರ, ನಿನ್ನ ಜೊತೆಗಿರ್ಲಿ ಅಂತ. ಅದು ಎಷ್ಟು ಕಾಲ ಕೃಷ್ಣ ಇರ್ತಾನ ಅಷ್ಟು ಕಾಲ ಇಲ್ಲಿರುತ್ತೆ ಅಂತ ಭೂಲೋಕದಲ್ಲಿ ಇರುವ ಪಾರಿಜಾತದ ಅದೊಂದು ಪ್ರಕರಣ. ಅದಾಗಿ ನರಕಾಸುರನ ಅರಮನೆಗೆ ಬಂದು ಭಗದತ್ತ ಅಂತ ನರಕಾಸುರನ ಮಗ, ಅವನನ್ನ ಸಿಂಹಾಸನಕ್ಕೆ ಕೂಡಿಸ್ತಾನೆ. ತಾನು ಕೂಡಬಹುದಿತ್ತಲ್ಲ, ಕೂಡೋದಿಲ್ಲ. ಸ್ವಲ್ಪ ಯೋಚನೆ ಮಾಡಬೇಕು. ಎಷ್ಟೆಷ್ಟು ಪಾರ್ಟಿಯಲ್ಲಿ ಫೈಟ್ ಮಾಡಿದವರೆಲ್ಲ, ಆ ಸೀಟಿಗೆ ಹೋರಾಡಿದವರನ್ನು ನೀವು ನೆನಪು ಮಾಡಿಕೊಳ್ಳಿ, ಕೃಷ್ಣನನ್ನು ನೆನಪು ಮಾಡಿಕೊಳ್ಳಿ. ಎಲ್ಲ ಹೋರಾಟಗಳನ್ನು ಸೀಟಿಗೆ ಮಾಡಿದವರೇ ಜಾಸ್ತಿ ನಮ್ಮಲ್ಲಿ. ಆದರೆ ಎಲ್ಲಿಯೂ ಕೂಡ ಸೀಟಿನ ಅಪೇಕ್ಷೆ ಇಲ್ಲದೆ ತಾನು ಒಂದು ಸತ್ಯಕ್ಕಾಗಿ ಧರ್ಮಕ್ಕಾಗಿ ಮಾತ್ರ ಇರುವವನು, ನಿಮ್ಮ ಪವರ್ ನನಗೆ ಬೇಕಾಗಿಲ್ಲ ಅಂತ ತೋರಿಸಿದವ ಕೃಷ್ಣ. ಅದನ್ನು ಮಾಡಿ ತಾನು ಕೂಡಿಸಬೇಕಾದಂತಹ ಭಗದತ್ತನನ್ನು ಕೂಡಿಸಿ, ಭಗದತ್ತ ಇವನಿಗೆ ಶರಣಾಗತನಾಗಿ ಅವನು ಕೊಟ್ಟ ಕಪ್ಪು ಕಾಣಿಕೆಗಳನ್ನೆಲ್ಲ ತಂದು ಹೀಗೆ ಯದುವಂಶದ ಒಂದು ಸಂಪತ್ತು ಬೆಳೆಸ್ತಾ ಹೋಗ್ತಾ ಇದ್ದಾನೆ ಕೃಷ್ಣ. ಅದು ಬೇರೆ ಭಾಗ. ಆಗ 16,100 ಜನ ಹೆಣ್ಣು ಮಕ್ಕಳು ಬಂಧನದಲ್ಲಿದ್ದವರನ್ನು ಬಿಡಿಸಿದ. ಅವರು ಒಬ್ಬಿಟ್ರು, ನಮಗೆ ಯಾರು ಇನ್ನು ಗತಿ ಅಂತ. ನಮಗೆ ಇಷ್ಟರವರೆಗೆ ಬಂಧನದಲ್ಲಿದ್ವಿ, ನರಕಾಸುರ ಒಬ್ಬ. ಈಗ ನಮಗೆ ಹೊರಗೆ ಬಂದರೆ ಸಮಾಜ ಯಾರು ನಮ್ಮನ್ನು ರಕ್ಷಿಸುವುದೇಗೆ? ಸಮಾಜದಲ್ಲಿ ನಾವು ಏನು ಹೇಳೋದು? ನಮ್ಮನ್ನು ನಾವು ಯಾವುದಕ್ಕೂ ಸಿಗಬಲ್ಲವರು ಅಂತ ಭಾವಿಸಿ ನಮ್ಮ ಜೊತೆಗೆ ಕೆಟ್ಟದಾಗಿ ವರ್ತಿಸಿದರೆ ನಮ್ಮ ಗತಿ ಏನು ಅಂತ ಅವರಿಗೆ ಭಯ. ಅವರು ಅದನ್ನು ನೇರ ಕೃಷ್ಣನ ಮುಂದೆ ನಿವೇದನೆ ಮಾಡಿಕೊಂಡ್ರು. ವಾಸ್ತವಿಕ ಅವರಿಗೆ ಸ್ನಾನ ಇರಲಿಲ್ಲ, ಅವರಿಗೆ ಹೊಸ ಬಟ್ಟೆಗಳನ್ನು ಕೊಡ್ತಿರಲಿಲ್ಲ, ಅವರನ್ನು ಬಹಳ ನರಕಯಾತನೆಯಲ್ಲಿ ಇಟ್ಟಿದ್ದ ಅಂತ ಒಂದು ಭಾಗ. ಅದಕ್ಕೆ ಕೃಷ್ಣ ಅವತ್ತು ಅವರನ್ನು ಬಿಡಿಸಿ ಅವರಿಗೆ ಒಳ್ಳೆಯ ಸ್ನಾನ ಮಾಡಿಸಿ ವಿಶೇಷ ವಸ್ತ್ರಗಳನ್ನು ಹೊಸದನ್ನು ಕೊಟ್ಟು ಅಲಂಕಾರ ಮಾಡಿ ಅಂತ ಹೇಳಿದ್ದನಂತೆ. ಅದಕ್ಕೆ ನರಕ ಚತುರ್ದಶಿಯ ದಿನ ನಾವೆಲ್ಲ ಸ್ನಾನ ಮಾಡಿ ಹೊಸ ಬಟ್ಟೆ ಉಡುವುದು ಅಂತ ಒಂದು ಕಥೆ ಕೂಡ ಇದೆ. ಇದು ಅವನ ಆ ನರಕ ಚತುರ್ದಶಿಯ ದಿನ ಸ್ತ್ರೀಯರಿಗೆ ಮಾಡಿದ ಮೋಕ್ಷಕ್ಕಾಗಿ ಅಂತ. ಇನ್ನು ಕೆಲವರು ಇಲ್ಲ, ಪಾಂಡವರೆಲ್ಲ ಗೆದ್ದು ಬಂದರು, ಅವರಿಗೆ ಎಣ್ಣೆ ಸ್ನಾನ ಮಾಡಿಸಿ ನಾವೆಲ್ಲ ಹೊಸ ಬಟ್ಟೆ ಉಡೋದಕ್ಕೆ ಎಲ್ಲ ನಾಶ ಆಯಿತು, ಕೆಟ್ಟವರೆಲ್ಲ ಹೋದರು ಅಂತ ಅದು ಒಂದು ಕತೆ. ಈ ಥರ ಪ್ರತೀತಿ ಊರುಗಳಲ್ಲಿ ಬೇರೆ ಬೇರೆ ಥರ. ಬಟ್ ಹೀಗೆ ಒಂದು ನರಕಾಸುರನಿಂದ ಮೋಕ್ಷ ಪಡೆದ ಸ್ತ್ರೀಯರಿಗಾಗಿ ನರಕ ಚತುರ್ದಶಿ ಅಂತ ಅದಕ್ಕೆ ಹೆಸರು ಬಂತು. ಮತ್ತು ಆ ದಿವಸ ಈ ಘಟನೆ ಅಂತ. ಈ 16,100 ಜನ ಹೆಂಡಂದರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಕೃಷ್ಣ ಹೇಳಿದ, ನೀವು ಲೋಕದಲ್ಲಿ ಇನ್ನು ಮೇಲೆ ಎಲ್ಲರಿಗೂ ಹೇಳಿ ನಾನು ನಿಮ್ಮ ಗಂಡ ಅಂತ, ನಾನಿದ್ದೇನೆ ನಿಮ್ಮ ರಕ್ಷಣೆಗೆ ಅಂತ ಕರ್ಕೊಂಡು ಬಂದು ಅವರನ್ನು ತನ್ನ ಹೆಂಡಂದಿರನ್ನು ಯಾವ ಸ್ಥಾನಮಾನ ಕೊಟ್ಟು ಇಟ್ಟುಕೊಂಡಿದ್ದ ಅಲ್ಲೇ ಇಟ್ಟ ಅಂತ ಒಂದು ದ್ವಾರಕೆಗೆ ತಂದ ಅನ್ನುವ ಭಾಗ. 16,100 + 8 16,108 ಹೆಂಡಂದಿರು ಅಂತ ಕೃಷ್ಣನಿಗೆ. ನಾನು ನಿಮಗೆ ಯಾವಾಗಲೂ ಹಿಂದೂ ಕೂಡ ಒಂದು ಕಥೆ ಹೇಳಿದ್ದೆ. ನಮ್ಮ ಭಾಗವತ ಪದ್ಧತಿಯಲ್ಲಿ ತಾಳಮದ್ದಲೆಯದ್ದೊಂದು ಘಟನೆಯನ್ನು ನಾನು ಹಿಂದೆ ನಿಮಗೆ ಹೇಳಿದ್ದೆ. ಇಬ್ಬರು ಕೃಷ್ಣನ ಪಾತ್ರಧಾರಿ ಮತ್ತು ದುರ್ಯೋಧನನ ಪಾತ್ರಧಾರಿಗಳು ಇಬ್ಬರು ಚರ್ಚೆಗೆ ಕೂತ ಸಂದರ್ಭ ನಿಮಗೆ ಗೊತ್ತು. ಕೃಷ್ಣನನ್ನು ಸೋಲಿಸುವುದ ದುರ್ಯೋಧನನ್ನು ಸೋಲಿಸುವುದ ಅಂತಲೇ ನಾವು ನೋಡ್ಲಿಕ್ಕೆ ಕೂತ್ಕೊಳ್ಳೋದು. ನಮಗೆ ಆವತ್ತು ದುರ್ಯೋಧನ ಸೋತ್ರು ಕೃಷ್ಣ ಸೋತ್ರು ಅನ್ನೋದಕ್ಕಿಂತ ಪಾತ್ರ ಮಾಡಿದ ML ಸಾಮಗ್ರು ಸೋತ್ರು, ಶೇಣಿಯವರು ಸೋತ್ರು ಅಂತ. ಅವರಿಗೂ ಹಾಗೆ, ನಾನು ಈ ಸಾರಿ ಸಾಮಗ್ರನ್ನು ಸೋಲಿಸ್ತೀನಿ ಅಂತ ಶೇಣಿಯವರನ್ನು ಸೋಲಿಸ್ತೀನಿ ಅಂತ ಸಾಮಗ್ರು, ಹಾಗೆ ಇರುತ್ತೆ ಅವ್ರ ಚರ್ಚೆ. ಆ ಥರ ಕೂತಿದ್ದಾರೆ. ಒಬ್ಬ ಯಾರೋ ಇರಲಿ, ಯಾಕಂದ್ರೆ ನಮಗೊಂದು ಖುಷಿ ಬೇಡ, ಶೇಣಿಯವ್ರು ಗೆದ್ರು ಸಾಮಗ್ರಿ ಗೆದ್ರು ಅಂತ ನೀವೇನಾದ್ರು ಲೆಕ್ಕಾಚಾರ ಹಾಕೋದು ಬೇಡ. ಯಾರೋ ಒಬ್ಬರು ದುರ್ಯೋಧನ ಹಾಕಿದ್ದಾರೆ, ಯಾರೋ ಒಬ್ಬರು ಕೃಷ್ಣನ ಪಾತ್ರಧಾರಿ ಅರ್ಥಕ್ಕೆ ಕೂತಿದ್ದಾರೆ. ಅರ್ಥಧಾರಿಗಳು ಮಾತಾಡ್ತಿದ್ದಾರೆ. ದುರ್ಯೋಧನ ಹೇಳ್ತಾನೆ, ಏನು ನೀನು ಮಹಾ ದೊಡ್ಡವ, ಲೋಕಕ್ಕೆಲ್ಲ ದೊಡ್ಡದು ಮಾತಾಡ್ತೀನಿ, ನಿನಗೆ ಎಷ್ಟು ಜನ ಹೆಂಡಂದ್ರು ನಮಗೆ ಗೊತ್ತಿಲ್ವಾ? ಇರಲಿ ಬಿಡು ಕಣಯ್ಯ, ನನ್ನ ಹೆಂಡಂದ್ರನ್ನು ತೊಗೊಂಡು ನಿಮಗೇನು, ನಾನು ನನ್ನ ಹೆಂಡಂದ್ರು ನಾನು ನೋಡ್ಕೋತೀನಿ, ನಿನಗೇನು ತಲೆ ಬಿಸಿ? ಅದಲ್ಲ, ತಲೆ ಬಿಸಿ ಅದಲ್ಲ. ಮತ್ತೆ ಅಷ್ಟು ಜನರ ಲೆಕ್ಕ ಉಂಟಲ್ಲ ನಿನ್ನ ಹತ್ರ, ಆ ಲೆಕ್ಕಕ್ಕೆ ಲೆಕ್ಕ ಇದ್ರೆ ಸಾಕ, ಹೆಸರು ಹೇಳು ಅಂದ ದುರ್ಯೋಧನನ ಪಾತ್ರಧಾರಿ. ಕೃಷ್ಣ ಹೇಳಿದ, ನಂದೇನು ಬಿಡು, ಅಷ್ಟು ಜನ ಹೆಸರು ಹೇಳಿ ಕಷ್ಟ, ಹಾಗೆ ಹೀಗೆ ಏನೋ ಆಗಬಹುದು, ನಿನಗಿರೋದು 99 ಜನ ಅಲ್ಲ, ಸುಮ್ಮನೆ 99 ಜನರ ಹೆಸರು ಹೇಳು, ಮತ್ತೆ ಮುಂದಿದ್ದು ನೋಡುವ. 99 ಜನರ ಹೆಸರು ನಾನೇನಯ್ಯ ಹೇಳಕ್ಕೆ? ಈಗಿಂದೀಗ ಈ ಕ್ಷಣ ನಾನು ಮುಗಿಸ್ಬೋದು, ಅದು ದೊಡ್ಡ ವಿಷಯ ಅಲ್ಲ. ಆದರೆ ನೀನು ಜಗದ್ಗುರು ಅಲ್ಲ, ನೀನು ಎಲ್ಲರಿಗೂ ಮೊದಲಲ್ವಾ, ಆದಿಪುರುಷನಲ್ಲ, ನನಕ್ಕಿಂತ ಮೊದಲು ನಿನ್ನ ಕೆಲಸ ಮುಗಿಬೇಕು. ನಾನು ಎಷ್ಟಂದ್ರೂ ಲೌಕಿಕದವ, ಸೆಕೆಂಡರಿ, ನೀನು ಪ್ರಥಮ ಆದ್ಯ ಪುರುಷ. ಒಮ್ಮೆ ನಿನ್ನದಾಗಲಿ, ಮತ್ತೆ ನಾನು ನನ್ನದು ಹೇಳ್ತೇನೆ. ನನ್ನದನ್ನು ಹೇಳಿ ಮುಗಿಸುವುದು ಎಷ್ಟು ಕ್ಷಣ ಮಾತ್ರ, ನಿನ್ನದೊಮ್ಮೆ ನೋಡಿಯೇ ಬಿಡುವ. ನಾನೇ ಹೇಳಬೇಕಾ? ಹೌದು ಅಂದೆ, ಆಯಿತು ಬರೆದುಕೋ, ಬರ್ಕೊಳ್ಳೋದು ಅಷ್ಟಕ್ಕಿರಲಿ ಮರೆಯ, ಹೇಳು.
ಕೃಷ್ಣ ಹೀಗೆ ಯೋಚನೆ ಮಾಡಿ 1 2 3 ಈ ಪಾತ್ರಧಾರಿ ನಾನು ಕೇಳಿದ್ದು ಸಂಖ್ಯೆ ಅಲ್ಲ, ನನಗೆ ಗೊತ್ತು. ನಿನಗೆ ಎಷ್ಟು ಹೆಂಡಂದಿರು ನನಗೆ ಗೊತ್ತು, ನನಗೆ ನೀನು ಹೆಸರು ಹೇಳು ಎಂದದ್ದು. ಕೃಷ್ಣನ ಪಾತ್ರಧಾರಿ ನಗ್ತ, ಅದು ಏನು ಪುಣ್ಯವೋ ಏನೋ ದುರ್ಯೋಧನ, ನಾನು ಯಾರನ್ನೂ ಹೆಸರು ಹಿಡಿದು ಕರೆಯಲೇ ಇಲ್ಲ. 1 2 3 ಅನ್ನುತ್ತಿದ್ದೆ, ಅವರು ಬರುತ್ತಿದ್ದರು. ನಾನು ಯಾವಾಗಲೂ ಯೋಚನೆ ಮಾಡೋದು, ಆ ಪಾತ್ರಧಾರಿಗೆ ಆ ಅರ್ಥ ಹೊಳಿತಾ ನನಗೆ ಗೊತ್ತಿಲ್ಲ. ಅವರು ಹಾಗೆ ಹೇಳಿದರು, ಅವರ ಇನ್ಸೈಟ್ ಚೆನ್ನಾಗಿತ್ತು, ಇಂಟೆಲಿಜೆನ್ಸ್ ಚೆನ್ನಾಗಿತ್ತು. ನನಗೆ ಅನಿಸೋದು ಕೃಷ್ಣನಿಗೆ ನಿಜಕ್ಕೂ ಎಲ್ಲರೂ ಸಂಖ್ಯೆ ಮಾತ್ರ. ಯಾಕೆ ಅಂದರೆ ಅವನು ಒಂದು ಸಂದರ್ಭದಲ್ಲಿ ಉತ್ತರೆಯ ಗರ್ಭವನ್ನು ರಕ್ಷಿಸುವಂತ ಉತ್ತರೆ ಕೂಗಿಕೊಂಡು ಬಂದಾಗ ಅಶ್ವತ್ಥಾಮನ ಬ್ರಹ್ಮಾಸ್ತ್ರ ನನ್ನ ಮೇಲೆ ಪ್ರಯೋಗ ಆಗಿದೆ, ಈ ವಂಶದ ಕುಡಿ ನಾಶವಾಗುತ್ತೆ, ನೀನಲ್ಲದೆ ಇನ್ಯಾರು ಕಾಯುವುದು ಅಂತ ಬೊಬ್ಬಿಟ್ಟು ಬಂದಾಗ ಹಿಂದೆ ಕುಂತಿ ಮೊರೆ ಇಡ್ತಾ ನಮ್ಮನ್ನು ಕಾಪಾಡು ಕೃಷ್ಣ, ಎಂತೆಂಥ ಸಂದರ್ಭಗಳಲ್ಲಿ ರಕ್ಷಿಸಿದ್ದಿ, ಈಗ ಕೈ ಬಿಡಬೇಡ ಅಂತ ಮೊರೆ ಇಟ್ಟಾಗ ಕೃಷ್ಣ ಒಂದರೆ ಕ್ಷಣ ಬ್ರಹ್ಮಾಸ್ತ್ರವನ್ನು ನೋಡಿ ಹೇಳಿದ ಮಾತು, ನನ್ನ ಬ್ರಹ್ಮಚರ್ಯ ಸತ್ಯವಾದರೆ ಈ ಹೊಟ್ಟೆಯಲ್ಲಿರುವ ಗರ್ಭದ ಮಗು ಸಾಯದೆ ಉಳಿಯಲಿ ಅಂತ. ನೋಡಿ, ತನ್ನ ಬದುಕಿನ ಕೊನೆಯ ಘಟ್ಟ, ಕೃಷ್ಣ ಇಷ್ಟೆಲ್ಲ ಸಂಸಾರ ಮಾಡಿದ ಹೊಸದರಲ್ಲಿ ಹೇಳಿದ್ದಲ್ಲ ಈ ಮಾತು. ಮುಗಿಯುವ ಇನ್ನೇನು ನೆಕ್ಸ್ಟ್ ಅವನದ್ದು ಯದುವಂಶನಾಶ, ಆ ಬಳಿಕ ಅವನ ನಿರ್ಯಾಣ. ಅಂಥ ಹೊತ್ತಿನಲ್ಲಿ ಕೃಷ್ಣ ಹೇಳಿದ ಮಾತು, ನನ್ನ ಬ್ರಹ್ಮಚರ್ಯ ಸತ್ಯವಾದರೆ ಈ ಮಗು ಉಳಿಯಲಿ. ವೇದವ್ಯಾಸರು 2 ಸೂಚಿಸಿದ್ರು. 1, ಮಗು ಸಾಯಲಿಲ್ಲ. 2ನೇದು ಕೃಷ್ಣ ಬ್ರಹ್ಮಚರ್ಯವನ್ನ ಸ್ಥಾಪಿಸಿ ಹೋಗಿದ್ದಾನೆ ಅನ್ನುವುದನ್ನು ಘಂಟಾಘೋಷವಾಗಿ ಹೇಳಿದರು. ಕೃಷ್ಣ ನಾನು ನೀವು ತಿಳಿದ ಸಂಸಾರಿ ಅಲ್ಲ. ಕೃಷ್ಣನ ಸಂಸಾರದ ಕಥೆಯೇ ಬೇರೆ. ಅರ್ಥ ಆದವನಿಗೆ ಅರ್ಥ. ಇನ್ನು ಮುಂದೆ ಹೇಳ್ತೇನೆ ನಾನು. ಪ್ರತಿ ಹೆಂಡಂದಿರಲ್ಲಿ 10 ಮಕ್ಕಳು ಅಂತ ಶುಕಮುನಿಗಳು ಹೇಳ್ತಾರೆ. ಇಡೀ ರಾಸಕ್ರೀಡೆಯನ್ನು, ಗೋಪಿಗೀತವನ್ನು, ಸಂಸಾರದ ಈ ದಾಂಪತ್ಯವನ್ನು ನಮಗೆ ಹೇಳುವವರು ಯಾರು ಗೊತ್ತಾ ನಿಮಗೆ? ದಿಗಂಬರ ಸನ್ಯಾಸಿ, ಜೀವನ ಇಡೀ ಬ್ರಹ್ಮಚರ್ಯ, ಅಖಂಡ ಬ್ರಹ್ಮಚರ್ಯದ ತುದಿಯ ಅವಧೂತ ಶುಕಮುನಿಗಳು. ಎಂಥವರು? ನದಿಯಲ್ಲಿ ಸ್ನಾನ ಮಾಡ್ತಿದ್ದ ಹೆಣ್ಣು ಮಕ್ಕಳು ಶುಕಮುನಿಗಳು ಹೋದ್ರೆ ನಿರ್ಭಿಡೆಯಿಂದ ನೀರಿನಿಂದ ಮೇಲೆ ಎದ್ದು ನಿಂತು ಕೈ ಮುಗಿತಿದ್ರಂತೆ. ಕೈ ಮುಗಿದ್ರೆ ಇತ್ತ ವೇದವ್ಯಾಸರು ಶುಕಮುನಿಗಳನ್ನು ಹುಡುಕಿಕೊಂಡು ಬರ್ತಿದ್ದಾರೆ. ಅವರು ಬಂದ ಕೂಡಲೇ ಹೆಣ್ಮಕ್ಳೆಲ್ಲ ಅಂತ ಮುಳುಗಿದ್ರಂತೆ ವಾಪಸ್ ನೀರಿಗೆ. ವೇದವ್ಯಾಸರು ಕೇಳ್ತಾರೆ, ನನ್ನ ಮಗ 16ರ ತರುಣ ಯುವಕ ದಿಗಂಬರ ಹೀಗೆ ಹೋಗ್ತಾ ಇದ್ರೆ ನೀವು ನಿರ್ಭಿಡೆಯಿಂದ ನಿಸ್ಸಂಕೋಚದಿಂದ ದೈಹಿಕ ಯಾವ ಬಾಧೆ ಇಲ್ಲದೆ ಹೀಗೆ ಎದ್ದು ಕೈ ಮುಗಿದಿರಿ, ನಾನು ಬಂದಾಗ ಯಾಕೆ ಹೀಗೆ? ನೀವಾದರೂ ಲೌಕಿಕದ ಭಾವ ರಾಗಗಳನ್ನುಳ್ಳವರು. ಆ ಶುಕಮುನಿಗಳು ಹಾಗಲ್ಲ, ವಿರಾಗಿಗಳು. ಅವರಲ್ಲಿ ಯಾವ ಲೌಕಿಕದ ಯಾವ ರಾಗದ್ವೇಷದ ಭಾವ ಬಂಧಗಳಿಲ್ಲ. ನಮಗೆ ಅವರ ಜೊತೆಗೆ ಎಂದೂ ದೇಹ ಭಾವ ಬರಲಿಲ್ಲ. ವೇದವ್ಯಾಸರ ಹೈಟ್ ನೋಡಿ, ನನ್ನ ಮಗ ಎಷ್ಟು ದೊಡ್ಡವ ಅಂತ ಹೇಳುವಾಗ ವೇದವ್ಯಾಸರ ಹೈಟ್. ಅಂಥ ಹೈಟಿನ ವೇದವ್ಯಾಸರ ಮಗ ನಾನು ನಿಮಗೆ ಹೇಳಿದೆನಲ್ಲ, ರಾಸಕ್ರೀಡೆ, ಗೋಪಿಗೀತದ ಪ್ರೇಮ ಬಾಂಧವ್ಯದ ಎಂಥ ಪರಾಕಾಷ್ಠೆಯ ಮುತ್ತು, ಆಲಿಂಗನ, ಬೆತ್ತಲೇ ಇರಬೇಕು ಅನ್ನಿಸಿದ್ದು, ಮುದ್ದಾಡಿ ನನಗೆ ನನ್ನ ಜೊತೆಗೆ ಇರು ಅನ್ನುವ ಹಪಹಪಿ ವಿರಹ, ಇದನ್ನು ಹೇಳಿ ಈ ದಾಂಪತ್ಯ ವಿವರಣೆಯನ್ನು ಹೇಳಿದವರು ಶುಕಮುನಿಗಳು. ಹಾಗಾದರೆ ಒಬ್ಬ ಶುಕಮುನಿಯಂತಹ ಅವಧೂತ ಈ ಪ್ರೇಮವನ್ನ, ಈ ದಾಂಪತ್ಯವನ್ನ ಇಷ್ಟು ಸುಂದರವಾಗಿ ನಮಗೆ ಹೇಳ್ತಾನೆ ಅಂದರೆ ಆ ಹೈಟ್ ಎಂಥದಿರಬೇಕು ಇನ್ನೊಮ್ಮೆ ಯೋಚನೆ ಮಾಡಿ. ಅದು ನಾರ್ಮಲ್ ದಾಂಪತ್ಯ ಅಲ್ಲ, ಅದು ನಾರ್ಮಲ್ ಪ್ರೇಮ ಅಲ್ಲ. ಅದು ಕೊಡುವ ಸುಖ ಅಥವಾ ಸಂತೋಷ ನಾವು ತಿಳಿದ ನಮ್ಮ ನಿಮ್ಮ ಭಾಷೆಯ ಯಾವುದೋ ದೈಹಿಕ ವಲಯ ಅಲ್ಲವೇ ಅಲ್ಲ. ಮಕ್ಕಳು ಮೊಮ್ಮಕ್ಕಳು ಒಟ್ಟು ಸೇರಿದರೆ ಕೃಷ್ಣನ ಕುಟುಂಬ ಕೋಟಿ ಸಂಖ್ಯೆ ಅಂತ ಹೇಳ್ತಾರೆ ಶುಕಮುನಿಗಳು. ಮಕ್ಕಳನ್ನು ಮಾಡಿಯೂ ಬ್ರಹ್ಮಚಾರಿ ಅಂದರೆ ಏನು ಅಂತ ಯೋಚನೆ ಮಾಡಿ. ನಾನು ಅದಕ್ಕೆ ಹೇಳಿದ್ವಿ, ಇದನ್ನೆಲ್ಲ ಹೇಳಿದರೆ ವೀಣಾ ಅವರು ಮಕ್ಕಳನ್ನು ಮಾಡಿ ಫ್ರೀ ಸೆಕ್ಸು, ಬ್ರಹ್ಮಚಾರಿಯಾಗಿರ್ಬೋದು ಎಲ್ಲ ಹೇಳ್ತಾರೆ ಅಂತ ನನ್ನ ಮೇಲೆ ಬಂದಿತ್ತು. ನನ್ನ ಮಾತಲ್ಲ ಇದು, ನನ್ನ ಮಾತಲ್ಲ ಇದು. ಆದರೆ ನಾನು ಖಡಾಖಂಡಿತವಾಗಿ ಹೇಳ್ತೇನೆ, ಇದು ಸಾಧ್ಯ ಅಂತ. ಯಾವ ಗಂಡಿನ ಜೊತೆ ಮಲಗಿಯೂ ನಿಮ್ಮ ಬ್ರಹ್ಮಚರ್ಯ ಹೋಗದಂತೆ ಇರಬಹುದು. ಯಾವ ಗಂಡಿನ ಜೊತೆ ಮಲಗಿಯೂ ಯಾವ ಮಕ್ಕಳನ್ನು ಪಡೆದರೂ ನಿಮಗೆ ನಿಮ್ಮ ಬ್ರಹ್ಮಚರ್ಯ ಅಖಂಡವಾಗಿ ಉಳಿಯಲಿಕ್ಕೆ ಸಾಧ್ಯವಿದೆ.
ಅದಕ್ಕೊಂದು ಬೇರೆ ಮಾರ್ಗವಿದೆ. ಅದು ನಾನು ನೀವು ತಿಳಿದ ದೈಹಿಕ ವಲಯದ ಸುಖ ಸಂಭೋಗದ ವಿಷಯವಲ್ಲ. ಅದು ಏನು ಅನ್ನುವುದನ್ನು ನೀವು ಕುತೂಹಲಕ್ಕೋ ಹಾಗಾದರೆ ಏನಿರಬಹುದು ಅನ್ನುವ ಚಾಪಲ್ಯಕ್ಕೋ ಬಿದ್ದರೆ ನಾನು ಅರ್ಥ ಹೇಳಲಿಕ್ಕೆ ಸೋತು ಹೋದೇನು. ಸಾಧ್ಯವಾದರೆ ಈ ಪಥ ನಡೆಯಬೇಕು ಅನ್ನುವ ಹಸಿವಿದ್ದವರು ಒಂದಿಷ್ಟು ಅದು ಅಪೇಕ್ಷೆ ಪಡುವ ಯಾವ ತಪಸ್ಸು ಇದೆಯಲ್ಲ ಅದನ್ನು ಮಾಡಿ ನೋಡಿ. ಮಾಡಿದ ಬಳಿಕ ಒಂದು ದಿನ ಕೂಡಿ ಮಾತಾಡೋಣ. ಅಲ್ಲಿಯವರೆಗಲ್ಲ. ಇದು ಚಪಲಕ್ಕೆ ಯಾವುದೋ ಕಾಮಸೂತ್ರಕ್ಕೆ ಸಿಕ್ಕುವ ಭಾಷೆ ಅಂತ ತಿಳಿದುಕೊಂಡು ಯಾರಾದರೂ ಬಂದರೆ, ಹಾಗೆ ಬಂದ ಬೇಕಾದಷ್ಟು ಜನ ನನ್ನ ಬಳಿ ಇದ್ದಾರೆ, ನನ್ನನ್ನೇ ಪರೀಕ್ಷಿಸಲಿಕ್ಕೆ ಬಂದವರು. ನಾನು ಒಂದೇ ಮಾತು ಕೃಷ್ಣನಿಗೆ ಹೇಳ್ತಿದ್ದೆ, ಬಂದವರಿದ್ದಾರೆ, ಅವರಿಗೆ ಏನು ಹಸಿವೋ ಗೊತ್ತಿಲ್ಲ, ನೀನು ಉತ್ತರ ಕೊಡು. ಸುಟ್ಟವರನ್ನು ನಾನು ನೋಡಿದ್ದೇನೆ. ಅಕ್ಕ ಮಹಾದೇವಿಯನ್ನು ಬತ್ತಲಿದ್ದಾಳೆ, ಮುಟ್ಟಬೇಕು ಅಂತ ಹೋದ ಕಿನ್ನರ ಬೊಮ್ಮಯ್ಯನ ಪ್ರಸಂಗ ಸ್ವಲ್ಪ ನೆನಪು ಮಾಡಿಕೊಳ್ಳಿ. ಕಿನ್ನರ ಬೊಮ್ಮಯ್ಯನಂತ ಸಹೋದರರೆನಗೆ ಅಂತ ಅವಳು ಹೇಳಿದ್ಲು. ಕಿನ್ನರ ಬೊಮ್ಮಯ್ಯ ಹೋಗಿ ಹೇಳಿದ, ನಾನು ಹೋದದ್ದು ಹೆಣ್ಣ ಬಳಿ ಅಲ್ಲ, ಹುಲಿಯ ಬಳಿ, ಸುಟ್ಟು ಬಂದೆ ಅಂತ. ಇದೆಲ್ಲ ಅರ್ಥ ಆಗಬೇಕಾದ್ರೆ ಒಂದು ಬೇರೆ ವಲಯ ಬೇಕು ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಆತ್ಮ ಪ್ರಶಂಸೆಯೋ ಇನ್ನೊಂದೋ ಏನೋ ದಯವಿಟ್ಟು ಭಾವಿಸಬೇಡಿ. ಖಂಡಿತಕ್ಕೂ ಇಂಥದೊಂದು ಇದೆ, ಅದು ಕೃಷ್ಣನಿಗೆ ಮಾತ್ರ ಸಾಧ್ಯ ಅಂತ ಕೃಷ್ಣ ಎಲ್ಲೂ ಹೇಳಲಿಲ್ಲ. ಸಾಕ್ಷಾತ್ ತಂತ್ರಪಥ ಅಂತ ಒಂದಿದೆ, ಅಭಿನವ ಗುಪ್ತ, ಅವನು ಇಂಥದನ್ನು ಬೇಕಾದಷ್ಟು ನಡೆಸಿ ತೋರಿಸಿದ್ದಾನೆ. ಈ ಥರದ ಒಂದು ಕೃಷ್ಣನ ದಾಂಪತ್ಯ ಪ್ರೇಮಕ್ಕೆ ನಾನು ನಿಮಗೆ ಹೇಳಿದೆ, ನಮ್ಮಲ್ಲೊಂದು ಈಗ ಒಂದು ಬಹಳ ದೊಡ್ಡದೊಂದು ಮಾಡಿಫೈಡ್ ಪ್ರೇಮಲೋಕ ಪ್ರಾರಂಭ ಆಗಿದೆ ಇತ್ತೀಚಿನ ಜನಾಂಗದಲ್ಲಿ. ಇನ್ನು ಎಷ್ಟು ದಿನ ಇರ್ತಿರೋ ಗೊತ್ತಿಲ್ಲ. ಹೋಗೋ ಮೊದಲು ಐ ಲವ್ ಯು ಹೇಳಿ, ಆಮೇಲೆ ಹೆಂಡತಿಯನ್ನು ಪ್ರೀತಿಸ್ತೇನೆ ಅಂತ ಒಮ್ಮೆ ಆದರೂ ಹೇಳಿ, ಗಂಡನಿಗೂ ಹೇಳಿ ಒಂದು ಸರಿ ಆದರೂ. ಸ್ವಾಮಿ ಪ್ರೀತಿಸ್ತೇನೆ ಹೇಳಿದರೆ ಅದು ಗೊತ್ತುಂಟ್ರಿ, ಅದಕ್ಕೆ ಅಲ್ವಾ ನೀವು ನನ್ನನ್ನು ಮದುವೆ ಆದ್ನು ಅಂತ ಅವಳು ಫಸ್ಟ್ ಹೇಳ್ತಾಳೆ. ಇನ್ನು ಅದೆಲ್ಲ ಹೇಳಲಿಕ್ಕಿರೋದು, ಇನ್ನು ಬೇರೆ ಏನಾರು ಹೇಳ್ರಿ ಅಂತಾಳೆ. ಗಂಡ ಆದರೂ ಹೇಳ್ತಾನೆ, ಗೊತ್ತುಂಟು ಮಾರೈತಿ ನಿನ್ನ ಪ್ರೀತಿಗೆ ಸಾಕಾಗಿ ಹೋಗಿದೆ. ಅದಲ್ಲದೊಂದು ಉಂಟು ಸ್ವಾಮಿ, ನಾವಿನ್ನೂ ಸ್ಪರ್ಶಿಸದ್ದು. ಅದು ರುಕ್ಮಿಣಿ ಮತ್ತು ಕೃಷ್ಣನ ಸಂವಾದದಲ್ಲಿದೆ. ಎಂದಾದರೂ ಪುರುಸೋತ್ತಾದಾಗ ಓದಿ. ಯಾಕೆ ಮದುವೆಯಾದೆ ನನ್ನನ್ನು? ನನಗೇನು ನೀನು ಬೇಕಿರಲಿಲ್ಲ. ನಾನಾದರೂ ನಿನ್ನ ಐಶ್ವರ್ಯಕ್ಕೆ ಸರಿ ಸಮಾನನೇ ಅಲ್ಲ. ಬೇರೆಯವರಿಗೆ ಹೋಲಿಸಿದರೆ ನಾನೊಬ್ಬ ದರಿದ್ರ. ಬಹಳ ಜನ ಶಿಶುಪಾಲ, ದುರ್ಯೋಧನ ಮೊದಲಾದ ಜರಾಸಂಧ ಇಂಥವರಿಗೆಲ್ಲ ಭಯಪಟ್ಟು ಸಮುದ್ರದಲ್ಲಿ ಹೋಗಿ ಅಡಗಿ ಕುಳಿತವ ಪುಕ್ಕ ಹೇಳಿ. ಆಮೇಲೆ ನನಗೆ ಎಲ್ಲರಿಗೂ ಇಷ್ಟ ಆಗುವ ಸಂಸಾರ ರಾಗ ಒಂದೆಷ್ಟು ಅಪೇಕ್ಷೆ ಇಲ್ಲ, ತುಂಬ ಉದಾಸೀನ. ನನಗಿಂತ ಒಳ್ಳೆಯ ಗಂಡ, ನಿನ್ನನ್ನು ಸಂಸಾರದ ಆ ರಾಗಗಳಲ್ಲಿ ಮುಳುಗಿಸಬಲ್ಲ ಎಷ್ಟೋ ಜನ ಈಗಲೂ ಕಾದಿದ್ದಾರಲ್ಲ. ಶಿಶುಪಾಲ ಎಲ್ಲ ಹೋಗಬಹುದು. ನಾನಾದರೂ ದರಿದ್ರ, ದುಡ್ಡಿಲ್ಲದವ. ನೀನು ಯಾವುದಕ್ಕೆ ಬಂದಿದ್ದಿ? ನನ್ನನ್ನು ಭಿಕ್ಷುಕರೆಲ್ಲ ನನ್ನನ್ನು ಕೊಂಡಾಡುತ್ತಾರೆ. ಯಾಕೆ ಗೊತ್ತಾ? ನಾನು ದರಿದ್ರರಿಗೆ ತುಂಬ ಪ್ರಿಯ. ಆ ಭಿಕ್ಷುಕರ ಕೊಂಡಾಟವನ್ನು ಕೇಳಿ ಬಂದಿಯಾ? ಕೃಷ್ಣ ಯಾವಾಗ ಬಹುತೇಕ ನನಗೆ ಕಾಣೋದು, ರುಕ್ಮಿ ಇದ್ದಾನಲ್ಲ, ರುಕ್ಮಿನ್ ಕೊಂದ ಮೇಲೆ ಈ ಡಿಸ್ಕಷನ್. ರುಕ್ಮಿನ್ ಕೊಲ್ಲೋದು ಅಂದರೆ ಯುದ್ಧ ಎಲ್ಲ ಮಹಾಭಾರತ ಯುದ್ಧದ ಸಂದರ್ಭದಲ್ಲೂ ಅದರ ನಂತರದಲ್ಲೂ ಆಗಿರಬೇಕು ಅದು ರುಕ್ಮಿಯ ಸಾವು. ಯಾಕೆಂದರೆ ರುಕ್ಮಿ ಒಬ್ಬ, ಪಾಂಡವರು ತಗೊಳ್ಳಲ್ಲ ಅವನನ್ನು, ಕೌರವರು ತಗೊಳ್ಳಲ್ಲ. ಅವ ಮಧ್ಯೆ ಹೋಗಿ ಕುಂಡಿನಪುರ ಬರಲ್ಲ ಅಂತ ಬೇರೆ ಜಾಗ ಮಾಡ್ಕೊಂಡಲ್ಲ. ಆಮೇಲೆ ಅವರಿಬ್ಬರು ಸೇರಿಸ್ಕೊಳ್ಳಲ್ಲ ಅವನನ್ನು. ಆ ರುಕ್ಮಿ ಬಲರಾಮನೊಟ್ಟಿಗೆ ಒಂದು ಪಗಡೆ ಆಡಿ ರುಕ್ಮಿ ಕಣ್ಣ ಮುಂದೆ ಬಲರಾಮ ಕೊಲ್ತಾನೆ. ಅದು ಉಲ್ಲೇಖ ಬರುತ್ತೆ ಮುಂದೆ, ಆ ಉಲ್ಲೇಖ ಬರುತ್ತೆ. ಅದರಿಂದ ಅಲ್ಲೆಲ್ಲೋ ನಡೆದಿದೆ ಅದು. ಅಂದರೆ ರುಕ್ಮಿಯನ್ನು ಕೊಂದ ನಂತರ ರುಕ್ಮಿಣಿಯ ಜೊತೆಗೆ ನಡೆದ ಸಂವಾದ ಅಂತ ಗೊತ್ತಾಗುತ್ತೆ. ಅಂದರೆ ಯಾವ ಮದುವೆ ಆದ ಹೊಸ್ತಲ್ಲ ಅಂತ ನಾನು ನಿಮಗೆ ಹೇಳಕ್ಕೆ ಹೊರಟಿರೋದು, ಎಷ್ಟೋ ವರ್ಷದ ಮೇಲೆ ಅಂತ. ಇಷ್ಟು ಮಾತಿಗೆ ಬೀಸಣಿಗೆ ಬೀಸ್ತಾ ಇದ್ದ ರುಕ್ಮಿಣಿ ಇದ್ದಕ್ಕಿದ್ದ ಹಾಗೆ ಕೈಯ ಬೀಸಣಿಗೆ ಕೆಳಗೆ ಬೀಳುತ್ತೆ. ಬಳೆ ಅವಳು ಎಷ್ಟು ಇಮಿಡಿಯೇಟ್ ಕೃಶಳಾದ್ಲೋಳು ಅಂದರೆ ಬಳೆ ಕಳಚಿ ಬೀಳತ್ತೆ. ಅವಳ ಕೂದಲು ಕೆದರುತ್ತೆ. ಕಣ್ಣಿನಲ್ಲೆಲ್ಲ ಭಯಾನಕವಾದ ಒಳಗೆ ಒಂದು ಆಘಾತ ಆದರೆ ಏನಾಗುತ್ತಲ್ಲ ಅಂಥದ್ದೊಂದು ಭೀತಿ ಪ್ರಾರಂಭ ಆಗುತ್ತೆ. ಧಾರಾಕಾರ ನೀರು ಶುರುವಾಗುತ್ತೆ. ಅವಳು ಎಷ್ಟು ಬಿಕ್ಕಿ ಬಿಕ್ಕಿ ಅಳ್ತಾಳೆ ಅಂದರೆ ಗಂಟಲು ನಾವು ಸೇಂಕುವುದು ಅಂತೇವಲ್ಲ ಹಾಗೆ ಬಿಕ್ಕಿ ಬಿಕ್ಕಿ ದುಃಖಿಸ್ತಾ ಕಣ್ಣ ನೀರು ಎದೆಯನ್ನೆಲ್ಲ ತೋಯಿಸಿ ನಿತ್ಯ
ನಿಂತವಳು ನಿಲ್ಲಿಕ್ಕಾಗದೆ ಅಲ್ಲೇ ಅನ್ಕಾನ್ಷಿಯಸ್ ಆಗಿ ಬೀಳ್ತಾಳೆ. ಚಕ್ಕಂತ ಹಂಸತೂಲಿಕಾ ತಲ್ಪದಲ್ಲಿದ್ದ ಕೃಷ್ಣ ಹೋಗಿ ತನ್ನ ಎರಡೂ ಕೈಗಳಿಂದ ಅವಳನ್ನು ಎತ್ತಿಕೊಂಡು ಅವಳನ್ನು ಒಂದು ಒಳ್ಳೆಯ ಹಂಸತೂಲಿಕಾ ತಲ್ಪದಲ್ಲಿ ಹೂವಿಟ್ಟ ಹಾಗೆ ಇಟ್ಟು ಇನ್ನಿಲ್ಲದಷ್ಟು ಪ್ರೀತಿಯಿಂದ ತನ್ನ ಕರ ಕಮಲದಿಂದ ಕಣ್ಣೀರು ಒರೆಸಿ ಎದೆ ಒರೆಸಿ ಆ ಮುಂಗುರುಳುಗಳನ್ನು ನೇವರಿಸಿ ನಿಧಾನಕ್ಕೆ ಅವಳಿಗೆ ಗಾಳಿ ಬೀಸಿ ಅವಳು ಮತ್ತೆ ಪ್ರಜ್ಞೆಗೆ ಬಂದಾಗ ದಾಂಪತ್ಯದ ಸಿಕ್ಕಾಪಟ್ಟೆ ಜಂಜಾಟಗಳಲ್ಲಿ ಒಂದಿಷ್ಟು ಹಾಸ್ಯ ಮಾಡೋಣ ಎಂದು ಹೋದರೆ ಇಷ್ಟು ಗಂಭೀರವಾಗಿ ಬಿಟ್ಟೆಯ ರುಕ್ಮಿಣಿ? ದಾಂಪತ್ಯದ ಸುಖ ದುಃಖದ ಗದ್ದಲಗಳಲ್ಲಿ ಗಂಡ ಹೆಂಡಂದಿರ ಇಂಥದೊಂದು ಅನ್ಯೋನ್ಯ ಸಮಯದ ವಿಲಾಪಗಳನ್ನು ಮರೆಸುವ ಒಂದಿಷ್ಟು ಹಾಸ್ಯ ಜೀವಂತಿಕೆ ಅಲ್ವಾ? ಅದನ್ನು ಸ್ವೀಕರಿಸದೆ ಹೋದೆಯಾ ಅಂತ ಕೇಳ್ತಾನೆ. ನೋಡಿ, ದಾಂಪತ್ಯದಲ್ಲಿ ನನ್ನ ಗಂಡ ಸದ್ಯಾ ನನ್ನನ್ನು ಬೈಯೋದು, ನನಗೆ ನೆಗೆಟಿವೇ ಹೇಳೋದು. ಯೋಚನೆ ಮಾಡಿ, ಯಾಕೆ ನೆಗೆಟಿವ್ ಹೇಳಿದಾಗ ಪ್ರೀತಿ ಹೆಚ್ಚಬೇಕು ಅಂತ ನೆಗೆಟಿವ್ ಹೇಳೋದು. ರುಕ್ಮಿಣಿಯ ಪ್ರೀತಿ ಇಮ್ಮಡಿಸಿತು. ನಮ್ದು ಹೇಗೆ, ಅವರು ಬೈಯುವುದೇ ಒಂದು ಪುರ್ಸೋತಿಲ್ಲದೆ ನಮ್ಮದು ಬೇಡದ್ದೇ ಕಾಣುದು ಅವರಿಗೆ. ಯಾವ ದಾಂಪತ್ಯವು ಕೃಷ್ಣ ಹೇಳುವ ಪಾತಿವ್ರತ್ಯದ ಕಾನ್ಸೆಪ್ಟಿನ ಯಾವ ಅಳತೆಯೂ ನಮ್ಮ ಯಾವ ದಂಪತಿಗಳಲ್ಲೂ ಇಲ್ಲ. ನಾನು ತುಂಬ ಜನ ದಂಪತಿಯರು ನೋಡಿ ಈ ಮಾತು ಹೇಳೋದು. ಸುಮ್ಮನೆ ಗಂಡ ಹೆಂಡತಿ ಅಂತ ಜೊತೆಗಿದ್ದಾರೆ. ಪಾತಿವ್ರತ್ಯದ ಪತಿವ್ರತೆ ಇರಬೇಕಾದ ಮತ್ತು ಗಂಡ ಇರಬೇಕಾದ ಯಾವ ಲಕ್ಷಣಗಳನ್ನೆಲ್ಲ ಗೃಹಸ್ಥಾಶ್ರಮದಲ್ಲಿ ಹೇಳ್ತಾನೆ ಕೃಷ್ಣ ಮತ್ತು ವೇದವ್ಯಾಸರು. ಅದನ್ನೆಲ್ಲ ನೀವು ಸುಮ್ಮನೆ ಓದ್ಕೊಳ್ಳಿ. ಯಾಕೆ ಓದ್ಕೊಳ್ಳಿ ಅಂದರೆ, ಒಳ್ಳೆ ಪತಿವ್ರತೆ ಆದದಕ್ಕೆ ಯಾರೋ ಸರ್ಟಿಫಿಕೇಟ್ ಕೊಡೋದಿಲ್ಲ. ಆತ್ಮಸುಖ ಇದೆ ಅಲ್ಲ, ಅದಕ್ಕಾಗಿ ಓದಿ ಅಂತ ನಾನು ನಿಮ್ಮ ಹತ್ರ ಪ್ರಾರ್ಥನೆ ಮಾಡೋದು. ಒಂದು ಆತ್ಮಸುಖ ಅದು ಕೊಡಬಹುದಾದ ಬೇರೆ ಬೇರೆ ಸಾಧ್ಯತೆಗಳಿಗಾಗಿ ಓದಿ. ಅಂಥದ್ದೊಂದು ವಿಶೇಷ ವಲಯವನ್ನು ಇನ್ನೂ ಇದೆ. ಅದಕ್ಕೆ ರುಕ್ಮಿಣಿ ಅವರು ಒಂದು ಉತ್ತರ ಕೂಡ ಅಷ್ಟು ಅದ್ಭುತವಾಗಿದೆ. ನಾನು ಹೆಚ್ಚು ದೀರ್ಘ ಹೋಗೋದಿಲ್ಲ. ಕೃಷ್ಣ ಇಷ್ಟು ಮಾಡಿದ ಹಾಗೇನೆ ಇತ್ತ ಏಕಾಏಕಿ ಅವನು ಬರೇ ಇದೊಂದನ್ನೇ ನಡೆದಿಲ್ಲ. ಇದರ ಆಚೆಗೆ ಅವನು ಮತ್ತೆ ಪುನಃ ಬೇರೆ ಬೇರೆ ವಧೆಗಳನ್ನು ಮಾಡಿದ್ದಾನೆ. ಮಕ್ಕಳ ಸಂಸಾರ ಇದೆ, ಬಾಣಾಸುರ ವಧೆ, ಅದೆಲ್ಲ ಬಿಡೋಣ, ನಾನು ಅದನ್ನು ಹೆಚ್ಚು ಮುಂದಕ್ಕೆ ಹೋಗೋದಿಲ್ಲ. ಅವನು ಕೌರವರ ಜೊತೆ ಪಾಂಡವರ ಜೊತೆ ಹೇಗಿದ್ದ, ಅವನದ್ದು ಏನು ರೋಲ್ ಪ್ಲೇ ಅನ್ನೋದು ನಮಗೆ ಎಲ್ಲೂ ಬಂದಿಲ್ಲ. ಯಾಕೆ ನಾನು ಒಂದು ಓಘದಲ್ಲಿ ಅವನನ್ನು ತಂದು ಅಲ್ಲಿ ಗೃಹಸ್ಥಾಶ್ರಮ ಮುಗಿಸಿದ ಮೇಲೆ ಈ ರಾಜಕೀಯ ಬದುಕಿಗೆ ತರಬೇಕು ಅನ್ನೋ ಕಾರಣಕ್ಕಾಗಿ ನಿಮಗೆ ಹೇಳಲಿಲ್ಲ. ನಮಗೆ ಒಂದು ವಿಷಯ ಗೊತ್ತಾಗಲ್ಲ. ಕೃಷ್ಣನಿಗೆ ವಾರಣಾವತದಲ್ಲಿ ಅರಗಿನ ಮನೆ ಬೆಂಕಿ ಹಾಕಿ ಪಂಚಪಾಂಡವರು ಸುಟ್ರು ಅನ್ನುವ ಸುದ್ದಿಯನ್ನು ಅಕ್ರೂರ ತಗೊಂಬಂದು ಕೊಡ್ತಾನೆ. ಅದು ಗೊತ್ತಾಗುತ್ತೆ ನಮಗೆ. ಆದರೆ ಅವರು ಸತ್ತಿಲ್ಲ ಅಂತ ಕೃಷ್ಣನಿಗೆ ಗೊತ್ತಾದದ್ದು ಎಲ್ಲಿ ಅಂತ ಗೊತ್ತಾಗಲ್ಲ. ಒಂದು ಇಂಟ್ರೆಸ್ಟಿಂಗ್ ಏನು ಸೂಚನೆ ಇದೆ ಅಂತಂದರೆ, ಕೃಷ್ಣನಿಗೆ ಅದೆಲ್ಲ ಅಲ್ಲಿವರೆಗೆಲ್ಲ ಸುದ್ದಿಯೇ ಕೇಳ್ತಾ ಇರೋದು. ಅವನು ಅವ್ರು ಹೇಗಿದ್ದಾರೆ, ಅವ್ರು ಹೀಗಿದ್ದಾರೆ, ಈಗ ಅಲ್ಲಿ ಪಂಚಪಾಂಡವರಿಗೆ ಮಕ್ಕಳಾಯ್ತಂತೆ, ಪಾಂಡವನಿಗೆ ಮಕ್ಕಳಾಯ್ತಂತೆ ಕುಂತಿಯ ಮುಖಾಂತರ, ಅದೆಲ್ಲ ಸುದ್ದಿ ಬರ್ತಾ ಇರುತ್ತೆ ಅವನಿಗೆ. ಆಮೇಲೆ ಈಚೆ ಕಡೆಯಿಂದ ಅವರು ಪಂಚಪಾಂಡವರಿಗೆ ವಾಪಸ್ ಬಂದ್ರಂತೆ, ಬಂದ ನಂತರ ಇವನು ರಾಜ್ಯ ಕೊಡ್ಲಿಲ್ವಂತೆ, ಅಥವಾ ಅವನು ಏನೋ ಅವರನ್ನು ಕಾಡ್ತಿದ್ದಾನಂತೆ, ಹಾಗಾಗಿ ಗೊತ್ತೇ ಆಗದ ಹಾಗೆ ವಾರಣಾವತಕ್ಕೆ ಕಳಿಸಿದಾನಂತೆ, ಇದೆಲ್ಲ ಗೊತ್ತಾಗ್ತಿದೆ ಅವನಿಗೆ. ಆದರೆ ಅವನೇನು ಅಲ್ಲಿ ಹೋಗಿಲ್ಲ, ನೋಡಿಲ್ಲ. ಅದು ನಮಗೆ ಗೊತ್ತಾಗುತ್ತೆ ದಾಖಲೆಯಲ್ಲಿ. ನೋಡಿಲ್ಲ. ಯಾಕಂದ್ರೆ ವಿಷ್ಣು ಪುರಾಣದಲ್ಲ, ಹರಿವಂಶದಲ್ಲಿಲ್ಲ, ಭಾಗವತದಲ್ಲಿಲ್ಲ, ಮಹಾಭಾರತದಲ್ಲೂ ಇಲ್ಲ. ಇದು ನಾಲ್ಕಲ್ಲದೆ ಇನ್ನೆಲ್ಲಿಯೂ ನಮಗೆ ಸೂಚನೆಗಳು ಸಿಗಲ್ಲ ಈ ವಿಷಯ. ಅದಾದ ನಂತರ ಕೃಷ್ಣ ನಮಗೆ ಮುಖಾಮುಖಿ ಆಗೋದು ಪಾಂಡವರ ಜೊತೆಗೆ. ಅವರು ಮತ್ಸ್ಯಭೇದನದ ಪರೀಕ್ಷೆಯನ್ನು ಇಟ್ಟಾಗ ದೃಪದ ತನ್ನ ಮಗಳು ದ್ರೌಪದಿಯ ಸ್ವಯಂವರ ಏರ್ಪಡಿಸಿದ್ದಾನೆ. ಆ ದ್ರೌಪದಿಯ ಸ್ವಯಂವರಕ್ಕೆ ಮತ್ಸ್ಯಭೇದನೆ ಇದೆ. ಅಲ್ಲಿ ಪ್ರಥಮ ಬಾರಿಗೆ ಸಭಾಂಗಣದಲ್ಲಿ ಅನೇಕರು ಬಂದು ಕೂತಿದ್ದಾರೆ. ಪಾಲ್ಗೊಳ್ಳುವ ಯೋಧರು ಇದ್ದಾರೆ, ನೋಡಲಿಕ್ಕೆ ಬಂದ ಪ್ರೇಕ್ಷಕರಿದ್ದಾರೆ. ಪ್ರೇಕ್ಷಕರಲ್ಲಿ ಕೂತಿರ್ತಾನೆ ಪ್ರಥಮ ಬಾರಿಗೆ ಕೃಷ್ಣ. ಅದಕ್ಕೆ ಫಸ್ಟ್ ಎಂಟ್ರಿ ನಮಗೆ ಪಾಂಡವರ ಜೊತೆಗೆ. ಅಲ್ಲಿವರೆಗೆ ಮುಖಾಮುಖಿ ಇಲ್ಲ. ಅಲ್ಲಿ ಕೂತಾಗ ಇವರು ಬಂದಿದ್ದು ಬ್ರಾಹ್ಮಣ ವಟುಗಳ ವೇಷದಲ್ಲಿ. ನಿಮಗೆ ಗೊತ್ತು, ಅವರು ಸಾಕ್ಷಾತ್ ಪಂಚಪಾಂಡವರ ವೇಷದಲ್ಲಿಲ್ಲ. ಆಮೇಲೆ ಇವನು ಎಲ್ಲೂ ನೋಡಿಲ್ಲ. ಆಗಿನ ಕಾಲದಲ್ಲಿ ವಿಡಿಯೋ ಕಾಲ್ ಇಲ್ಲ. ಇವನಿಗೆ ಚಿತ್ರಗಳನ್ನು ನೋಡೋ ಸೌಕರ್ಯಕ್ಕೆ ಫೋಟೋಗ್ರಾಫಿ ಇಲ್ಲ. ಬೇರೆ ಏನಾದರೂ ಇರಬಹುದು ಸೌಕರ್ಯ, ಗೊತ್ತಿಲ್ಲ, ಬಟ್ ಇಲ್ಲ. ಆದರೆ ಇವನಿಗೊಂದು ಅಂತರ್ದೃಷ್ಟಿ ಇತ್ತು. ಬಹುಶಃ ವಿಡಿಯೋ ಕಾಲ್ ಇಲ್ಲದಿದ್ರೆ ನಮಗೂ ಅಂತರ್ದೃಷ್ಟಿ ಬೆಳೀತಿತ್ತ ಏನೋ. ಇವನು ಕುತ್ಕೊಂಡು ಬಲರಾಮನ ಜೊತೆಗೆ ಆ ಪ್ರೇಕ್ಷಕ
ಗಣದಲ್ಲಿ ಇದ್ದ ಕೃಷ್ಣ ಅಲ್ಲೊಂದು ಮಾತು ಹೇಳ್ತಾನೆ, ಆ ಕಡೆ ನೋಡಿಕೊಂಡು ತೋರಿಸಿಕೊಂಡು ಬಲರಾಮನಿಗೆ, ಓ ಅಲ್ಲಿದ್ದಾರೆ ನೋಡು ಆ 5 ಜನ, ಅವರು ಪಾಂಡವರು, ಅಲ್ಲಿ ಕಾಣ್ತಾನೆ ನೋಡು ಅವ ಅರ್ಜುನ ಅಂತ. ಬಲರಾಮ ಹೇಳ್ತಾನೆ, ಹುಚ್ಚ ನಿನಗೆ, ಅವ್ರು ಬ್ರಾಹ್ಮಣರು ಬಂದಿದ್ದಾರೆ. ಬಲರಾಮನಿಗೆ ಕೃಷ್ಣ ಹೇಳ್ತಾನೆ, ನಾನು ನನ್ನನ್ನು ನೋಡ್ತೀಯಲ್ಲ, ನಿನಗೆ ನಾನು ನೋಡುವಾಗ ಗೊತ್ತಾಗುತ್ತಲ್ಲ ನಾನು ಕೃಷ್ಣ ಅಂತ, ಅಷ್ಟೇ ಸತ್ಯ ಅವನು ಅರ್ಜುನ ಅಂತ. ಬಹುಶಃ ನಂಗೆ ಕಾಣೋದು ಕೃಷ್ಣ ಕೂಡ ಒಂದು ಹಂತದಲ್ಲಿ ವಾರಣಾವತದಲ್ಲಿ ತೀರಿಕೊಂಡಿದ್ದಾರೆ ಅನ್ನುವ ಸುದ್ದಿಯನ್ನು, ಅಂದರೆ ಅದನ್ನು ವರ್ಬಲ್ಲಿ ಆಕ್ಸೆಪ್ಟ್ ಮಾಡಿದ್ದಾನೆ, ಇಂಟರ್ನಲ್ಲಿ ಆಕ್ಸೆಪ್ಟ್ ಮಾಡದೆ ಇವರು ಬದುಕಿರಬೇಕು ಅಂತ ಅವನು ಒಳಗಿತ್ತು. ಅವನು ಅದನ್ನು ಕನ್ಫರ್ಮ್ ಮಾಡಲಿಕ್ಕೆ ಅಲ್ಲಿ ಬಂದು ಅವತ್ತು ಕನ್ಫರ್ಮ್ ಆಯಿತು ಕಾಣ್ತವನಿಗೆ, ಇಲ್ಲಿದ್ದಾರೆ ನೋಡು ಅಂತ. ಅದನ್ನು ಅವನು ಹೇಳೋದು ಬಹುಶಃ ಬಲರಾಮನ ಹತ್ರ, ನೋಡಿ ಅಲ್ಲಿದ್ದಾನಲ್ಲ ಅವರೇ ಪಂಚಪಾಂಡವರು, ಅವನೇ ಅರ್ಜುನ. ಅಂದರೆ ಅವನ ಒಳಗಿದ್ದ ಒಂದು ಏನು ಸರ್ಚ್ ಇತ್ತಲ್ಲ ಅವರು ಬದುಕಿರಬೇಕು ಅಂತ, ಅದನ್ನು ಅವನು ರೀಕನ್ಫರ್ಮೇಷನ್ ಮಾಡಿದ್ದು ಅಲ್ಲಿ ಅಂತ ನಮಗೆ ಅನಿಸುತ್ತೆ. ಅದರ್ವೈಸ್ ನಮ್ಗೆ ಗೊತ್ತಾಗಲ್ಲ ಅವನಿಗೆ ಹೇಗೆ ಗೊತ್ತು ಅಂತ. ಇರಲಿ, ನನ್ನ ಪ್ರಕಾರ ಅಲ್ಲಿಂದ ಅರ್ಜುನ ಮತ್ತು ಕೃಷ್ಣರ ಒಂದು ವಿಶೇಷವಾದ ಮಿತ್ರತ್ವ, ಆ ಮಿತ್ರತ್ವಕ್ಕೆ ಅವನಿಗೆ ಗೊತ್ತಿರುವ ನರನಾರಾಯಣರ ಪೂರ್ವ ಅವಸ್ಥೆಯ ಒಂದು ಕಾಂಟ್ಯಾಕ್ಟ್, ಅದರ ಜೊತೆಗೆ ಕೃಷ್ಣ ಅರ್ಜುನನಿಗೆ ಏನು ಮಾಡಲಿಕ್ಕಿದೆ ಅನ್ನೋದನ್ನು ತಾನು ತೀರ್ಮಾನ ಮಾಡಿದ ಒಂದು ಗುರುವಾಗಿ ಫಸ್ಟ್ ಟೈಮ್ ಅಲ್ಲಿ ಬಂದು ತನ್ನ ಕೆಲಸ ಮಾಡಿ ಆಗಿದೆ. ನಾನು ವೈಯಕ್ತಿಕವಾಗಿ ಭಾವಿಸುವುದು, ಮತ್ಸ್ಯಭೇದನವನ್ನು ಅವತ್ತು ಸಾಧ್ಯವಾಗಿಸಿದ್ದು ಸಾಕ್ಷಾತ್ ಕೃಷ್ಣ. ಅದು ಉಳಿದವರಿಗೆ ಯಾರಿಗೂ ಸಾಧ್ಯವಾಗದೆ ಅರ್ಜುನನಿಗೆ ಸಾಧ್ಯವಾದದ್ದು ಕೇವಲ ಅರ್ಜುನನ ಚಾಕಚಕ್ಯತೆಯಿಂದಲೋ ಅವನಲ್ಲಿದ್ದ ಒಂದು ಒಳ್ಳೆಯ ಬಿಲ್ವಿದ್ಯೆಯ ಗುಣದಿಂದಲೋ ಅಲ್ಲ. ನಾನು ಹೀಗೆ ಹೇಳೋದನ್ನು ನಾನು ಬೇರೆ ಬೇರೆ ಆಧಾರಗಳಿಂದ ನಿಮಗೆ ಹೇಳ್ತಾ ಹೋಗ್ತೀನಿ ಮುಂದೆ. ಇದಕ್ಕೆ ನಾನು ಕೊಡುವ ಮೊದಲನೆಯ ಒಂದು ಸಾಧಾರ ಏನು ಅಂದರೆ, ಕೃಷ್ಣ ಅಲ್ಲಿ ಕೂತು ಇದು ಅರ್ಜುನ ಅಂತ ನೋಡಿ ಶಕ್ತಿಯನ್ನು ಕಣ್ಣಿನಿಂದ ಹರಿಸಲಿಕ್ಕೆ ಬರುವ ಪ್ರಥಮ ಪ್ರಯೋಗ ಕೃಷ್ಣ ಅರ್ಜುನನ ಮೇಲೆ ಆವತ್ತು ಮಾಡಿದ್ದು. ತನ್ನ ಶಕ್ತಿಯನ್ನು ಅವನ ಮೇಲೆ ಹರಿಸಿ, ಈ ಕೆಲಸನ ನೀನೇ ಮಾಡಬೇಕು, ದ್ರೌಪದಿಯನ್ನು ನೀನೇ ಮದುವೆ ಆಗಬೇಕು. ಯಾಕೆ? ಕೃಷ್ಣನಿಗೆ ತುಂಬ ಟಾರ್ಗೆಟ್ಗಳಿದ್ದು. ಕೃಷ್ಣ ಭೂಭಾರ ಹರಣಕ್ಕೆ ಬಂದವ, ಅವನಿಗೆ ಯಾರ್ಯಾರ ಪಾರ್ಟಿಯಲ್ಲಿ ಇರಬೇಕು ಅಂತ ಮೊದಲೇ ಗೊತ್ತಿತ್ತು. ಅವನು ಬಹಳ ಕ್ಯಾಲ್ಕ್ಯುಲೇಟಿವ್ ಪೊಲಿಟಿಕಲ್ ಲೆಕ್ಕಾಚಾರಗಳನ್ನು ಇಟ್ಟುಕೊಂಡೇ ಯಾರ್ಯಾರನ್ನು ಬೇಕು ಎಲ್ಲೆಲ್ಲಿ ಸೇರಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡೇ ಸ್ಟ್ರಾಟಜಿಕಲಿ ಹೋದವ. ಅವನಿಗೆ ಗೊತ್ತಿತ್ತು ದೃಪದ ವಂಶ ಪಾಂಚಾಲರ ಮೇಲೆ ಬಹಳ ಜನರಿಗೆ ಸಿಟ್ಟಿತ್ತು. ಪಾಂಚಾಲರು ಬಹಳ ಗಟ್ಟಿಗರು. ಆ ಪಾಂಚಾಲರು ಎಲ್ಲಿಯಾದರೂ ಕೌರವ ವಶ ಆದರೆ ಬಹಳ ದೊಡ್ಡ ಬಲ ಹೋಗ್ತದೆ ಅಂತ ಕೃಷ್ಣನಿಗೆ ಗೊತ್ತಿತ್ತು. ಹಾಗಾಗಿ ಅವ ಅಲ್ಲಿಂದ ಟಾರ್ಗೆಟ್ ಇಟ್ಕೊಂಡಿದ್ದ. ದ್ರೌಪದಿಯನ್ನು ಮದುವೆ ಆಗುವುದು ಅಂದ್ರೆ ಏನು? ಪಾಂಚಾಲರು ಈ ಕಡೆಗೆ ಬಂದ ಹಾಗೆ, ಇದು ಲೆಕ್ಕ. ಹಾಗೆ ಪ್ರಥಮದಿಂದ ಕಣ್ಣ ನೋಟದಲ್ಲಿ ಪ್ರಥಮ ಬಾರಿಗೆ ಅವನು ತನ್ನ ಶಕ್ತಿ ಹರಿಸಿದ್ದ. ಇದರ ಮುಂದಿನ ಭಾಗ ನಿಮಗೆ ಗೊತ್ತಿದೆ, ಯೋಧರೆಲ್ಲ ಅಟ್ಯಾಕ್ ಮಾಡಿದ್ರು, ಆ ಬಳಿಕ ಅವರನ್ನು ಕೊಲ್ಲೋದಕ್ಕೆ ನೋಡಿದ್ರು. ಅರ್ಜುನ ಮತ್ತು ಭೀಮ ಇಬ್ಬರೇ ಅಷ್ಟು ಜನ ಯೋಧರನ್ನು ಸೋಲಿಸಿದ್ರು ಅಂತ. ಅಲ್ಲಿ ಕೂಡ ಕೃಷ್ಣನ ಪರಿಣಾಮ ಇದೆ, ಅವರಿಬ್ಬರೇ ಸೋಲಿಸಿದ್ರು ಅನ್ನುವ ವಿಷಯದಲ್ಲೂ ಕೂಡ. ಇದಾಗಿ ನೆಕ್ಸ್ಟ್ ಅವನು ಪರ್ಸನಲಿ ಬಂದು ನಾನು ಕೃಷ್ಣ ಅಂತ ಪರಿಚಯ ಮಾಡಿಕೊಳ್ಳೋದು, ಈ ಹೆಣ್ಮಗಳನ್ನು ಮದುವೆ ಮಾಡಿಸ್ಕೊಂಡು ಅದು ಕರ್ಕೊಂಡು ಇನ್ನು ಅಲ್ಲಿ ಸ್ವಯಂವರದಲ್ಲಿ ಗೆದ್ದು ಕರ್ಕೊಂಡು ಏಕಚಕ್ರಿ ನಗರದ ಕುಂಬಾರನ ಮನೆಯಲ್ಲಿ ಬಾಡಿಗೆಗಿದ್ದಾರಲ್ಲ ಅಲ್ಲಿ ಬರ್ತಾರೆ ಇವರು. ಕುಂತಿ ಹತ್ರ ಹೇಳ್ತಾರೆ ಭಿಕ್ಷೆ ಬಂದಿದೆ ತಗೊಂಡು ಅಂತ. ಭಿಕ್ಷೆನ ಹಂಚ್ಕೊಳ್ಳಿ ಅಂದಿದ್ದಾಳು ಅವಳು. ಆ ಹೊತ್ತಲ್ಲಿ ಕೃಷ್ಣ ಬರೋದು. ಪ್ರಥಮ ಬಾರಿ ಪಂಚಪಾಂಡವರಿಗೆ ಮುಖಾಮುಖಿಯಾಗಿ ಪರಿಚಯಿಸಿ ನಮಸ್ಕರಿಸೋದು ಹೋಗೋದು, ಇನ್ನೇನು ಮಾತುಕತೆ ಇಲ್ಲ ಅಲ್ಲಿ, ಏನು ಮಾತುಕತೆ ಇಲ್ಲ. ಆಮೇಲೆ ಬಹಳ ಬೇಗ ಹೊರಗೆ ಬರಬೇಡಿ, ಗುಟ್ಟಾಗಿರಿ ಅಂತ ಅಷ್ಟೇ ಹೇಳಿ ಹೋಗ್ತಾನೆ. ಅದೊಂದು ಎಂಟ್ರಿ. ಅದರ ನಂತರ ನಮಗೆ ಕೃಷ್ಣನ ಎಂಟ್ರಿ ಪಾಂಡವರ ಜೊತೆಗೆ ಎಲ್ಲಿ ಅಂತಂದ್ರೆ ನಿಮಗೆ ಪಕ್ಕ ಸಿಗುವುದು. ನಾವು ಅವರನ್ನು ನೋಡುವುದು, ಅವರು ಎಲ್ಲಿ ಬಂದರು, ಪುನಃ ಮದುವೆಯಾಗಿ ಪಾಂಚಾಲ ದೇಶದಲ್ಲಿ ಒಂದಿಷ್ಟು ಕಾಲ ಉಳಿದ್ರು. ಯಾಕೆಂದ್ರೆ ಇವರು ವಾರಣಾವತದಲ್ಲಿ ಸುಟ್ಟು ಹೋಗಿಲ್ಲ, ಇವರು ಬದುಕಿ ಬಂದಿದ್ದಾರೆ. ಈ ದ್ರೌಪದಿಯನ್ನು ಮದುವೆ ಆದದ್ದು ಪಂಚಪಾಂಡವರೇ ಅಂದಾಗ ಇತ್ತ ಕಡೆ ಕೌರವರಲ್ಲಿ ಗದ್ದಲ ಶುರುವಾಯಿತು. ಅವರಿಗೀಗ ರಾಜ್ಯ ಕೊಡಬೇಕಂತ. ಯಾಕೆ ರಾಜ್ಯ ಕೊಡಬೇಕು? ನ್ಯಾಯದ ವಿಷಯ, ಅದು ಧರ್ಮದ ವಿಷಯ. ಯಾಕೆಂದ್ರೆ ಅದು ಪಾಂಡುವಿನ ರಾಜ್ಯ ಇದ್ದದ್ದು, ಸಿಂಹಾಸನ. ಪಾಂಡು ತಾನು ತನ್ನ ಶಾಪಕ್ಕೆ, ಋಷಿಮುನಿಯ ಶಾಪಕ್ಕೆ, ಜಿಂಕೆಯನ್ನು ಕೊಂದ ಶಾಪಕ್ಕೆ ತಾನು ಇನ್ನು ವಾನಪ್ರಸ್ಥಾಶ್ರಮ ಮಾಡ್ತೇನೆ, ಕಾಡಿನಲ್ಲಿರ್ತೇನೆ, ಈ ಸಿಂಹಾಸನವನ್ನು ನಾನು ಬಿಟ್ಟಿದ್ದೇನೆ ಅಂತ ಬಿಟ್ಟು ಹೋದವ. ಪಾಂಡು ಬಿಟ್ಟದ್ದರಿಂದ ಕುರುಡನಾದ ಧೃತರಾಷ್ಟ್ರನನ್ನು ತಾತ್ಕಾಲಿಕವಾಗಿ ಕೂಡಿಸಿದ್ದು. ಧೃತರಾಷ್ಟ್ರ ಅಣ್ಣ ಇದ್ರು, ಅವನಿಗೆ ಕೂಡುವ ಹಕ್ಕು ಇಲ್ಲ.
ಯಾಕೆ ಹಕ್ಕಿಲ್ಲ? ಕುರುಡನಿದ್ದವನಿಗೆ ರಾಜ್ಯ ಸಿಂಹಾಸನ ನಡೆಸುವ ಅರ್ಹತೆ ಇಲ್ಲ ಅನ್ನುವುದು ಆ ಕಾಲದ ರಾಜ್ಯಶಾಸ್ತ್ರ, ಧರ್ಮಶಾಸ್ತ್ರ. ಎದುರುದ್ದೇ ಕಾಣಲ್ಲ, ಶತ್ರುಗಳ ಬಗ್ಗೆ ಎಲ್ಲ ಹೆಂಗೆ ನೋಡ್ತಾನೆ, ಅವನಿಗೆ ದೃಷ್ಟಿದೋಷ ಇರೋದ್ರಿಂದ ಅವನನ್ನು ಕೂಡಿಸ್ಬಾರ್ದು ಅಂತ ಅಷ್ಟೇ. ಹಾಗಾಗಿ ಧೃತರಾಷ್ಟ್ರ ಸಹಜವಾಗಿ ಕೂತವನಲ್ಲ, ಟೆಂಪರರಿ ಅರೇಂಜ್ಮೆಂಟ್. ಯಾಕೆ ಭೀಷ್ಮ ಕೂತ್ಕೊಳ್ಳಲ್ಲ, ನೆಕ್ಸ್ಟ್ ಯಾರು? ಈ ಪ್ರಶ್ನೆ ಬಂದದ್ರಿಂದ ವಿದುರನನ್ನು ಕೂಡ್ಸಕ್ಕಾಗಲ್ಲ, ಯಾಕಂದ್ರೆ ಅವನು ರಾಜಮನೆತನಕ್ಕೆ ಸಂಬಂಧಪಟ್ಟವನಲ್ಲ, ಅವನು ಅವರ ಸೇವಕಿಯ ಮಗ. ಹೀಗಾಗಿ ಕೂತವ ಈ ಧೃತರಾಷ್ಟ್ರನನ್ನ ವಾಸ್ತವಿಕವಾಗಿ ಪಾಂಡುವಿಗೆ ಮಕ್ಕಳಾದರೂ ನೋಡಿ ಆಗಲೇ ಇದೊಂದು ಥ್ರೆಟನ್ ಅಂತ ಭಾವಿಸಿ ಆಗಿತ್ತು ಈ ಧೃತರಾಷ್ಟ್ರಾದಿಗಳು. ಇವರಿಗೇನಾಗಿತ್ತು? ಪವರ್ ಗ್ರೀಡ್ ಸ್ಟಾರ್ಟ್ ಆಗಿತ್ತು. ಸ್ಪೆಷಲಿ ಧೃತರಾಷ್ಟ್ರ ಮತ್ತು ಧೃತರಾಷ್ಟ್ರನ ಮಕ್ಕಳು ದುರ್ಯೋಧನಾದಿಗಳಿಗೆ. ಇದು ಇನ್ನು ನಮಗೆ ಸೇರಬೇಕು, ನಮ್ಮಪ್ಪ ಕುರುಡಾದ್ರೆ ಏನು, ನಾನು ಬಲಿಷ್ಠನಿದ್ದೇನಲ್ಲ, ಇನ್ನು ನಾನು ಕೂತ್ಕೋಬೇಕು, ಅಪ್ಪನನ್ನ ಇಳಿಸಿ ನಾನು ಕೂತ್ಕೋಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ದುರ್ಯೋಧನ ಇದ್ದಾಗ ಇವರು ಬಂದು ಬಿಟ್ರು. ಅದಕ್ಕೆ ವಿಷ ಹಾಕಿ ಕೊಲ್ಲಾಕ್ ನೋಡಿದ್ದು, ಬೇರೆ ಬೇರೆ ಥರ ಕೊಲ್ಲಕ್ಕೆ, ಸುಟ್ಟು ಕೊಲ್ಲಾಕ್ ನೋಡಿ, ನಿಮಗೆ ಗೊತ್ತು. ಇದೆಲ್ಲವೂ ಫಲಿಸದೆ ಅವರು ಬದುಕಿದ್ದಾರೆ. ಈಗ ಅವರು ಇನ್ನೂ ಬಲಿಷ್ಠರಾಗಿದ್ದಾರೆ. ಧೃತರಾಷ್ಟ್ರಾದಿಗಳಿಗೆ ಚಿಂತೆ ಬಂತು. ಒಂದು ಕಡೆ ಪಾಂಚಾಲರು, ಇನ್ನೊಂದು ಕಡೆ ಸಾಕ್ಷಾತ್ ಶ್ರೀಕೃಷ್ಣ. ಶ್ರೀಕೃಷ್ಣ ಇರುವುದು ಅಂದರೆ ಕಾಲಯವನನ ಸೇನೆ ಇದೆ. ನರಕಾಸುರ ಸೋತಾಗ ಭಗದತ್ತನನ್ನು ಕೂಡಿಸಿ ಅವನ ಸೇನೆ ಇದೆ. ಇನ್ನು ಅನೇಕ ಜನ ಯದುವಂಶೀಯರಲ್ಲಿ ಉಗ್ರಸೇನನ ಜೊತೆಗೆ ಇಷ್ಟ ಇದ್ದವರೆಲ್ಲ ಸೇರಿದ್ದಾರೆ. ಹೀಗಾಗಿ ಕೃಷ್ಣ ಬಲ ಇದೆ. ಭಯ ಹುಟ್ಟಿತು. ಧೃತರಾಷ್ಟ್ರಾದಿಗಳು ಏನು ಮಾಡಿದ್ರು? ಅವರಿಗೆ ಅರ್ಧ ರಾಜ್ಯ ಕೊಡೋದ, ಪೂರ್ಣ ಸಿಂಹಾಸನ ಕೊಡೋದ ಡಿಸ್ಕಷನ್ ಆಯಿತು. ಕೊಡಬಾರ್ದು ಅಂತೆ ವಾದ ಇತ್ತು ದುರ್ಯೋಧನನದ್ದು, ಅವ್ರಿಗೆ ಕೊಡಬಾರ್ದು ಅಂತ. ಭೀಷ್ಮ ಸ್ಪಷ್ಟವಾಗಿ ಹೇಳ್ತಾನೆ, ಅವರ ಮಕ್ಕಳು ಪಾಂಡುವಿನಿಂದ ಅವರಿಗೆ ವಂಶ ಪಾರಂಪರ್ಯವಾಗಿ ಹಕ್ಕುದಾರರು, ಅವರಿಗೆ ಕೊಡಲೇಬೇಕು, ಕೊಡದಿದ್ರೆ ಅದು ಅಪರಾಧ, ಎಲ್ಲ ಆಗುತ್ತೆ, ಅವರಿಗೆ ಅರ್ಧ ರಾಜ್ಯ ಅಂತ ಕಡೆಗೆ ಒಂದು ನಿರ್ಣಯ. ಈ ನಿರ್ಣಯವನ್ನು ಸ್ವೀಕರಿಸಬೇಕೋ ಬೇಡವೋ ಅಂತ ಡಿಸ್ಕಷನ್ ಆಗುವಾಗ ಮತ್ತೆ ಪುನಃ ದೃಪದನ ಆ ಪಾಂಚಾಲ ಅರಮನೆಯಲ್ಲಿ ಮತ್ತೆ ಕೃಷ್ಣ ಇದ್ದಾನೆ. ಕೃಷ್ಣ ಹೇಳಿದ ಹಾಗೆ ಮಾಡೋಣ ಅಂತ ಅಲ್ಲಿಂದ ಶುರು. ಸ್ವಲ್ಪ ಇನ್ನೊಂದು ಕ್ಷಣ ಯೋಚನೆ ಮಾಡಿ. ಮನೆಯವರೇ ಒಬ್ಬನನ್ನು ದೇವರು ಅಂತ ಸ್ವೀಕರಿಸುವುದು ಅಪರೂಪ. ಆ ಯದುವಂಶದ ಒಳಗೆ ಯದುವಂಶಕ್ಕೆ ಸಂಬಂಧಪಟ್ಟ ಕುಂತಿ ಯದುವಂಶಕ್ಕೆ ಸಂಬಂಧಪಟ್ಟದ್ದು ಹೇಗೆ ಅಂದರೆ ವಸುದೇವನ ಸಹೋದರಿ, ಪೃಥುರಾಜನ ಮಗಳು. ಪೃಥು ಯದುವಂಶೀಯ. ಕುಂತಿ ಅವಳು ಮದುವೆಯಾಗಿ ದತ್ತಕ್ಕೆ ಕೊಟ್ಟದ್ರಿಂದ ಕುಂತಿ ಭೋಜನ ಮಗಳು. ಹಾಗಾಗಿ ಅವಳು ಮೂಲತಃ ಪಾಂಡುವಂಶಕ್ಕೆ ಬರುವಾಗ ಕುಂತಿ ಭೋಜನ ಮಗಳು ಅಂತ ಬಂದರೂ ಕೂಡ ಅವಳು ಯದುವಂಶೀಯದ ತಳಿ, ಸೋದರತ್ತೆ ಕೃಷ್ಣನದ್ದು. ಈ ಕಾರಣಕ್ಕಾಗಿ ಒಂದು ಕ್ಷಣ ನಮಗೆ ರೋಮಾಂಚನ ಆಗುತ್ತೆ. ಯಾರೋ ಒಂದು 4-5 ಜನ ಅಪರೂಪಕ್ಕೆ ಯದುವಂಶದಲ್ಲಿ ಕೃಷ್ಣನನ್ನು ದೇವರು ಅಂತ ಒಪ್ಪಿದ್ರು ಅಂತ ಗೊತ್ತಾಗುತ್ತೆ. ತುಂಬ ಅಪರೂಪ ಕುಟುಂಬದೊಳಗೆ ಒಪ್ಕೊಳ್ಳೋದು. ಕುಟುಂಬದೊಳಗೆ ಅವನ ದೊಡ್ಡಸ್ತಿಕೆ ಗೊತ್ತಾಗಿ ನಾವೇನಿದ್ರು ಇನ್ನು ಕೃಷ್ಣ ಹೇಳಿದ ಹಾಗೆ ಮಾಡುವ ಅಂತ ಹೇಳುವ. ಅದರಲ್ಲೂ ನಾನು ಹೀಗೆ ಹೇಳಿದರೆ ನಾನು ಯಾವುದನ್ನು ನನ್ನ ಬಾಯಿಂದ ಹೇಳೋದಲ್ಲ. ನಾನು ಬಹಳ ಜನರಿಗೆ ಹೇಳ್ತೇನೆ, ನನಗೆ ನಮಸ್ಕಾರ ಮಾಡಬೇಡಿ, ನನ್ನನ್ನು ದೊಡ್ಡವಳು ಅಂತ ಭಾವಿಸಬೇಡಿ, ನಾನು ಏನೋ ಮಹತ್ವ ಅಲ್ಲವೇ ಅಲ್ಲ, ದಯವಿಟ್ಟು ಮೂಲಕ್ಕೆ ಹೋಗಿ. ಇದು ವೇದವ್ಯಾಸರು ಏನು ಹೇಳಿದ್ದಾರ ಅದನ್ನು ಓದಿ ನಿಮಗೆ ಹೇಳುವ ಅಂಚೆಯವಳು ನಾನು. ಈ ವೇದವ್ಯಾಸರು ಹೇಳಿದ್ದು ಕೃಷ್ಣನ ಕಥೆ. ಕೃಷ್ಣನನ್ನು ಪ್ರೀತಿಸುವುದಿದ್ರೆ, ಪೂಜಿಸುವುದಿದ್ರೆ, ಭಕ್ತಿ ಮಾಡುವುದಿದ್ರೆ ಕೃಷ್ಣನನ್ನು ಮಾಡಿ, ನನ್ನಂಥ ಕಸವನ್ನು ಧೂಳನ್ನು ಪೂಜಿಸಬೇಡಿ. ನಾನಲ್ಲ. ಯುಧಿಷ್ಠಿರನ ಮಾತುಗಳನ್ನು ಓದಿ ನೀವು. ನಮ್ಮ ಜೊತೆಗೆ ಕೃಷ್ಣನಿದ್ದಾನೆ, ನಮ್ಮ ತೀರ್ಮಾನಗಳನ್ನು ಇನ್ನು ಕೃಷ್ಣ ಮಾಡ್ತಾನೆ. ಮಾತಿಗೆ ಕೃಷ್ಣ ಈ ಒಂದು ಹೆಜ್ಜೆ ಕೂಡ ಕೃಷ್ಣನನ್ನು ಕೇಳದೆ ಯುಧಿಷ್ಠಿರ ಇಡಲ್ಲ. ದುರದೃಷ್ಟವಶಾತ್ ನೋಡಿ, ಈ ಯುಧಿಷ್ಠಿರನಿಗೆ ಎಂಥ ಪರೀಕ್ಷೆ ಬಂತು. ಯಾಕೆ ಬಂತು ನಿಮಗೆ ಗೊತ್ತು. ನಾನು ಮುಂದೆ ಹೋಗ್ತೇನೆ. ಈ ಒಬ್ಬ ಯುಧಿಷ್ಠಿರ ಆ ಕ್ಷಣಕ್ಕೆ ಹೇಳ್ತಾನೆ, ನಾವು ಅರ್ಧ ರಾಜ್ಯ ಕೊಟ್ಟರೆ ಸ್ವೀಕರಿಸಬೇಕಾ ಬೇಡವಾ ಅಂತ ನಾವು ಚರ್ಚಿಸುವುದು ಬೇಡ, ಕೃಷ್ಣ ಹೇಳಿದಂತೆ ಮಾಡೋಣ. ಸ್ವೀಕರಿಸಿ ಅಂತಾನೆ ಕೃಷ್ಣ. ಸ್ವೀಕರಿಸಿ. ಕೃಷ್ಣ ಹೇಳಿದ ಅಂತ ಸ್ವೀಕಾರ ಆಯಿತು. ಅವರು ಕೊಟ್ಟದ್ದು ಎಂಥದ್ದು? ಖಾಂಡವ ಪ್ರಸ್ಥ. ಪಕ್ಕ ಕಾಡು, ಹಾಳು ಬಾವಿಗೆ ಹೋಗಿ ಬೀಳಿ ಇವರು ಅಂತ. ಅವ್ರಿನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಆಗಬಾರ್ದು, ಅಂಥ ಜಾಗಕ್ಕೆ ಹೋಗಿ ಸಾಯಲಿ ಅಂತ ಕೊಟ್ಟದ್ದು. ಬಾದರ್ ಮಾಡಲಿಲ್ಲ ಕೃಷ್ಣ. ಕೃಷ್ಣ ಏನು ಮಾಡಿದ ನಿಮಗೆ ಗೊತ್ತು. ಖಾಂಡವ ವನವನ್ನು ದಹನ ಮಾಡಿದ ಕಥೆ ಒಂದು ಅಗ್ನಿಯ ಪ್ರಾರ್ಥನೆಗೆ.
ಹೊಟ್ಟೆ ಹಾಳಾಗಿದೆ, ನನಗೆ ಬೇಕು ಆಹಾರ ಅಂದದ್ದಕ್ಕೆ ನಿನ್ನ ಹೊಟ್ಟೆ ಸರಿ ಮಾಡ್ತೇನೆ ಅಂತ ಹೇಳಿ ಆಯ್ಕೆ ಮಾಡಿದ್ದು ಖಾಂಡವ ಪ್ರಸ್ಥ ಇಡೀ ಸುಟ್ಟು ಭಸ್ಮ ಮಾಡಿ ಅಲ್ಲಿ ಇಂದ್ರಪ್ರಸ್ಥವನ್ನು ನಿರ್ಮಾಣ ಮಾಡಿದ್ದು ಕೃಷ್ಣ. ಒಂದು ಕಾಡು ಯಾವುದಕ್ಕೂ ಲಾಯಕ್ಕಲ್ಲ, ಪ್ರಾಣಿ ಪಕ್ಷಿಗಳು ಮಾತ್ರ ಬದುಕಬಹುದಾದ ಅರಣ್ಯ, ಗೊಂಡಾರಣ್ಯ, ಅಲ್ಲಿ ಹಾಳಾಗಿ ಹೋಗಲಿ ಪಾಂಡವರು ಅಂತ ಕೊಟ್ಟಿದ್ದ ಧೃತರಾಷ್ಟ್ರ ಬಹಳ ಲೆಕ್ಕಾಚಾರ ಹಾಕಿ ದುರ್ಯೋಧನನ ತಲೆಯೆಲ್ಲ ಯೂಸ್ ಮಾಡಿ ಕೃಷ್ಣ ಅದನ್ನು ಇನ್ನಿಲ್ಲದಂತಹ ಭವ್ಯ ಇಂದ್ರನ ಅರಮನೆ ಮಾಡಿದ. ವಿಶ್ವಕರ್ಮನನ್ನ ಇಟ್ಕೊಂಡು ಮಯನನ್ನು ಇಟ್ಕೊಂಡು ಅಲ್ಲಿ ಏನಾಯಿತು ನಿಮಗೆ ಗೊತ್ತು, ಸುಟ್ಟಾಗ ಒಬ್ಬನನ್ನು ಬದುಕಿಸಿದ್ದು ಮಯಾಸುರ. ಆ ಮಯ ಇಡೀ ನಿರ್ಮಾಣಕ್ಕೆ ಕಾರಣ ಮಾಡಿಕೊಟ್ಟ ಇಂದ್ರಭವನ ನಿರ್ಮಾಣ ಆಯಿತು. ಈ ಇಂದ್ರಪ್ರಸ್ಥ ಯಾವ ಮಟ್ಟಕ್ಕಿತ್ತು, ಅದು ಯಾವ ಸೊಬಗು, ಇಂದ್ರನ ಲೋಕ ನೆಲಕ್ಕೆ ಬಂದ ಹಾಗೆ ಇಷ್ಟೆಲ್ಲ ಮಾಡಿಕೊಟ್ಟ. ಅಗ್ನಿಯ ಜೊತೆಗೆ ಖಾಂಡವನ ದಹನ ಮಾಡುವಾಗ ಇಂದ್ರನ ಜೊತೆಗೆ ಕೂಡ ಎಂಥ ಮುಖಾಮುಖಿಯಾಗಿದೆ. ಅರ್ಜುನನನ್ನು ಯಾವ ಮಟ್ಟಕ್ಕೆ ಕೃಷ್ಣ ರಕ್ಷಣೆ ಮಾಡಿದ್ದಾನೆ ಅಲ್ಲಿ ಕೂಡ ನೀವು ಗಮನಿಸಬೇಕು. ಅರ್ಜುನ ಇಂದ್ರನನ್ನು ಸೋಲಿಸಿ ಇಡೀ ಖಾಂಡವನ ದಹನ ಎಲ್ಲ ಆದಮೇಲೆ ಬಹಳ ನನಗೆ ರೋಮಾಂಚನ ಆದದ್ದು, ಸೋತು ಹೋದ ಇಂದ್ರ ಭೂಮಿಗೆ ಇಳಿದು ಬಂದು ಪ್ರಸನ್ನನಾಗಿದ್ದೇನೆ ನಿಮ್ಮ ಗೆಲುವಿಗಾಗಿ, ನನ್ನಿಂದ ಏನು ವರ ಬೇಕು ಕೇಳಿ ಅಂತ ಇಬ್ಬರಿಗೂ ಕೇಳ್ತಾನೆ, ಅರ್ಜುನನಿಗೆ ಮತ್ತೆ ಕೃಷ್ಣನಿಗೆ. ಅರ್ಜುನ ಯಥಾ ಪ್ರಕಾರ ನನಗೆ ಆ ಅಸ್ತ್ರ ಬೇಕು ಈ ಅಸ್ತ್ರ ಬೇಕು ಅಂತ ಕೇಳೋದು. ಇಂದ್ರ ಹೇಳ್ತಾನೆ ನಿನಗೆ ಅವೆಲ್ಲವೂ ಸಿಗುತ್ತವೆ, ಸ್ವಲ್ಪ ಕಾಲ ಕಾಯಬೇಕು, ಅವೆಲ್ಲವುಗಳನ್ನು ಒದಗಿಸುತ್ತೇನೆ. ಮುಂದೆ ಇಂದ್ರ ಹೇಳ್ತಾನೆ ಕೃಷ್ಣ ನಿನಗೆ ನಾನು ಏನನ್ನು ಕೊಡಲಿ, ನಂಬ್ತೀರಾ? ಕೃಷ್ಣ ಕೇಳಿದ್ದು ನನಗೆ ಈ ಅರ್ಜುನನ ಜೊತೆಗಿನ ಮೈತ್ರಿ ಶಾಶ್ವತವಾಗಿರಲಿ ಎಂದು ಆಶೀರ್ವದಿಸು. ಏನಪ್ಪ, ಏನು ಪ್ರೀತಿ ದೇವರಿಗೆ, ಭಗವಂತನಿಗೆ, ಭಕ್ತನ ಮೇಲೆ ಏನು ಪ್ರೀತಿ. ಮಿತ್ರನನ್ನು ಯಾವ ಪರಿ ಒಂದು ಸಾಕುವುದು, ಮಿತ್ರನನ್ನು ಯಾವ ಮಟ್ಟಕ್ಕೆ ಎದೆಯಲ್ಲಿ ಇಟ್ಟುಕೊಳ್ಳುವುದು. ಇಷ್ಟೋಹಂ ಪ್ರಿಯೋ ಅಸಿ, ಈ ಮಾತುಗಳು ಮುಂದೆ ಭಗವದ್ಗೀತೆಯಲ್ಲಿ ಬಂತಲ್ಲ. ನೀನು ನನಗೆ ಅತ್ಯಂತ ಪ್ರೀತ್ಯಾಸ್ಪದನು, ನಿನ್ನನ್ನು ತುಂಬ ಇಷ್ಟಪಡ್ತೀನಿ. ಆಮೇಲೆ ನನ್ನನ್ನು ಯಾರು ಇಷ್ಟಪಡ್ತಾರೋ ಅವರನ್ನು ನಾನು ನನ್ನ ಎದೆಯಿಂದ ಇಳಿಸಲ್ಲ, ಯಾರು ನನ್ನನ್ನು ಎದೆಯಿಂದ ಇಳಿಸಲ್ವೋ ಅವರನ್ನು ನಾನು ಎಂದೂ ಉದ್ಧಾರ ಮಾಡದೆ ಬಿಡಲ್ಲ. ಈ ಮಾತುಗಳನ್ನು ಹೇಳಿದ್ದಕ್ಕೆ ಪ್ರೂಫಿನ ಹಾಗೆ ಆ ಮಾತುಗಳನ್ನು ಯಾರಾದರೂ ಉಲ್ಲೇಖ ಮಾಡಬೇಕಾದ್ರೆ ಎಷ್ಟು ಖುಷಿ ಪಡಬೇಕು. ಒಬ್ಬ ಅರ್ಜುನನಿಗೆ ಏನು ಪುಣ್ಯ, ಏನು ಭಾಗ್ಯ, ಸಾಮಾನ್ಯರಿಗೆ ಸಿಕ್ಕಿತ ಈ ಕೃಷ್ಣನ ಪ್ರೀತಿ. ಆದರೆ ಕೃಷ್ಣ ಹೇಳಿಬಿಟ್ಟ ನನಗೆ ಬೇರೆ ಏನು ಬೇಡ ಇಂದ್ರ, ನನ್ನ ಮೈತ್ರಿ ಅರ್ಜುನನ ಜೊತೆಗೆ ಶಾಶ್ವತವಾಗಿ ಇರಲಿ ಅಂತ ಆಶೀರ್ವದಿಸು. ಅಂಥ ಪ್ರೇಮ, ಅಂಥದ್ದೊಂದು ಲೋಕ ಕಲ್ಯಾಣಕ್ಕೆ ಹೊಸ ಒಂದು ಫೇಸ್ ಕೊಟ್ಟ ಮಿತ್ರತ್ವಕ್ಕೆ, ಆ ಮಿತ್ರತ್ವದ ಜೊತೆಗೆ ಇನ್ನೊಂದು ಹೊಸ ಸ್ಟೆಪ್ ಇಟ್ಟ, ಸಾತ್ವಿಕವಾಗುವುದು. ನಾನು ರಾಜಸದಲ್ಲಿ ನಾವು ನಮ್ಮ ಎದುರಿಗಿರುವ ಶತ್ರುವನ್ನು ನಾವೇ ವಧೆ ಮಾಡುವುದು ಅಂತ. ಸೆಕೆಂಡ್ ಸ್ಟೆಪ್ ಬಂದದ್ದು ಕೃಷ್ಣ ಸಾತ್ವಿಕ ಸ್ಥಿತಿಗೆ ಬಂದಾಗ ನಾವು ಹೋರಾಡಲಿಕ್ಕಿಲ್ಲ. ಬ್ರಾಹ್ಮಣರು, ಬ್ರಹ್ಮಜ್ಞಾನಿಗಳು, ತಪಸ್ವಿಗಳು ಹೋರಾಡಲಿಕ್ಕಿಲ್ಲ. ನಿಮಗೆ ಗೊತ್ತು, ವಿಶ್ವಾಮಿತ್ರರಿಗೆ ಎಲ್ಲ ಶಕ್ತಿ ಇರಲಿಲ್ವಾ? ಎಲ್ಲ ಶಕ್ತಿ ಇತ್ತು. ಬೇಸಿಕಲಿ ಕೌಶಿಕ ಕ್ಷತ್ರಿಯನಾಗಿದ್ದವರು ತಪಸ್ಸಿನಿಂದ ಬ್ರಹ್ಮಜ್ಞಾನಿಗಳಾಗಿದ್ದರು. ರಾಕ್ಷಸರು ಬಂದರು, ಅವರ ವಿರುದ್ಧ ಹೋರಾಡ್ಲಿಕ್ಕೆ ಬನ್ನಿ ಅಂತ ರಾಮಲಕ್ಷ್ಮಣರನ್ನು ಕರ್ಕೊಂಡು ಹೋಗಬೇಕಾ? ಕರ್ಕೊಂಡು ಹೋಗಬೇಕು. ಕೊಲೆ ಮಾಡುವುದು ಯೋಧರ ಲಕ್ಷಣ, ಸಂಹಾರ ಯೋಧರ ಕೆಲಸ, ಕ್ಷಾತ್ರ ಜನಾಂಗ ಅಂತ ಇರುವುದು ಯೋಧತ್ವ ಇರುವವರಿಗಾಗಿ. ಯೋಧರಲ್ಲದವರು ಯಾರ್ಯಾರೋ ಹೋಗಿ ಕೊಲೆ ಮಾಡಲಿಕ್ಕಿಲ್ಲ. ಇದು ಒಂದು ಭಾಗ. ಎರಡನೆಯದ್ದು, ಸಾತ್ವಿಕತೆ ಬೆಳೆದವನು, ಅವನಿಗೊಂದು ತಿಳಿವಳಿಕೆ ಬರಬೇಕು. ನಾಹಂ ಕರ್ತ ಹರಿಕರ್ತ, ನಾನೇನೂ ಮಾಡೋದಿಲ್ಲ, ಅವ ಮಾಡ್ತಾನೆ. ಇದನ್ನು ಪ್ರಾಕ್ಟಿಕಲ್ಲಿ ತೋರ್ಸಕ್ಕೆ ಶುರು ಮಾಡಿದ ಕೃಷ್ಣ. ನೀನು ಹೋರಾಡು, ನಾನಿದ್ದೇನೆ ಅಂತ. ಇದು ಸಾತ್ವಿಕತೆಯ ಹಂತಕ್ಕೆ ಬಂದಾಗ ಎಲ್ಲ ಹೋರಾಟಗಳು. ಆ ಬಳಿಕ ನೋಡಿ, ನಿಮಗೆ ಅರ್ಜುನ ಮುಖ್ಯ ಪಾತ್ರಕ್ಕೆ ಬಂದ ಮೇಲೆ ಕೃಷ್ಣ ಹೋರಾಡಿಲ್ಲ. ಅರ್ಜುನನನ್ನು ಹೋರಾಡಿಸಿದ್ದು, ಜರಾಸಂಧನ ವಧೆ ಬಂತು ಇನ್ನು ಮುಂದೆ, ಹೋರಾಡಿಸಿದ್ದು, ತಾನು ಹೋರಾಡಲಿಲ್ಲ. ಭೀಮನನ್ನು ಮುಂದಿಟ್ಟು ಹೋರಾಟ ಮಾಡಿಸಿದ್ದು. ನಾಹಂ ಕರ್ತ ಹರಿಕರ್ತಾವನ್ನು ಪ್ರಾಕ್ಟಿಕಲ್ಲಿ ತೋರಿಸಿದ್ದು ಭೀಮನ ಮುಖಾಂತರ, ಅರ್ಜುನನ ಮುಖಾಂತರ. ನಮ್ಗೆ ಅರ್ಥನೇ ಆಗಲಿಲ್ಲ, ನಾವೇ ಹೋರಾಡುದು ಅಂತ ನಾವು ತಿಳಿದಿದ್ದೀವಿ. ಭೀಮ ಅರ್ಜುನರ ಮುಖಾಂತರ ಹೋರಾಟ ಮಾಡಿ ಕೃಷ್ಣ ಏನು ಹೇಳಿದ? ನನ್ನನ್ನು ಭೀಮನ ಹಾಗೂ ಅರ್ಜುನನ ಹಾಗೂ ನಂಬಿ ನಾನು ಮುಂದೆ ಸಾರಥಿ ಹಾಗೆ ಕೂತ್ಕೊಂಡು ಎಲ್ಲ ಕೆಲಸ ಮಾಡಿ ಕೊಡ್ತೇನೆ. ಒಂದೇ ತಿಳಿರಿ, ನಿಮಿತ್ತ ಮಾತ್ರಂಭವ ಅಂತ. ನಾನು ನಿಮಿತ್ತ ಮಾತ್ರನಾಗ್ತೇನೆ, ಭಗವಂತ ನನ್ನಿಂದ ಮಾಡಿಸ್ತಾನೆ ಅಂತ ತಿಳಿಯಿರಿ. ಎಲ್ಲರೂ ಹೋರಾಟ ಮಾಡುವುದಲ್ಲ. ಮುಂದೆ ಎಲ್ಲ ಮಾತುಗಳಿವೆ, ನಾನು ಅದಕ್ಕೂ ಬರ್ತೀನಿ.
ಇಂಥ ಇಂದ್ರ ಭವನ ನಿರ್ಮಾಣ ಮಾಡಿದಾಗ, ಇಷ್ಟು ಎಲ್ಲ ಮಾಡಿ ರಾಜ ತಾನು ತನ್ನ ರಾಜ್ಯದಲ್ಲಿ ಸಿಂಹಾಸನದಲ್ಲಿ ಎಸ್ಟಾಬ್ಲಿಷ್ ಆಗುವಾಗ ಅವನಿಗೊಂದು ಕ್ಲಾರಿಟಿ ಕೊಡಬೇಕು. ಏನು, ನನ್ನ ಜೊತೆಗೆ ಯಾರ್ಯಾರಿದ್ದಾರೆ ಅಂತ ಅವನಿಗೂ ಆಗಬೇಕು, ಲೋಕಕ್ಕೂ ಗೊತ್ತಾಗಬೇಕು. ಅದಕ್ಕಾಗಿ ರಾಜಸೂಯ ಯಜ್ಞ. ಏನು ರಾಜಸೂಯ ಅಂದರೆ, ರಾಜ ಡಿಕ್ಲೇರ್ ಮಾಡ್ತಾನೆ, ನಾನೇ ದೊಡ್ಡ ರಾಜ, ನನ್ನ ಕೆಳಗೆ ನೀವೆಲ್ಲ ಅಂತ. ಅದನ್ನು ಒಪ್ಕೋಬೇಕು ಎಲ್ಲರೂ. ಯಾರ್ಯಾರು ಒಪ್ಕೊಳ್ಳೋದಿಲ್ಲ ಅವ್ರು ಹೋರಾಟ ಮಾಡಿ ಒಂದೋ ಗೆಲ್ಲಬೇಕು, ಇಲ್ಲ ಸೋತು ಶರಣಾಗಬೇಕು. ಸೋಲುವ ಗೆಲ್ಲುವ ಇಷ್ಟ ಇಲ್ಲ, ಯುದ್ಧವೇ ಇಲ್ಲ ಇಷ್ಟ ಇಲ್ಲ, ಅವರು ಕಪ್ಪ ಕಾಣಿಕೆ ತಂದು ಕೊಟ್ಟು ಹೌದು ನಾವು ನಿಮಗೆ ಅಧೀನರು ಅನ್ನಬೇಕು. ಇದು ರಾಜಸೂಯ ಯಾಗದ ಒಂದು ಪರಿಕ್ರಮಣ. ರಾಜಸೂಯ ಯಾಗ ಡಿಕ್ಲೇರ್ ಮಾಡಿದ, ಎಲ್ಲರನ್ನು ಕರೆಸಿ ಯುದ್ಧಕ್ಕೆ ಹೋಗಿ ಅಂತ. ಇದು ಕೃಷ್ಣನೇ ಹೇಳೋದು, ನೀನು ರಾಜಸೂಯ ಯಜ್ಞ ಮಾಡ್ತೀಯಲ್ಲ ಮಾಡು, ಆದರೆ ಮೊದಲು ಜರಾಸಂಧನಿದ್ದಾನೆ ನೆನಪಿಟ್ಟುಕೋ ಅಂತ ಕೃಷ್ಣ ಎಚ್ಚರಿಸ್ತಾನೆ. ಈ ಯುದ್ಧಕ್ಕೆ ಎಲ್ಲ ದಿಕ್ಕುಗಳಿಗೆ ಅರ್ಜುನ, ಭೀಮ, ನಕುಲ, ಸಹದೇವರು ಬೇರೆ ಬೇರೆ ರಾಜರುಗಳನ್ನು ಸೋಲಿಸುವುದರ ಒಟ್ಟಿಗೆ ಜರಾಸಂಧ ಸೋಲದೇ ಇದ್ರೆ ಒಂದು ಭಾಗ ಉಳಿತು. ನಿನ್ನ ಆಧಿಪತ್ಯದಲ್ಲಿ ನೀನು ಸೂಪರ್ ಪವರ್ ಆಗಲ್ಲ. ಸುಪ್ರೀಂ ಪವರ್ ಆಗಬೇಕಾದ್ರೆ ನಿನ್ನ ಆಧಿಪತ್ಯವನ್ನು ಒಪ್ಕೋಬೇಕು. ಮಿತ್ರರು ಬೇರೆ, ಶತ್ರುಗಳ ಮಟ್ಟಿಗೆ ಮಾತ್ರ ಇದು ನಾನು ದೊರೆ ಅಂತ. ಜರಾಸಂಧನ ವಧೆ ಉಳಿದಿತ್ತು, ನಿಮಗೆ ಗೊತ್ತು. ಯಾಕೆ ಉಳಿಸಿದ್ದ? ನಾನು ಅದೇ ಹೇಳಕ್ಕೆ ಹೊರಟೆ. ಜರಾಸಂಧನ ವಧೆಯ ಮೂಲಕ ಪ್ರಾರಂಭ ಮಾಡಿದ ಅಗ್ನೇಯ ಕಾಂಡವವನದಲ್ಲಾದರೂ ಕೃಷ್ಣ ಒಂಚೂರು ಹೋರಾಡಿದ್ದಾನೆ. ನೇರ ಸಾತ್ವಿಕ ಸ್ಥಿತಿಯ ಪರಿಣಾಮ ಯಾವುದು ಅನ್ನೋದನ್ನು ತೋರಿಸಿದ್ದು ಜರಾಸಂಧನಲ್ಲಿ. ಕರ್ಕೊಂಡು ಹೋದ ಯುಧಿಷ್ಠಿರನನ್ನು ಒಪ್ಪಿಸಿ, ನನಗೆ ಇಬ್ಬರನ್ನು ಕೊಡು ಸಾಕು, ನಾನು ಕೆಲಸ ಮಾಡ್ಕೊಂಡ್ಬರ್ತೀನಿ ಅಂತ. ಭೀಮಾರ್ಜುನರನ್ನು ಕರ್ಕೊಂಡೋದ. ಹೋದಾಗಲೂ ಬಹಳ ಪಾಠಗಳನ್ನೆಲ್ಲ ಹೇಳಿದ್ದಾನೆ, ನಿಮಗೆ ಗೊತ್ತು. ಅದು ಗಿರಿವ್ರಜಕ್ಕೆ ಹೋದದ್ದು, ಮಗಧ ದೇಶ, ಜರಾಸಂಧನ ಆ ರಾಜ್ಯಕ್ಕೆ ಹೋಗುವಾಗ ನಾನು ನಿಮಗೆ ಹೇಳಿದೆ 5 ಪರ್ವತಗಳ ಸುತ್ತ ಇತ್ತು. ಹಿಂದೆ ಪರ್ವತ ವೃಷಭಾದ್ರಿ ಅಂತ, ಅವನ ಹಿಂದೆ ಅರಮನೆಯ ಹಿಂದಿನ ಮಾರ್ಗಕ್ಕೆ ಬಂದರೆ ವೃಷಭಾದ್ರಿ ಪರ್ವತ ಅಂತ. ಏನು ವೃಷಭಾದ್ರಿ ಪರ್ವತದ ವಿಶೇಷ? ಅವನು ಬೃಹದ್ರಥನ ಕಾಲಕ್ಕೊಂದು ವೃಷಭ ಇತ್ತಂತೆ, ಒಂದು ಎತ್ತು ಗುಳಿ. ಏನು ಗುಳಿಯ ವಿಶೇಷ ಅಂದರೆ ಬರೇ ಮಾಂಸಾಹಾರ ತಿಂತಿತ್ತಂತೆ. ಆಶ್ಚರ್ಯ, ಭಯಾನಕ ಇತ್ತಂತೆ, ಎಲ್ಲರನ್ನು ಹೆದರಿಸಿ ಸಾಯಿಸ್ತಿತ್ತಂತೆ. ಅಂಥ ವೃಷಭ ಸತ್ತಾಗ ಅದರ ಚರ್ಮದಿಂದ 3 ನಗಾರಿಗಳನ್ನು ಮಾಡಿಸಿ ಆ ಪರ್ವತದ ಮೇಲೆ ಇಡಿಸಿದ್ದನಂತೆ ಬೃಹದ್ರಥ. ಅದು ಯಾವ ಕಾಲಕ್ಕೂ ಇವನಿಗೆ ಏನು ಸೂಚನೆಗೆ ಅಂದರೆ, ಈ ಜರಾಸಂಧನಿಗೆ ಶತ್ರುಗಳು ಬಂದರು ಅಂದರೆ ಆ ನಗಾರಿಯನ್ನು ಬಾರಿಸ್ತಿದ್ರಂತೆ ಅಲ್ಲಿ. ಅದು 1 ತಿಂಗಳು ಇಕೋ ಆಗ್ತಿತ್ತು ಅಂತ, ಆ ಪರಿ ನಗಾರಿ. ಕೃಷ್ಣ ಎಂಟ್ರಿ ತಗೊಂಡದ್ದು ಅಲ್ಲಿಂದ. ನಗಾರಿ ಬಾರಿಸಿದ್ದಲ್ಲ, ಇನ್ನೊಮ್ಮೆ ಯಾರು ಬಾರಿಸಬಾರ್ದು ಅಂತ ಹಾರದು ಹೋಗದನಂತೆ. 3 ನಗಾರಿಗಳನ್ನು ಅಲ್ಲಿಂದ ಬಂದು ಬ್ರಾಹ್ಮಣ ವೇಷದಲ್ಲಿ ಬಂದು ಅಲ್ಲೆಲ್ಲ ಪೇಟೆ ಸುತ್ತಾಡಿ, ಅಲ್ಲಿರುವ ಯಾರೋ ಹೂ ಮಾರುವರ ಹತ್ರ ದುಡ್ಡೇ ಕೊಡದೆ ಒಂದಿಷ್ಟು ಹೂವನ್ನೆಲ್ಲ ಅಪಹರಣ ಮಾಡಿದ ಹಾಗೆ ಮಾಡಿ ಸ್ವಲ್ಪ ಗಲಾಟೆಗಳನ್ನೆಲ್ಲ ಕ್ರಿಯೇಟ್ ಮಾಡಿ, ಯಾಕೆ ಸುದ್ದಿ ಹೋಗ್ಲಿ ಅಂತ. ಸುದ್ದಿ ಹೋಗ್ಲಿ, ಯಾರೋ ಬಂದ್ಯಾರ ಇವನಿಗೆ ಗೊತ್ತಾಗಬೇಕು, ಕರೀಲಿವ. ಆಮೇಲೆ ಅಂತೂ ಒಳಗೆ ಪ್ರವೇಶ ಆಯಿತು. ಕೇಳ್ತಾನೆ ಜರಾಸಂಧ, ಏನು ನೀವು ಹಿಂದಿನ ಬಾಗಿಲಲ್ಲಿ ಬಂದ್ರಲ್ಲ, ಯಾರು ನೀವು, ಯಾಕೆ ಬಂದಿದ್ದೀರಿ? ಮತ್ತು ನಿಮ್ಮನ್ನು ನೋಡಿದರೆ ನೀವು ಬ್ರಾಹ್ಮಣರ ಹಾಗೆ ಕಾಣೋದಿಲ್ಲ. ಇವನಿಗೆ ಗೊತ್ತಾಗಿದೆ, ಕೈಯೆಲ್ಲ ಭಾರಿ ಒರಟೊರಟಿದೆ, ಬಹಳ ಶಸ್ತ್ರಾಸ್ತ್ರ ಹಿಡಿದವರು ಅಂತೆಲ್ಲ ಗೊತ್ತಾಗುತ್ತೆ ಇವನಿಗೆ. ನೀವು ನೋಡಿದರೆ ಹಾಗೆ ಕಾಣೋದಿಲ್ಲ, ಆದರೂ ನೀವು ಬ್ರಾಹ್ಮಣರು ಅಂತ ಏನೋ ಕಾಣ್ತದೆ. ಇರಲಿ, ಏನು ಬಂದಿದ್ದೀರಿ, ನನ್ನಿಂದ ಏನಾಗಬೇಕು, ಇನ್ನೇನು ಆಳ್ವಿಕೆ ಎಷ್ಟು ದಿನ? ನೋಡಿ, ಒಂದು ವಿರಾಗ ಬಂದಿತ್ತು, ಜರಾಸಂಧನಿಗೆ ಬಂದಿತ್ತು. ನಮಗೆ ಬರಲ್ಲ, 70 ಆದರೂ ಬರಲ್ಲ, 80 ಆದರೂ ಬರಲ್ಲ, ಇನ್ನು ಪವರ್ ನೋಡಿ. ಅವ ಹೇಳ್ತಾನೆ ಜರಾಸಂಧ, ಇನ್ನೇನು ಆಗಲಿಕ್ಕಿದೆ ಬಹಳ ಎಂದರೆ, ನಾನು ನನ್ನ ನಂತರ ಮತ್ತಾರೋ, ಈ ರಾಜ್ಯ, ಈ ಸಿಂಹಾಸನ ಎಷ್ಟು ದಿನ? ಈಗ ನೀವು, ನನಗೆ ಗೊತ್ತು, ಕಣ್ಣ ಮುಂದೆ ನಾನು ನೋಡುತ್ತಿದ್ದೇನೆ, ನೀವು ಬ್ರಾಹ್ಮಣರಲ್ಲ. ಆದರೂ ನೀವು ಏನು ಕೇಳುತ್ತೀರೋ ಅದನ್ನು ಕೊಡುತ್ತೇನೆ, ನಾನು ಸಿದ್ಧವಾಗಿದ್ದೇನೆ ಎಲ್ಲ ಬಿಟ್ಟು ಕೊಡುವುದಕ್ಕೆ, ಕೇಳಿ ಅಂತ. ಜರಾಸಂಧ ಪರಿವರ್ತನೆ. ಕೃಷ್ಣ, ನೀನು ಊಹಿಸಿದ್ದು ಸರಿಯಾಗಿದೆ. ನಾವು 3 ಜನ, ನಾನು ಕೃಷ್ಣ, ಇವನ ಅರ್ಜುನ, ಇವನು ಭೀಮ, ಹಿಂದಿನ ಬಾಗಿಲಲ್ಲಿ ಯಾಕೆ ಬಂದಿದ್ದು ಕೇಳಿದ್ದಿ. ಲೋಕಕ್ಕೆ ಒಂದು ಸಂದೇಶ ಕೊಡುವುದಿತ್ತು. ಒಳ್ಳೆಯವರು ಮಿತ್ರರು ಮಾತ್ರ ಮುಂದಿನ ಬಾಗಿಲಲ್ಲಿ ಬರಬೇಕು, ಹಿಂದಿನ ಬಾಗಿಲಲ್ಲಿ ಬಂದರೆ ಅವರು ಶತ್ರುಗಳು ಎಂದು ನೆನಪಿಟ್ಟುಕೊಳ್ಳಲಿ ಲೋಕ. ಹಾಗೆ ನಿನಗೆ ತೋರಿಸಲಿಕ್ಕಿತ್ತು. ಮತ್ತೆ ನೀನೀಗ ಹೇಳಿದೆ, ಏನು ಬೇಕೋ ತೆಗೆದುಕೊಳ್ಳಿ,
ನಾನು ನಿನ್ನ ದಾನ ತೆಗೆದುಕೊಳ್ಳುವುದಿಲ್ಲ. ಯಾಕೆ ಗೊತ್ತಾ? ನೀನು ದಾನವನ್ನು ಕೊಡುವುದಕ್ಕೆ ಅರ್ಹತೆ ಉಳಿಸಿಕೊಂಡಿಲ್ಲ. ಯಾವ ಅರ್ಹತೆ ನಿನಗೆ ದೋಷ ಅಂತ ನೀನು ಕೇಳಬಹುದು. ಎಷ್ಟೊಂದು ಜನ ರಾಜರನ್ನು ಬಂಧನದಲ್ಲಿಟ್ಟಿದ್ದಿ. ಬಂಧನದಲ್ಲಿಟ್ಟರೆ ತೊಂದರೆ ಇಲ್ಲ, 20,800 ಅಂತ ಭಾಗವತ ಹೇಳುತ್ತೆ, ಅಥವಾ ಬೇರೆ ಬೇರೆ ಹರಿವಂಶ ಮತ್ತೊಂದರಲ್ಲೆಲ್ಲ. ನಮ್ಮ ಅಪ್ಪ ಸ್ವಲ್ಪ ಬೇರೆ ಲೆಕ್ಕ ಹೇಳ್ತಾರೆ, ಅವ್ರು ಬೇರೆ ಕಡೆ ಎಲ್ಲ ಸಂಶೋಧನೆ ಮಾಡಿ ಹೇಳಿರ್ಬೋದು. 20,800 ಜನ ರಾಜರನ್ನು ಬಂಧನದಲ್ಲಿಟ್ಟದನ್ನು ಕ್ವೆಶ್ಚನ್ ಮಾಡಲ್ಲ ಕೃಷ್ಣ. ಅವರನ್ನು ದಿನಕ್ಕೊಂದರಂತೆ ಶಿವನಿಗೆ ಪಶು ಬಲಿಯ ಹಾಗೆ ಮನುಷ್ಯ ಬಲಿ ಕೊಡುತ್ತಿ. ಇದು ಯಾವಾಗ ಪ್ರಾರಂಭ ಮಾಡಿದೆ ನೀನು ಈ ಸಂಸ್ಕೃತಿಯನ್ನು? ಪಶು ಬಲಿಯೇ ಮಾಡತಕ್ಕದ್ದಲ್ಲ, ಅಂಥಲ್ಲಿ ದಿನಕ್ಕೊಬ್ಬ ರಾಜನನ್ನು ಪಶು ಬಲಿ ಮಾಡುತ್ತಿ. ನಿನ್ನ ದಾನ ನನಗೆ ಬೇಕಾಗಿಲ್ಲ. ಇದು ಜರಾಸಂಧನಿಗೆ ಎದುರ ಬದುರು ಎಲ್ಲ ಸೇನೆ ಇದೆ, ಇವರಿಬ್ಬರೇ ಇದ್ದಾರೆ ಜೊತೆಗೆ, ಅಥವಾ 3 ಇದ್ದಾರೆ. 3 ಇರುವಾಗ ಇಷ್ಟು ಧೀರನಾಗಿ ಕೃಷ್ಣ ಹೇಳುವ ಮಾತು, ಏನು ತಪ್ಪು ಮಾಡಿದ್ದೇನೆ? ನಾನು ಹೋರಾಟ ಮಾಡಿ ಗೆದ್ದ ರಾಜ್ಯದ ಸಂಪತ್ತು, ಹಾಗೆ ಹೋರಾಟ ಮಾಡಿದಾಗ ಸೋತ ರಾಜರನ್ನು ಬಂಧನದಲ್ಲಿಟ್ಟಿದ್ದೇನೆ. ನಾನು ಗೆಲ್ಲುವುದಕ್ಕೆ ಕಾರಣ ಆ ಶಿವನ ಅನುಗ್ರಹ. ಶಿವನಿಗೆ ಅನುಗ್ರಹಕ್ಕೆ, ಅವನ ಆಶೀರ್ವಾದಕ್ಕೆ ನಾನು ಕೊಡಬೇಕಲ್ಲ ನನ್ನ ಫಲ, ಹಾಗಾಗಿ ಕೊಟ್ಟಿದ್ದೇನೆ. ಇಲ್ಲ, ಅದು ತಪ್ಪು. ಶಿವ ಎಂದೂ ನಿನ್ನಿಂದ ಮನುಷ್ಯ ಬಲಿಯನ್ನು ಅಪೇಕ್ಷಿಸುವುದಿಲ್ಲ. ಈ ಎಲ್ಲ ವಾದಗಳಾಗ್ತವೆ. ಆಗಲಿ, ಈಗ ನಿನಗೇನು ಬೇಕು ಹೇಳು? ನನಗೇನೂ ಬೇಕಾಗಿಲ್ಲ. ದ್ವಂದ್ವ ಯುದ್ಧ. ನಮ್ಮ 3ರಲ್ಲಿ ಯಾರಾಗಬಹುದು ಹೇಳು? ನಾವು 3 ನಿನ್ನ ಜೊತೆಗೆ, ಯಾರೇ ಆದರೂ, ನೀನು ಯಾರನ್ನೇ ಆಯ್ಕೆ ಮಾಡಿದರೂ ನಾವು ಯುದ್ಧಕ್ಕೆ ಸಿದ್ಧ. ಜೋರಾಗಿ ನಗಾಡಿದನಂತೆ ಜರಾಸಂಧ. ಕೃಷ್ಣ, ನಾನು ನಿನ್ನ ಜೊತೆಗಂತೂ ಯುದ್ಧ ಮಾಡಲ್ಲ, ಪುಕ್ಕ ಓಡೋಗ್ತೀನಿ. ನೀನು ಇವ ಓಡಿ ಓಡಿ ಸೋತವ ಇವ ಜರಾಸಂಧ. ಅವ ಹೇಳೋದು, ನೀನು ಓಡುವವ ಮರೆಯ, ನಾನು ಓಡೋರ ಜೊತೆಗೆ ಯುದ್ಧ ಮಾಡಲ್ಲ, ನಾನು ನಿನ್ನ ಜೊತೆ ಯುದ್ಧ ಮಾಡಲ್ಲ. ಈ ಅರ್ಜುನ, ಅವನು ಏಜಿನಲ್ಲೆಲ್ಲ ಸ್ವಲ್ಪ ನನಗೆ ಸರಿ ಸಮಾನ ಅನಿಸ್ಬಹುದು, ಆದರೆ ನನ್ನ ಯೋಧತ್ವಕ್ಕೆ ಅವನು ಅಲ್ಲ. ನೀನು ಈಕ್ವೇಟ್ ಮಾಡೋಕ್ಕಾಗಲ್ಲ. ಸ್ವಲ್ಪ ನನಗೆ ಈಕ್ವೇಟ್ ಮಾಡಬಹುದಾದವ, ನನ್ನ ಸಾಮರ್ಥ್ಯಕ್ಕೆ ಆಗಬಹುದು ಅಂತ ನಾನು ಕನ್ಸಿಡರ್ ಮಾಡೋದು ಭೀಮನನ್ನು. ಅವನ ಜೊತೆಗೆ ಯುದ್ಧ ಆಗಲಿ. ಭೀಮ ಮತ್ತು ಜರಾಸಂಧ 27 ದಿನಗಳ ಕಾಲ ಯುದ್ಧ ಮಾಡ್ತಾರೆ ಅಂತ, ಬೆಳಗಿನ ಸಂಜೆವರೆಗೆ. ಗಮ್ಮತ್ತಿದೆ, ವಿವರಣೆಗಳೆಲ್ಲ ಗಮನಿಸಬೇಕು ನೀವು. ಸಂಜೆ ಒಟ್ಟಿಗೆ ಊಟ ಮಾಡ್ತಿದ್ರಂತೆ, ಒಳ್ಳೆ ಫ್ರೆಂಡ್ಸ್. ಹಗಲಿಗೆ ಮಾತ್ರ ಯಾವ ಪರಿ ಫೈಟ್ ಅಂದರೆ, 27ನೇ ದಿವಸ ಬಂದು ಹೇಳ್ತಾನೆ ಭೀಮ, ಇವನನ್ನು ಕೊಲ್ಲಕ್ಕಾಗಲ್ಲ ಕೃಷ್ಣ ಅಂತ. ಆ ಪರಿ ಸೋತಿದ್ದಾನೆ ಭೀಮ. ಕೃಷ್ಣ ಹೇಳ್ತಾನೆ, ನಾನು ನಿನಗೆ ಸೂಚನೆ ಕೊಡ್ತೇನೆ, ಹಾಗೆ ಮಾಡು. 28ನೇ ದಿನ ಹೋರಾಟದಲ್ಲಿ ಕೃಷ್ಣ ಸೂಚನೆ ಕೊಡ್ತಾನೆ. ಹೇಗೆ ಮಾಡಿದ್ರು ಅವನು ಸಾಯಕ್ಕಾಗಲ್ಲ. ಅವನು ಕುತ್ತಿಗೆ ಹಿಡಿತಾನೆ, ಎದೆ ಹೊಡಿತಾನೆ, ಏನು ಮಾಡಿದರೂ ಸಾಯಲ್ಲ. ಕೃಷ್ಣ ಸಣ್ಣಗೆ ಹೀಗೆ ಸೂಚನೆ ಕೊಡ್ತಾನೆ, ತೊಡೆಯನ್ನು ತೋರಿಸಿ. ಆಗ ಕಥೆಯೆಲ್ಲ ನೆನಪಾಗುತ್ತೆ. ಜರಾಸಂಧ ಕೂಡಿಸಿ ಹುಟ್ಟಿದವ ಕೊಲ್ಲಬೇಕು ಅಂತ. ಭೀಮ ತೊಡೆಯನ್ನು ತನ್ನ ಕಾಲಿನಿಂದ ಒಂದು ತೊಡೆಯನ್ನು ಒತ್ತಿ ಇನ್ನೊಂದು ತೊಡೆಯನ್ನು, ಕಾಲನ್ನು ಎಳೆದು ಸೇಳಿ ಜರಾಸಂಧ ವಧೆ. ಇದು ರಾಜಸೂಯ ಯಾಗದ ಮುಂದಿನ ಪರಿಣಾಮ. ಆ ಕಡೆ ಜರಾಸಂಧನನ್ನು ಕೂಡ ಪಡೆದರು ಇವರು. ಜರಾಸಂಧ ಸತ್ತ ಕೂಡಲೇ ಕೃಷ್ಣ ಕೂತ್ಕೊಳ್ಳಿಲ್ಲ. ಅವನ ಮಗ ಸಹದೇವನನ್ನು ಸಿಂಹಾಸನದಲ್ಲಿ ಕೂಡಿಸಿದ. ಸಹದೇವ, ಭಗದತ್ತ ಇಬ್ಬರು ಕೂಡ ಪಾಂಡವರಿಗೆ ಜೊತೆಯಾದರು. ರಾಜ್ಯಭಾರವನ್ನೂ ವಿಸ್ತರಿಸ್ತಾ ಇದ್ದಾನೆ ನೋಡಿ ಕೃಷ್ಣ. ಕೇವಲ ಶತ್ರು ನಿರ್ಣಾಮ ಮಾಡುವುದಲ್ಲ, ಅದರ ಜೊತೆಗೆ ಈ ಟ್ಯಾಕ್ಟಿಕ್ಸ್. ಆಯಿತು, ನೆಕ್ಸ್ಟ್ ನಿಮಗೆ ಗೊತ್ತಿದೆ, ಇಷ್ಟೆಲ್ಲ ಗೆದ್ದಿದ್ದೇವೆ. ಆ ಗೆದ್ದದನ್ನು ರಾಜಸೂಯ ಯಜ್ಞ ಅಂತ ಕಂಪ್ಲೀಟ್ ಮಾಡಬೇಕು. ಯಜ್ಞವನ್ನು ಬಹಳ ವೈಭವದಿಂದ ಮಾಡಬೇಕು. ಅದಕ್ಕೆ ಸಿಕ್ಕಾಪಟ್ಟೆ ದಾನ ಇರುತ್ತೆ, ಬಹಳ ಅದ್ದೂರಿ ಊಟ ಇರುತ್ತೆ. ಎಷ್ಟು ಜನ ರಾಜರೆಲ್ಲ ಇದ್ದಾರಲ್ಲ, ಸೋತವರು, ಶರಣಾದವರು ಅಥವಾ ಅಧೀನರು, ಮಿತ್ರರು ಎಲ್ಲರೂ ಬರಬೇಕು. ಅದೆಲ್ಲ ನೀವು ಲಿಸ್ಟ್ ನೋಡ್ಬೇಕು, ತುಂಬ ಚೆನ್ನಾಗಿದೆ. ಅಂದರೆ ದುರ್ಯೋಧನನಿಗೆ ಏನು ಪೋಸ್ಟು, ಆ ಇಡೀ ವ್ಯವಸ್ಥೆಯಲ್ಲಿ ಯಾರ್ಯಾರು ಧನ ಬರ್ತದಲ್ಲ ಅದರ ಸಂಗ್ರಹ, ಯಾರ್ಯಾರು ಬಂದು ಕಾಣಿಕೆ ಕೊಡ್ತಾರೆ ಅದರ ಸಂಗ್ರಹಿಸುವ ಜವಾಬ್ದಾರಿ ದುರ್ಯೋಧನನಿಗೆ. ಅಲ್ಲಿ ತುಂಬ ದಾನ ಮಾಡಬೇಕು, ಅದು ಕರ್ಣನ ಜವಾಬ್ದಾರಿ. ಬಂದ ಅತಿಥಿಗಳಿಗೆ ಕಾಲು ತೊಳೆದು ಅರ್ಘ್ಯ ಕೊಟ್ಟು ಬನ್ನಿ ಅನ್ನಬೇಕು. ಯಾರೂ ಹೇಳಿದ್ದಲ್ಲವಂತೆ, ಕೃಷ್ಣ ಆ ಕೆಲಸಕ್ಕೆ ನಿತ್ತ. ನಾವು ಯಾವುದನ್ನು ಕಡಿಮೆ ಅಂತ ಭಾವಿಸ್ತೇವೆ ನೋಡಿ. ಅಲ್ಲಿ ದುಡ್ಡಿನದ್ದು ಪೋಸ್ಟ್ ನಾನು ಕೊಡಬೇಕಿತ್ತು, ತಗೊಂಡೋಗಿ ಕಾಲು ತೊಳೆಯೋದಕ್ಕೆ ನಿಲ್ಲಿಸಿದ್ದಾರೆ ಅಂತ ನಾವು ಮಾತಾಡ್ತಿತ್ತು.
ಕೃಷ್ಣ ಅಭ್ಯಾಗತರು, ಅತಿಥಿಗಳು ಯಾರು ಬರ್ತಾರಲ್ಲ ಅವರು ಬರುವ ಅಲ್ಲಿ ನಿಂತು ಕಾಲು ತೊಳಿತಿದ್ದನಂತೆ. ಕಲೀಲಿಕ್ಕೆ ಎಷ್ಟಿದೆ ಸ್ವಾಮಿ ಕೃಷ್ಣನ ಹತ್ರ. ದಿನ ಬೆಳಗಾದರೆ ನಾವು ಕೃಷ್ಣನ ಹಾಗೆ ಆಗಬೇಕು ಅಂತೇವೆ. ಕೃಷ್ಣ ಮಾಡಿದ ಒಂದನ್ನಾದರೂ ಮಾಡಬೇಕಲ್ಲ ಜೀವನದಲ್ಲಿ. ಕುದುರೆಗಳ ಕಾಲು ತೊಳಿತಿದ್ದ ಅಂತ ಹೇಳ್ತಾರೆ ರಾಜಸೂಯ ಆಗುವಾಗ. ಅತಿಥಿಗಳ ಕಾಲು ತೊಳೆದಿದ್ದಾನೆ ಕೃಷ್ಣ ಅಂತ ಹೇಳ್ತಾರೆ. ಬದುಕಿನಲ್ಲಿ ನಾವು ಮಾಡಿಕೊಳ್ಳಬೇಕಾದ ನಮ್ಮ ಬದುಕಿನ ಪರಿವರ್ತನೆ ನಾವು ನಾನು ಮಾಡ್ತೇನಲ್ಲ, ದೊಡ್ಡ ದೊಡ್ಡ ಫಂಕ್ಷನ್ ಮಾಡ್ತೇನಲ್ಲ, ನಮ್ಮಲ್ಲಿ ಬರೋದೆಷ್ಟು 1000 ಜನ, 1200 ಜನ. ನಾವು ಸ್ವಲ್ಪ ಕೆಲವು ನಮ್ಮ ಫ್ರೆಂಡ್ಸಿಗೆಲ್ಲ ಹೇಳ್ತೇವೆ, ನೀವು ಈ ಜವಾಬ್ದಾರಿ ಅಂತ. ನಾನು ಕೆಲವರನ್ನು ಅಬ್ಸರ್ವ್ ಮಾಡ್ತೇನೆ. ಕೆಲವರು ಏನಾದರೂ ಮಾಡಿ VIP ಸರ್ವ್ ಮಾಡೋದಕ್ಕೆ ಹೋಗ್ತಾರೆ. ನಾನೇನು ಹೇಳಿರುವುದಿಲ್ಲ. ತಪ್ಪಿ ಕೂಡ ಹಳ್ಳಿ ಜನ ಬಂದಿದ್ದಾರೆ, ಅವ್ರಿಗೆ ಊಟ ಕೊಡೋಕ್ಕೆ ಹೋಗೋದೇ ಇಲ್ಲ. ಎಷ್ಟು ಗೊತ್ತಾಗುತ್ತೆ ಗುಣಲಕ್ಷಣಗಳು, ಒಬ್ಬೊಬ್ಬನ ಕ್ಯಾರೆಕ್ಟರ್. ಸರ್ವೀಸೇ ಗೊತ್ತಿಲ್ಲ ಮೊದಲನೇದು ಅನೇಕರಿಗೆ. 1000 ಜನ ಸೇರುವಾಗ ನನ್ನದೊಂದು ಕಿಂಚಿತ್ ಕಾಣಿಕೆ ಇರಲಿ ಅಂತ ಒಂದು ಅಳಿಲಿಗೆ ಅನ್ನಿಸ್ತು. ನಮಗಿನ್ನೂ ಗೊತ್ತಿಲ್ಲ. ಕೈಕಾಲು ಕೊಟ್ಟಿದ್ದಾನೆ ದೇವರು, ನಾನು ಉಣ್ಣಕ್ಕೆ ಕೊಟ್ಟದನ್ನು ಹೋಗಿ ಫಸ್ಟ್ ಹೋಗಿ ಕುತ್ಕೊಂಡ್ಬಿಡ್ತೀವಿ ಊಟಕ್ಕೆ. ಕೃಷ್ಣನ ಪಾಠ ನೋಡಿ, ಎಲ್ಲರೂ ಒಂದು ಮೇಲೆ ಊಟ ಮಾಡಿದಾನಂತವ. ಯಾಕೆ? ಅತಿಥಿ ಕೊನೆಯವರೆಗೂ ಬರೋನಿದ್ದಾನೆ, ಪಾದ ತೊಳಿಬೇಕು. ಸ್ವಾಮಿ ದೊಡ್ಡವನಾಗಬೇಕು ಅಂತ ಅಹಂಕಾರದಿಂದ ಕಾದ್ರೆ ಆಗಲಿಕ್ಕಿಲ್ಲ. ಚಿಕ್ಕವನಾಗೋದಕ್ಕೆ ಬಾರದಿದ್ರೆ ಹೇಗೆ ದೊಡ್ಡವನಾಗೋದು? ಆಳಾಗದವ ಅರಸನಾಗಲಾರ ಅಂತ ನನ್ನ ಗುರುಗಳ ಮಾತು. ಕೃಷ್ಣ ಎಂದಾದರೂ ಸೀಟ್ನಲ್ಲಿ ಕೂತಿದ್ದಾನ? ಆದರೆ ಇವತ್ತಿಗೆ ನಾವು ಹೇಳೋದು ಸಮ್ರಾಟ್ ಅಂದರೆ ಕೃಷ್ಣ. ಯಾವತ್ತಾರು ಸಿಂಹಾಸನದಲ್ಲಿ ಕೂತವನೇ ಅಲ್ಲ, ರಾಜ್ಯಾಭಿಷೇಕವೇ ಆಗಲಿಲ್ಲ. ಆದರೆ ಅವನನ್ನೇ ನಾವು ಹೇಳೋದು, ಇವತ್ತು ಜಗತ್ತಿಗೆ ದೊರೆ ಇದ್ದರೆ ಅವನೇ. ಕೃಷ್ಣ ಪಾದ ತೊಳೆಯುವ ಕೆಲಸ ಮಾಡಿದ್ದಾನೆ. ಇದೊಂದು ಭಾಗ. ಈ ಧನಾರ್ಜನೆಗೆ ನಿತ್ತ ಅಲ್ಲ ಪುಣ್ಯಾತ್ಮ ದುರ್ಯೋಧನ. ಬಂತು ಅವನಿಗೆ, ಏನು ಶ್ರೀಮಂತಿಕೆ ಬಂತಪ್ಪ ಇವರಿಗೆ ಅಂತ ನೋಡಿದ. ಅದೊಂದು ಕಡೆ. ಇನ್ನೊಂದು ಕಡೆ, ಸ್ವಲ್ಪ ದಿವಸ ಉಳಿದು ಹೋಗೋ, ನೀನು 4 ದಿವಸ ಇರು ಅಂದಿದ್ದಂತೆ ಯುಧಿಷ್ಠಿರ. ಹಾಗಾಗಿ ಉಳಿದಿದ್ದಾನೆ. ಉಳಿದವನು ಇಂದ್ರಭವನ ಎಲ್ಲ ತಿರುಗಾಡು ಅಂತ ತಿರುಗಾಡ್ಲಿಕ್ಕೆ ಬಂದ. ರಾಜಸೂಯ ಗಲಾಟೆಯಲ್ಲಿ ನೋಡೋಕ್ಕಾಗಲಿಲ್ಲ. ದೊಡ್ಡದಿದೆ ಅರಮನೆ, ಕೆಲವೇ ಭಾಗದ ಜವಾಬ್ದಾರಿಯಲ್ಲೇ ನಿಂತು ಬಿಟ್ಟದನ್ನು ಕೆಲವೇ ಭಾಗ ನೋಡಿದ್ದಾನೆ. ಇಡೀ ತಿರುಗುವಾಗ ನೀರಿದೆ ಅಂತ ಎಣಿಸಿ ಮುಂಡೆ ಎತ್ತಿದಲ್ಲಿ ನೀರಿಲ್ಲ. ಇದು ನೀರಲ್ಲ, ನಾನು ಆಗ ನೋಡಿ ಕಾಲಿಟ್ಟಾಗ ನೀರು ಅಂತ ಎಣಿಸಿ ಮೋಸ ಹೋಗಿದ್ದೇನೆ. ಇದು ನೀರಿಲ್ಲ ಅಂತ ಎಣಿಸಿದಲ್ಲಿ ನೀರಿಗೆ ಬಿದ್ದು ಒದ್ದೆಯಾಗಿ ನಕ್ಕು. ಎಲ್ಲರೂ ಬಿದ್ದಾಗ ನಕ್ಕಿದ್ದಾರೆ, ಒದ್ದೆ ಆದಾಗ ನಕ್ಕಿದ್ದಾರೆ. ಯಾರೋ ಬಟ್ಟೆ ಕೊಟ್ಟಿದ್ದಾರೆ ಅಂತ, ಭೀಮನ ಬಟ್ಟೆಯೇ ಕೊಟ್ಟಿದ್ದಾರಂತೆ, ಇದನ್ನು ತೊಟ್ಕೋ ಅಂತ. ಇದಕ್ಕೊಂದು ಸಣ್ಣ ಕ್ಲೂ ಕೊಡ್ತೇನೆ. ಇದು ಬೇರೆ ಎಲ್ಲೂ ನನಗೆ ಎಲ್ಲೋ ಓದುವಾಗ ಸಿಕ್ಕಿತು. ಎಲ್ಲಿ ಬಹುತೇಕ ಭಾಗವತದಲ್ಲಿ ಒಂದು ವಾಕ್ಯ ಬರುತ್ತೆ. ಕೃಷ್ಣ ಅಲ್ಲಿದ್ದು ಇಂದ್ರ ಭವನದ ಒಳಗೆ ಹೀಗೊಂದು ದುರ್ಯೋಧನನಿಗೆ ಮಾಯೆಯನ್ನು ನಿರ್ಮಾಣ ಮಾಡಿದ ಅಂತ. ಎಲ್ಲರಿಗಾಗಲಿಲ್ಲ ಇದು ಅಂತ ಹೇಳ್ತಾರೆ. ಇರಬಹುದೇನೋ, ಯಾರು ಬೇರೆ ಬಿದ್ದ ಸುದ್ದಿ ಇಲ್ಲ. ಅಷ್ಟು ಜನ ಬಂದವರು ಎಲ್ಲರೂ ಬೀಳ್ಬೇಕಿತ್ತಲ್ಲ. ಅಥವಾ ಎಲ್ಲರೂ ಬಿದ್ದಿದ್ರೆ ಮೊದಲೇ ಗೊತ್ತಿತ್ತು, ದುರ್ಯೋಧನನಿಗೆ ಗೊತ್ತಿರ್ತಿತ್ತು ಅಲ್ಲಿ ಭಾರಿ ಡೇಂಜರ್ ಉಂಟಂತೆ, ನೀರಿನ ಹಾಗೆ ಕಾಣ್ತದಂತೆ, ಅದು ನೀರಲ್ಲಂತೆ, ನೀರಿಲ್ಲ ಅಂತ ಅನ್ನಿಸ್ತಂತೆ, ನೀರಂತೆ, ಜಾಗ್ರತೆ ಹೇಳ್ತಿದ್ರು. ಬಹುಶಃ ಅದು ಕೃಷ್ಣ ಮಾಡಿದ್ದೇನೋ ಅಂತ ನನಗೂ ಅನ್ನಿಸ್ತದೆ. ಆ ಭಾಗವತದ ಆ ಒಂದು ವಾಕ್ಯದಲ್ಲಿ ಸೂಚನೆ ಸಿಗುತ್ತೆ. ಬೇರೆ ಯಾರಿಗೂ ಇದು ಆಗಿಲ್ಲ ಅಂತ ಅಂದಾಗ ನಾನು ಅಂದ್ಕೊಳ್ಳೋದು ಅದು ಸತ್ಯ ಇರ್ಬೋದು. ಕೃಷ್ಣ ಮಾಡಿದ ಮಾಯೆ ಆ ಕ್ಷಣಕ್ಕೆ. ಮತ್ತೆ ಬಿದ್ದಾಗ ನಕ್ಕದ್ದು. ಸ್ವಾಮಿ ಬಿದ್ದಾಗ ಯಾರು ನಗಲ್ಲ ನೋಡಿ ಅವರಿಗೆ. ನಮ್ಮವರೇ ಬಿದ್ದಾಗಲೂ ಫಸ್ಟ್ ಬರೋದು ನಗು ಅಲ್ವಾ? ಜೀವಕ್ಕೆ ನೀನು ಬೀಳು, ಬಿದ್ದರೆ ಉದ್ಧಾರ ಅಂತ ಗೊತ್ತುಂಟು, ಅದಕ್ಕೆ ಅದು ನಗುದು. ನೀನು ಬೀಳದೆ ಉದ್ಧಾರ ಆಗೋದಿಲ್ಲ. ಒಮ್ಮೆ ಅವನ ಕಾಲಿಗೆ ಬೀಳುವುದು ಒಳ್ಳೆ ಲಕ್ಷಣ ಕಣಯ್ಯ, ಬೀಳು ಅಂತ ಈ ಜೀವ ನಗುದು. ನಮ್ಮವರೇ ಬಿದ್ದಾಗಲೂ ಫಸ್ಟ್ ನಗುದು, ಆಮೇಲೆ ಓಡುದು ನಾವು. ಅದು ದೊಡ್ಡವರು ಬಿದ್ದರೆ ಮೊದಲು ನಗುದು, ಮಕ್ಕಳು ಬಿದ್ದರೆ ಜೀವ ಹಾರತ್ ನಮ್ದು, ಅದು ಬೇರೆ ವಿಷಯ. ಆದರೆ ಕೃಷ್ಣ ಕೂಡ ನಕ್ಕ. ಅದನ್ನು ನೋಡಿ ಮತ್ತೆ ಯುಧಿಷ್ಠಿರನಿಗೆ ಏನು ಮಾಡ್ಲಿಕ್ಕಾಗಲ್ಲ, ಕೃಷ್ಣನೇ ನಗ್ತಿದ್ದಾನೆ. ಇಲ್ಲಾಂದ್ರೆ ಕೃಷ್ಣನನ್ನ ನೋಡದೇ ಇದ್ದಿದ್ರೆ ಯುಧಿಷ್ಠಿರ ಹೇಳೋನಿದ್ದಂತೆ ನಗಬೇಡಿ ಅಂತ. ಎಲ್ಲರೂ ನಕ್ಕಿದ್ದಾರೆ. ಆಯಿತು, ಇದರ ಫಲ ನಿಮಗೆ ಗೊತ್ತು. ಮುಂದೆ ಅದು ಯಾವ ಹಂತಕ್ಕೆ ಹೋಯಿತು ಇತ್ಯಾದಿ. ಇದು ಒಂದು ಘಟನೆಯಲ್ಲಿ ಕೃಷ್ಣನ ಪಾಲ್ಗೊಳ್ಳುವಿಕೆ ಆಗುವಾಗ ದ್ವಾರಕೆಯಲ್ಲಿ ಸೌಭದೊರೆ ಶಾಳ್ವ
ಮಾಯೆಯಿಂದ ಇಡೀ ಯದುವಂಶದ ಎಷ್ಟೋ ಜನರನ್ನು ಕೊಲ್ತಾ ಹೋಗ್ತಾ ಇದ್ದಾನೆ. ಇನ್ನೇನು ಯದುವಂಶೀಯರೆಲ್ಲ ಭೀತರಾಗಿದ್ದಾರೆ. ಆಗ ಕೃಷ್ಣ ಈ ಕಡೆಯಿಂದ ದ್ವಾರಕೆಗೆ ಹೋಗುವ ಅವಸರ ಆಗುತ್ತೆ. ಅವನು ದ್ವಾರಕೆಗೆ ಹೋಗ್ತಾನೆ ಆ ಸೌಭದೊರೆಯನ್ನು ಹ್ಯಾಂಡಲ್ ಮಾಡೋದಕ್ಕೆ. ಅದು ಎಷ್ಟೋ ದಿನದ ಮಾಯಾಯುದ್ಧ. ಅವನು ಮಾಯೆಯ ವಿಮಾನ ಎಲ್ಲ ಇರುತ್ತೆ ಅವನಿಗೆ. ಆ ಘಟನೆ ನಡೆಯಿತು ನೋಡಿ. ಕೃಷ್ಣ ವಾಸ್ ಆಬ್ಸೆಂಟ್. ಇಲ್ಲಿ ದ್ಯೂತ ಆದದ್ದು. ಯುಧಿಷ್ಠಿರನಿಗೆ ಕೇಳಲಿಕ್ಕೆ ಕೃಷ್ಣ ಇರಲಿಲ್ಲ. ದ್ಯೂತ ಎಲ್ಲ ನಿಮಗೆ ಗೊತ್ತು, ನಾನು ಹೇಳಲ್ಲ. ಅಲ್ಲಿ ಬಂದದ್ದು ಎಲ್ಲಿ ಕೃಷ್ಣ? ಆ ಕಡೆ ಸೌಭದೊರೆ ಹತ್ರ ಯುದ್ಧ ಮಾಡ್ತಾ ಇರುವ ಕೃಷ್ಣನಿಗೆ ಕೃಷ್ಣನ ಕೂಗಿ ಕರೆದ ಆರ್ತ ಧ್ವನಿ ಕೇಳಿದ್ದು ದ್ರೌಪದಿಯದ್ದು ಮಾನಾಪಹರಣದ ಸಂದರ್ಭ. ಸೊ ವಸ್ತ್ರವನ್ನು ಎಲ್ಲಿ ಎಲ್ಲ ಆಯಿತು, ಸಭೆಗೆ ಕರ್ಕೊಂಬಂದರು. ಅದು ನಾನು ರಜಸ್ವಲೆ ಇದ್ದೇನೆ, ನೀವ್ಯಾರು ಇದನ್ನು ಸರಿ ಹೇಳುವವರು, ನನ್ನನ್ನು ಒತ್ತೆ ಇಡಕ್ಕೆ ಅವನಿಗೆ ಹಕ್ಕಿದೆನಾ, ಅವನು ಮೊದಲು ತನ್ನನ್ನು ಒತ್ತೆ ಇಟ್ಟ ಮೇಲೆ ನನ್ನನ್ನು ಒತ್ತೆ ಇಡುವ ಹಕ್ಕಿದೆಯಾ, ಬೇಕಾದಷ್ಟು ಕೇಳಿದ್ದಾಳೆ. ಅದೊಂದು ಒಳ್ಳೆಯ ಚರ್ಚೆ. ಅಲ್ಲಿ ಭೀಷ್ಮರು ಮೋಸ ಅಂತೆಲ್ಲ ಹೇಳ್ತಾರೆ. ಸ್ವಲ್ಪ ಚಂದ ಓದಿದರೆ ಭೀಷ್ಮರು ಎಷ್ಟು ಕರೆಕ್ಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಕೆಲವರನ್ನು ಡಿಫೆಂಡ್ ಮಾಡುವುದಲ್ಲ, ಸತ್ಯವನ್ನು ಒಪ್ಪಿಕೊಳ್ಬೇಕು. ಒಂದು ವೇಳೆ ಭೀಷ್ಮ ಮೋಸ ಆಗಿದ್ರೆ ಅದು ಎಲ್ಲಾದರೂ ಒಂದು ಸಂದರ್ಭದಲ್ಲಿ ಭೀಷ್ಮ ಒಬ್ಬ ಕೆಟ್ಟ ಮನುಷ್ಯ ಅಂತ ಕೃಷ್ಣ ಹೇಳಬೇಕಿತ್ತು. ಭೀಷ್ಮರನ್ನ ಸೇರಬೇಡಿ, ಅವರಿಗೆ ಗೌರವ ಕೊಡಬೇಡಿ ಅಂತ ವೇದವ್ಯಾಸರು ಎಲ್ಲಿಯಾದರೂ ಹೇಳಬೇಕಿತ್ತು. ಇಡೀ ಮಹಾಭಾರತದಲ್ಲಿ ಒಂದೇ ಒಂದು ವಾಕ್ಯ ನಿಮಗೆ ಭೀಷ್ಮರು ಕೆಟ್ಟ ಮನುಷ್ಯ, ಗೌರವ ಕೊಡಿ, ಅವರು ಯೋಗ್ಯರಲ್ಲ ಅಂತ ಹೇಳುವ ಒಂದೇ ಒಂದು ವಾಕ್ಯವನ್ನು ವೇದವ್ಯಾಸರು ಹೇಳೋದಿಲ್ಲ, ಶ್ರೀಕೃಷ್ಣ ಹೇಳೋದಿಲ್ಲ. ನಾವು ಅವರಿಬ್ಬರಿಗಿಂತ ದೊಡ್ಡವರ? ನಾನು ಗೊತ್ತಿಲ್ಲ. ನಮ್ಮ ಅಪ್ಪ ಹೇಳೋದಿಲ್ಲ ಎಲ್ಲೂ. ಸಂಕಷ್ಟದಲ್ಲಿ ಆ ಸಂದಿಗ್ಧ ಅವಸ್ಥೆಯಲ್ಲಿ ಅವ್ರು ಏನು ಮಾಡಿದ್ದು? ಸಂದರ್ಭ ಏನು? ಪ್ರಶ್ನೆ ಏನು ದ್ರೌಪದಿದ್ದು? ನನ್ನನ್ನು ಒತ್ತೆ ಇಡುವ ಹಕ್ಕು ನನ್ನ ಗಂಡನಿಗುಂಟಾ? ಮೊದಲನೆಯ ಪ್ರಶ್ನೆ. ಉಂಟು ಅಂತ ಹೇಳಿದರೆ ಇವಳು ದಾಸಿ, ದುರ್ಯೋಧನನ ದಾಸಿ ಆಗಬೇಕು ಅಂತ ಭೀಷ್ಮಾಚಾರ್ಯರು ಡಿಕ್ಲೇರ್ ಮಾಡಿದ ಹಾಗೆ. ಇಲ್ಲ, ನಿನ್ನನ್ನು ಒತ್ತೆ ಇಡುವ ಹಕ್ಕು ಇಲ್ಲ ಅಂತ ಭೀಷ್ಮಾಚಾರ್ಯರು ಹೇಳಬೇಕು. ಈಗ ಎರಡನೇ ಆಪ್ಷನ್ ಇಲ್ಲ ಅಂತ ಹೇಳಿದರೆ ಅವರು ಪಂಚಪಾಂಡವರಿಂದ ದ್ರೌಪದಿಯನ್ನು ಒಡೆದ ಹಾಗೆ. ಎಂಥ ಸಂದಿಗ್ಧ ನೋಡಿ, ಧರ್ಮ ಸೂಕ್ಷ್ಮ. ಈ ಧರ್ಮ ಸೂಕ್ಷ್ಮಕ್ಕೆ ಎಷ್ಟು ಒದ್ದಾಡ್ತಾರೆ ಭೀಷ್ಮಾಚಾರ್ಯರು. ಭೀಷ್ಮಾಚಾರ್ಯರು ಹೇಳ್ತಾರೆ, ಇತಿಹಾಸದಲ್ಲಿ ಇಂಥ ಘಟನೆಯೇ ನಡೆದಿಲ್ಲ, ತುಂಬ ಧರ್ಮ ಸೂಕ್ಷ್ಮದ ವಿಷಯ, ನನಗೆ ಹೇಗೆ ತೀರ್ಮಾನ ಹೇಳಬೇಕು ಗೊತ್ತಾಗುವುದಿಲ್ಲ ಅಂತ ಜಾರಿಕೊಂಡ್ಬಿಡ್ತಾರೆ. ನಳನ ಒಂದು ಪ್ರಸಂಗದಲ್ಲಿ ಹೀಗೆ ಆಗುತ್ತೆ. ನಳ ದ್ಯೂತದಲ್ಲಿ ಅವನ ಅಣ್ಣನ ಸಹೋದರನ ಜೊತೆಗೆ ಸೋತು 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 ಎಲ್ಲ ಪಣಕ್ಕಿಡ್ತಾನೆ. ಲಾಸ್ಟಿಗೆ ನಳನ ತಮ್ಮನೋ ಅಣ್ಣನೋ ಅವನು ಕೇಳ್ತಾನೆ, ಆಯ್ತಲ್ಲ ಎಲ್ಲ ಸೋತಿದ್ದೀನಿ, ಹೆಂಡತಿಯನ್ನು ಇಡು ಅಂತ, ದಮಯಂತಿಯನ್ನು. ನೋಡಿ, ಅಲ್ಲಿವರೆಗೆ ಧರ್ಮಶಾಸ್ತ್ರದಲ್ಲಿ ಒಂದು ದಾಖಲೆ, ಹೆಂಡತಿಯನ್ನು ಪಣಕ್ಕಿಡು ಅನ್ನುವವರೆಗೆ. ಆ ನಂತರ ದಾಖಲೆ ಏನು ಅಂದರೆ, ನಳ ಪಣ ಇಡಲಿಲ್ಲ, ಆಟ ಆಡಲಿಲ್ಲ, ದಮಯಂತಿಯ ಜೊತೆಗೆ ಹೋದ, ಹೀಗಾಗಿ ಸಿಕ್ಕೋದಿಲ್ಲ. ಕ್ಲೂ ಏನು ಮಾಡಿದ? ಒಂದು ಶಾಸ್ತ್ರಕ್ಕೆ ಪ್ರಮಾಣ ಬೇಕಲ್ಲ, ಪ್ರಮಾಣ ಸಿಗಲಿಲ್ಲ ಭೀಷ್ಮಾಚಾರ್ಯರಿಗೆ. ಇದು ಇಷ್ಟರವರೆಗೆ ನಡೆದಿಲ್ಲ. ನನಗಿದನ್ನು ಧರ್ಮ ಸೂಕ್ಷ್ಮ, ಇದನ್ನು ಹೇಗೆ ಹೇಳೋದು ಗೊತ್ತಿಲ್ಲ. ಯಾಕೆ ಹೇಳಿದ್ದು? ಏನು ಹೇಳಿದ್ರು ಒಂದು ಕಡೆ ವೆಯ್ಟ್ ಬರ್ತದೆ, ಎಲ್ಲಿ ವೆಯ್ಟ್ ಬಂದರೂ ತೊಂದರೆ ಆಗುತ್ತೆ. ಕರ್ಣ ಮತ್ತು ದುರ್ಯೋಧನ ಶಕುನಿಗಳ ಪ್ಲ್ಯಾನೇ, ಅವರು ಮೊದಲೊಂದು ಚರ್ಚೆ ಮಾಡ್ತಾರೆ, ಇವರನ್ನು ಹೇಗೆ ಸೋಲಿಸಬೇಕು ಅಂತ ಒಂದು ಚರ್ಚೆ ಆಗುತ್ತೆ ಮೊದಲು, ದ್ಯೂತಕ್ಕೂ ಮೊದಲು ಇವರನ್ನು ಹೇಗೆ ಸೋಲಿಸಬೇಕು ಅಂತ. ಆಗ ಒಂದು ಪ್ಲ್ಯಾನ್ನಲ್ಲಿ ದುರ್ಯೋಧನ ಹೇಳೋದು, ಈ 5 ಜನ ಗಂಡಂದ್ರಿಗೆ ಒಬ್ಬಳು ಹೆಂಡತಿದ್ದಾಳಲ್ಲ, ಇವರ ಮಧ್ಯೆ ಭಿನ್ನಾಭಿಪ್ರಾಯ ಉಂಟು ಮಾಡಬೇಕು ಅಂತ. ಇದನ್ನೇ ಹೇಳಿರೋದು ಅವನು. ಆಗ ಕರ್ಣ ಬಹಳ ಬ್ಯೂಟಿಫುಲ್ ಉತ್ತರ ಕೊಡ್ತಾನೆ, ನೀನು ಹೇಳಿದೆಯಲ್ಲ 5 ಜನರ ಜೊತೆಗಿರುವ ಒಬ್ಬ ಹೆಂಡತಿಗೆ ಭಿನ್ನಾಭಿಪ್ರಾಯ ಉಂಟು ಮಾಡಬೇಕು ಅಂತ. ಅದು ಸಾಧ್ಯ ಇಲ್ಲ ಈ ಜನ್ಮದಲ್ಲಿ. ಯಾಕೆ ಗೊತ್ತಾ? ಒಬ್ಬ ಹೆಣ್ಣು ಮಗಳು 5 ಜನ ಗಂಡಂದಿರನ್ನು ನನ್ನ ಗಂಡಂದ್ರು ಅಂತ ಒಪ್ಪಿ ನಡೆದಿದ್ದಾಳೆ ಅಂದ ಮೇಲೆ ಅವರ ಜೀವನದಲ್ಲಿ ಇನ್ನು ಭಿನ್ನಾಭಿಪ್ರಾಯ ಬರಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ಕರ್ಣ. ಇನ್ನೊಂದು ಆಯಾಮ ಹೇಳ್ತಾನೆ, 5 ಗಂಡಸರು ಒಂದು ಹೆಂಡತಿಯನ್ನು ನಮ್ಮ ಹೆಂಡತಿ ಅಂತ ಇಷ್ಟು ಖುಷಿಯಿಂದ ಆಕ್ಸೆಪ್ಟ್ ಮಾಡಿದಾರಲ್ಲ, ಆದ್ರಿಂದ ಗಂಡಸರ ಮಧ್ಯೆ ಕೂಡ ಭಿನ್ನಾಭಿಪ್ರಾಯ ತರಕ್ಕೆ ಸಾಧ್ಯ ಇಲ್ಲ, ಅದು ಬಿಟ್ಟು ಬೇರೆ ಯೋಚನೆ ಮಾಡುವಂತ ದುರ್ಯೋಧನನಿಗೆ ಹೇಳಿರ್ತಾನೆ. ನೋಡಿ, ಒಂದು ವೇಳೆ ಭೀಷ್ಮಾಚಾರ್ಯರು ಅವಳಿಗೆ ದ್ರೌಪದಿಯನ್ನ ಯುಧಿಷ್ಠಿರನಿಗೆ ಒತ್ತೆ ಇಡುವ ಹಕ್ಕು ಇಲ್ಲ ಅಂತ ಹೇಳಿದ್ರೆ ಆ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗ್ತಿದ್ರು ಭೀಷ್ಮಾಚಾರ್ಯರು. ಅವಳು ಇಮಿಡಿಯೇಟ್ ಹೇಳ್ತಿದ್ರು, ನನ್ನ ಗಂಡಂದ್ರು ಹೋಗಲಿ, ನಾನು ಹೋಗಲ್ಲ ಅಂತ. ಬರ್ತಿತ್ತಲ್ಲ ಆ ತೀರ್ಮಾನಕ್ಕೆ.
ಅವರು ಒಂದು ವೇಳೆ ಇಲ್ಲ, ಒತ್ತೆ ಇಡುವ ಹಕ್ಕಿತ್ತು, ಆದ್ದರಿಂದ ಅವಳು ನಿಮ್ಮ ದಾಸಿ ಅಂದರೆ ಮುಂದಿನ ಎಲ್ಲ ಬರ್ಬರ ನಡೆ ಸಹಿಸ್ಕೋಬೇಕಿತ್ತು ಭೀಷ್ಮಾಚಾರ್ಯರು. ಅವರು ಬಹಳ ಬೆಣ್ಣೆಯಲ್ಲಿ ಕೂದಲು ತೆಗೆಯೋದಂತಾರಲ್ಲ, ಅವರಿಗೆ ಅಷ್ಟು ಧರ್ಮಶಾಸ್ತ್ರದ ವಿವೇಚನೆ ಇದೆ. ನಿಮಗೆ ಶಾಂತಿ ಪರ್ವ ಓದಿದರೆ ಗೊತ್ತಾಗುತ್ತೆ. ಭೀಷ್ಮಾಚಾರ್ಯರು ಜ್ಞಾನ ಸೂರ್ಯ, ಇನ್ನೇನು ಜ್ಞಾನ ಸೂರ್ಯ ಮುಳುಗುತ್ತಿದ್ದಾನೆ, ನೀವು ಸಂತೋಷದಲ್ಲಿದ್ದೀರಿ, ಒಬ್ಬರು ಕಣ್ಣೀರು ಹಾಕುವವರಿಲ್ಲ ಅಂತ ಕೃಷ್ಣ ಅಳ್ತಾನೆ ಭೀಷ್ಮಾಚಾರ್ಯರು ಹೋಗುವ ಹೊತ್ತಿಗೆ. ಕೃಷ್ಣ, ಮಹಾಭಾರತ ಯುದ್ಧ ಮುಗಿದಿದೆ, ಸಿಂಹಾಸನ ನಮಗೆ ಪಟ್ಟಾಭಿಷೇಕಕ್ಕೆ ಸಿದ್ಧರಾಗಿದ್ದೇವೆ, ನಾವೆಲ್ಲ ಈಗ ಸಂಭ್ರಮದಲ್ಲಿದ್ದೇವೆ, ನೀನು ಯಾಕೆ ಒಬ್ಬನೇ ಕಣ್ಣೀರು ಹಾಕುತ್ತಿ? ಅಲ್ಲೊಂದು ಜ್ಞಾನ ಸೂರ್ಯ ಮುಳುಗುತ್ತಿದೆ, ನಿಮಗೆ ಯಾರಿಗೂ ಅದರ ಚಿಂತೆ ಇಲ್ಲ. ಈಗ ಮುಳುಗಿ ಬಿಟ್ಟರೆ ಮತ್ತೆಂದೂ ಈ ಲೋಕಕ್ಕೆ ಅಂಥದೊಂದು ಜ್ಞಾನ ಸಿಗಲು ಸಾಧ್ಯವಿಲ್ಲ. ನಡೆಯಿರಿ ಆ ಕಡೆಗೆ, ಜ್ಞಾನ ಸೂರ್ಯ ಮುಳುಗುವ ಮೊದಲು ಆ ಜ್ಞಾನವನ್ನು ನೀವು ಸಂಪಾದಿಸಿಕೊಳ್ಳಿ ಅಂತ ಕರ್ಕೊಂಡು ಹೋಗ್ತಾನೆ ಶರಶಯ್ಯಗೆ. ಭೀಷ್ಮರ ಬಗ್ಗೆ ಎಂಥ ಅಭಿಪ್ರಾಯ ಕೃಷ್ಣನದ್ದು! ನಾವು ನಾಲಾಯಕಗಳ ಹಾಗೆ ಮಾತಾಡ್ತೇವೆ. ಅಂಥ ಉತ್ತರ ಕೊಟ್ಟು ಭೀಷ್ಮಾಚಾರ್ಯರು ಅಲ್ಲಿಯವರೆಗೆ ದಾಸಿಯೋ ಅಲ್ಲವೋ ನಿರ್ಣಯ ಹೇಳಕ್ಕಾಗಲ್ಲ ಅಂದರು. ನೀವು ಕೇಳ್ಬೋದು, ಅಲ್ಲೊಬ್ಬ ಯಾವನೋ ಒಬ್ಬ ವಿಕರ್ಣ ಇದ್ದ, ಅವನು ಹೇಳಿದ್ದಾನೆ, ಭೀಷ್ಮಾಚಾರ್ಯರಿಗೆ ಹೇಳಕ್ಕೆ ಏನಾಗಿತ್ತು? ಒಬ್ಬ ವಿದುರ ಇದ್ದ, ಅವನು ಹೇಳಿದ್ದಾನೆ, ಅವನಿಗೆ ಗಡ್ಸಿತ್ತು, ಇವರಿಗೇನಿಲ್ಲ. ಸ್ವಾಮಿ ನೆನ್ಪಿಟ್ಕೊಳ್ಳಿ, ಪ್ರಧಾನಮಂತ್ರಿ ಹೇಳಿದರೆ ಶಾಸನ ಆಗುತ್ತೆ, ನಾನು ಇಲ್ಲಿ ಕೂತ್ಕೊಂಡು ಅದಾಗಬೇಕು ಅಂದರೆ ಹೊಗೆಯ ವೀಣ ಹೇಳಿದ್ರೆ ಏನು ದೊಡ್ಡದು ಅಂತಾರೆ. ವಿದುರನಿಗೆ ಬೆಲೆ ಇರಲಿಲ್ಲ, ವಿಕರ್ಣನ ಮಾತಿಗೆ ಶಾಸನ ಆಗುವ ಶಕ್ತಿ ಇರಲಿಲ್ಲ. ಭೀಷ್ಮಾಚಾರ್ಯರು ಏನಾದರೂ ಹೇಳಿದರೆ ಲಾ ಆಗಿಬಿಡ್ತಿತ್ತು. ಈ ಎಲ್ಲ ಸೂಕ್ಷ್ಮಗಳೇ ಗೊತ್ತಿಲ್ಲದೆ ನಾವು ಮಾತಾಡೋದು. ಭೀಷ್ಮಾಚಾರ್ಯರು ಆ ಕಾರಣಕ್ಕಾಗಿ ಇದೊಂದು ಕಾನೂನಾಗಿ ಬಿಡ್ತದೆ, ನಾನು ಏನೇ ನಿರ್ಣಯ ಹೇಳಿದ್ರು ನಾನು ನಿರ್ಣಯ ಹೇಳಬಾರ್ದು, ಇದು ಕಾಯಂ ಶಾಸನ ಆಗಿ ಬಿಡ್ತದೆ ಜಗತ್ತಿನಲ್ಲಿ. ಎಷ್ಟು ಯೋಚನೆ ಮಾಡ್ತಾರೆ ದೊಡ್ಡವರು ಮಾತಾಡುವಾಗ. ನಾವು ಪುಡುಕೋಸಿಗಳು ಕಂಡ ಹಾಗೆ ಮಾತಾಡ್ತೇವೆ. ಮಾತಾಡಲಿಲ್ಲ ಭೀಷ್ಮಾಚಾರ್ಯರು, ಯಾಕೆ ಅಂದರೆ ಈ ಕಾರಣಕ್ಕೆ, ಅಥವಾ ಮಾತಾಡಿದ್ರು ಕೂಡ ನಮಗೆ ಕಾಣ್ತದೆ ಅಡ್ಡಗೋಡೆಯಲ್ಲಿ ದೀಪ ಇಟ್ಟ ಹಾಗೆ, ಈ ಕಾರಣಕ್ಕೆ. ಎಲ್ಲ ಸೂಕ್ಷ್ಮಗಳು. ಆದರೆ ಸಪೋರ್ಟು ಮೌನವೂ ಆಯಿತಲ್ಲ ಪಾಂಡವರಿಗೆ, ಕೌರವರಿಗೆ. ಇವ್ರು ಯಾರೂ ಅಲ್ಲ ಅಂತ ಹೇಳೋರೊಬ್ರು ಇಲ್ಲವಾದ್ರಲ್ಲ, ಅಷ್ಟರ ಮಟ್ಟಿಗೆ ಇವರಿಗೆ ಬಲ ಬಂತು. ಅಲ್ಲ ಹೇಳೋರು ಇಲ್ಲ ಆದಾಗ ಮುಂದಿನ ಮಾತು ಏನು ಗೊತ್ತಾ? ಇವಳಿಗೆ ಬಂಧಕಿ ಅಂತ ಹೆಸರು. ಯಾರು ಬಂಧಕಿ? ಒಂದು ಥರದಲ್ಲಿ ಒಬ್ಬ ಹೆಂಡತಿ 5 ಜನ ಗಂಡಸರನ್ನು ಕಟ್ಟಿಕೊಳ್ಳುವುದು ಅಂದರೆ ಅದೊಂದು ಥರದ ವೇಶ್ಯೆಯ ಹಾಗೆ. ಇದು ಧರ್ಮಶಾಸ್ತ್ರದಲ್ಲಿ ಇದುವರೆಗೆ ನಡೆಯದ ಘಟನೆ, ಅವಳು ಅದನ್ನು ನಡೆಯುತ್ತಿದ್ದಾಳೆ. ಹಾಗಾಗಿ ಅವಳಿಗೆ ಎಲ್ಲ ಹೆಣ್ಣು ಮಕ್ಕಳಿಗೆ ಕೊಡಬೇಕಾದಂತಹ ಗೌರವ ಕೊಡಬೇಕಾಗಿಲ್ಲ. ಅವಳು ಒಬ್ಬ ವೇಶ್ಯೆಯ ಹಾಗೆ, ಸೆಳೆಯಿರಿ ಅವಳ ಬಟ್ಟೆ ಅಂತ ಪ್ರಚೋದಿಸಿದವ ಕರ್ಣ. ವಿತಿನ್ ನೋ ಟೈಮ್ ದುಶ್ಯಾಸನ ಅದಕ್ಕೆ ಮುಂದಾದ. ಆಗ ಯಾಕೆ ಮಾತಾಡಲಿಲ್ಲ ಅಂತ ಮತ್ತೆ ಮುಂದಿನ ಪ್ರಶ್ನೆ ಎಲ್ಲರೂ ಕೇಳೋದು. ಇದು ನಾನು ಎಲ್ಲೂ ಹೇಳಿದ್ದಲ್ಲ, ಯಾವುದೋ ಒಂದು ಪುರಾಣದಲ್ಲಿ ಇದೆ. ಭೀಷ್ಮರು ಹೀಗೆ ನೋಡಿದರಂತೆ, ಇದು ದ್ರೌಪದಿಗೆ ಕೃಷ್ಣ ಭಕ್ತಿಯ ಸಮಯ, ಕೃಷ್ಣನೇ ಇದರ ರಕ್ಷಣೆ ಮಾಡಿ ಅವಳನ್ನು ಕಾಯುತ್ತಾನೆ, ನಾನು ಹೋಗಿ ಚಿಕ್ಕವನಾಗಬಾರದು ಅಂತ ಕೂತದ್ದು ಅಂತ. ಎಲ್ಲ ಸೂಕ್ಷ್ಮ ಗಮನಿಸಿ ಸ್ವಾಮಿ. ಅವರಿಗೆ ಗೊತ್ತಿತ್ತು ಅಂತ, ಅವರಿಗೊಂದು ಅಂತರ್ದೃಷ್ಟಿ ಇತ್ತು. ಇದು ನಾನು ಹೋದರೆ ಇದು ಪರಿಹಾರ ಆಗುವುದಿಲ್ಲ, ಇದಕ್ಕೆ ಕೃಷ್ಣನೇ ಬರಲಿಕ್ಕಿದ್ದಾನೆ ಅಂತ ಗೊತ್ತಾದದ್ದರಿಂದ ಸುಮ್ಮನೆ ಕೂತರಂತೆ. ಅಷ್ಟು ಹೊತ್ತಿಗೆ ದ್ರೌಪದಿಯ ಆರ್ತ ಕೂಗು ಇದೆಯಲ್ಲ, ಎಷ್ಟು ಅರ್ಥ ಇತ್ತು. ನನಗೆ ಜ್ಞಾನಿಗಳು, ಆರ್ತರು, ಅರ್ಥಾರ್ಥಿಗಳು ನನ್ನನ್ನು ಕೂಗಿದರೆ, ಜಿಜ್ಞಾಸುಗಳು 4 ಜನ ನನ್ನನ್ನು ಕೂಗಿದರೆ ನಾನು ಕೂಡಲೇ ಪ್ರತಿಸ್ಪಂದಿಸ್ತೇನೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ನೋಡಿ, ಇಲ್ಲಿ ಪ್ರೂಫ್. ಆರ್ತವಾಗಿ ಕೂಗಿದ್ದಕ್ಕೆ ಇನ್ನೊಂದು ಉದಾಹರಣೆ ಇಲ್ಲ ದ್ರೌಪದಿಯನ್ನು ಬಿಟ್ಟರೆ. ನಾವೆಲ್ಲ ಕೂಗ್ತೇವೆ ಏನೋ ಒಂದು ರಿಸಲ್ಟ್ ಬೇಕು ಅಂತ. ಇದು ಜೀವರಕ್ಷಣೆಯ ಆರ್ತ ಕೂಗು. ಯಾವ ಮಟ್ಟಕ್ಕೆ? ಅವಳಿಗೆ ಗೊತ್ತಿತ್ತು ಇಲ್ಲಿರುವ ಯಾರೂ ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ನಾನು ಅವನನ್ನೇ ಮೊರೆ ಇಡಬೇಕು. ಹೇಗೆ ಕೂಗಿದ್ದಾಳೆ ಅಂದರೆ ಕೃಷ್ಣನಿಗೆ ಅಲ್ಲಿ ಕೂತ್ಕೊಳ್ಳಿಕ್ಕಾಗಲಿಲ್ಲ ಅಂತೆ. ಎದ್ದು ನೇರ ನಡೆದು ಬಂದ ಸಭಾಭವನಕ್ಕೆ ಅಂತ ಇದೆ. ಮುಂದಿನ ವಾಕ್ಯ ಚೆನ್ನಾಗಿದೆ. ಎದ್ದು ನೇರ ನಡೆದು ಬಂದ ಶ್ರೀಕೃಷ್ಣ ಸಭಾಭವನಕ್ಕೆ ಭಕ್ತಿಯಿಂದ ಕರೆದ ದ್ರೌಪದಿಗಲ್ಲದೆ ಉಳಿದವರಿಗೆ ಅದೃಶ್ಯನಾಗಿದ್ದ. ವಾ, ಏನು ಚಂದ ರೀ! ಭಕ್ತಿ
ವ್ಯಕ್ತಿಗಲ್ಲದೆ ಇನ್ನೊಬ್ಬರಿಗೆ ಕಾಣಕ್ಕೆ ಸಾಧ್ಯನಾ ಪಾಪಿಗಳಿಗೆ? ಆದರೆ ಬಂದದ್ದಕ್ಕೆ ಪ್ರೂಫ್ ಏನು? ಬತ್ತಲಾಗಲೇ ಇಲ್ಲ. ಬತ್ತಲು ಮಾಡೋದಕ್ಕೆ ಸೋತ. ನಮ್ಮಲ್ಲೇನು ಒಂದು ಬಟ್ಟೆ ಬಿಚ್ಚಿದ, ಇನ್ನೊಂದು ಬಂತು, ಮತ್ತೊಂದು ಬಿಚ್ಚಿದ, ಬಿಚ್ಚಿ 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 ಸೋತ ಅಂತ ಕಥೆ. ಹಾಗೇನು ಇಲ್ಲ. ನಮ್ಮ ಅಪ್ಪನೂ ಅದನ್ನು ಹಾಗೆ ಅದೇನು ಟೆಕ್ಸ್ಟೈಲ್ ಇಂಡಸ್ಟ್ರಿ ಇಟ್ಟಿದ್ನ ಕೃಷ್ಣ, ಒಂದಾದ್ಮೇಲೆ ಒಂದು ಸೀರೆ ಕೊಟ್ಟ, ಹಾಗೆಲ್ಲ ಅಲ್ಲ. ಬಿಚ್ಚಲಿಕ್ಕಾಗಲಿಲ್ಲ ಅಂತ. ಇದು ಒಂದು ಭಾಗ. ಒಂದು ವಿಶೇಷವಾದ, ನಾನು ಯಾವಾಗಲೂ ಕೂಡ ಇದು ಆಗಾದದ್ದು, ಆ ಕಾಲದ್ದು, ನಮ್ಮೆಲ್ಲ ಎಲ್ಲೇ ಆಗುತ್ತೆ ಅಂತ ಒಂದು ನಮ್ಮಲ್ಲಿ ಪ್ರಶ್ನೆ ಇರುತ್ತಲ್ಲ. ಹಾಗಾಗಿ ನಾನು ನಮ್ಮ ಕಾಲದ ಕಥೆಯನ್ನು ನಿಮ್ಮ ಮುಂದೆ ಇಟ್ಬಿಡ್ತೀನಿ. ದಿಸ್ ಈಸ್ ಆಲ್ಸೋ ಪಾಸಿಬಲ್ ಅಂತ ಗೊತ್ತಾಗಲಿ. ಬೇರೆ ಯಾರು ಅಲ್ಲ, ಅಗ್ನಿಶ್ರೀಧರ್ ಅಂತ ಮಾಂತ್ರಿಕರ ಜಾಡಿನಲ್ಲಿ ಅಂತ ಒಂದು ಪುಸ್ತಕ ಬರೆದಾರೆ. ಯಾವತ್ತಾದ್ರೂ ಸಿಕ್ಕರೆ ಓದಿ. ಮಾಂತ್ರಿಕರ ಜಾಡಿನಲ್ಲಿ ಪುಸ್ತಕದಲ್ಲಿ ಅಗ್ನಿಶ್ರೀಧರ್ ಒಂದು ಕಥೆ ಹೇಳ್ತಾರೆ. ಕಥೆ ಅಂದರೆ ಕಥೆ ಅಲ್ಲ, ಘಟನೆ. ಅವರು ಸಾಧನಾ ಪಥದವರು. ಅಗ್ನಿಶ್ರೀಧರ್ ಸಾವು ಗೆಲ್ಲಬೇಕು ಅಂತ ಬೇರೆ ಬೇರೆ ತಂತ್ರ ಸಾಧನೆಗಳನ್ನು ಮಾಡಿದ್ದಾರೆ. ಸ್ಮಶಾನಕ್ಕೆ ಹೋಗಿದ್ದಾರೆ, ಅಲ್ಲಿ ಭೈರವಿ ತಂತ್ರಗಳನ್ನು ಮಾಡೋರ ಹತ್ರ ಹೋಗಿದ್ದಾರೆ. ಬೇಕಾದಷ್ಟು ಜನ ಭೈರವಿಗಳ ಬೆನ್ನು ಹತ್ತಿ ಎಲ್ಲ ಮಾಡಿದ್ದಾರೆ ಸಾವು ಗೆಲ್ಲಬೇಕು ಅಂತ. ಅದು ಒಂದು ಭಾಗ ಅವರದ್ದು. ಆ ಬಳಿಕ ಅವರು ಏನು ಮಾಡೋದು, ಭೂಗತ ಅಂಡರ್ ವರ್ಲ್ಡ್ ಡಾನ್ಸ್, ಪಾತಾಳ ಲೋಕದಲ್ಲೇ ಇರುವುದಲ್ಲ ಅಸುರರು, ಹಾಗೆ ಇದ್ದಾರೆ. ಅದು ಒಂದು. ಅಸುರರೆಲ್ಲ ತಪಸ್ಸು ಮಾಡ್ತಾರೆ. ನಿಮಗೆ ಗೊತ್ತುಂಟು ಹಿರಣ್ಯಾಕ್ಷ ಎಷ್ಟು ತಪಸ್ಸು ಮಾಡಿದ್ದಾನೆ, ಹಿರಣ್ಯಕಶಿಪು ಎಷ್ಟು ಮಾಡಿದ್ದಾನೆ. ಅದು ಒಂದು ಭಾಗ. ಅವರ ತಪಸ್ಸಿನಲ್ಲಿ ಅವರೊಂದು ಘಟನೆ ಬರೀತಾರೆ. ತಪನ್ ಅಂತ ಒಬ್ಬ, ಇವರ ಜೊತೆಗೆ ಇವರು ಕಂಡ ಒಬ್ಬ ಸಾಧಕ. ಈ ತಪನ್ ಎಜುಕೇಟೆಡ್. ಅವನು ಒಂದು ಸಾರಿ ಉಜ್ಜಯಿನಿಯೋ ಆ ಭಾಗ, ಕಾಶಿ ಈ ಭಾಗದಲ್ಲೆಲ್ಲೋ ಹೋಗ್ತಾನೆ. ಯಾಕೆ ಹೋಗ್ತಾನೆ? ಈ ತಂತ್ರ ಮಾರ್ಗದಲ್ಲಿ ತಾಯಿ ನನ್ನನ್ನು ಕಾಮದಿಂದ ಮತ್ತು ಸಾವಿನಿಂದ ಪಾರು ಮಾಡುವವಳು ಅಂತ ಸ್ಪಷ್ಟ ನಂಬಿಕೆ. ಅವರು ತಾಯಿಯ ಬೆನ್ನು ಹತ್ತುದು. ಆದರೆ ಅವರ ಕಾಮ ದಾಟಿರುವುದಿಲ್ಲ. ಅವರು ಕಾಮವನ್ನು ದಾಟಿಸಿ ಅವರನ್ನು ಸಾವನ್ನು ದಾಟಿಸ್ಬೇಕಾದ್ರೆ ಅದೊಂದು ದೊಡ್ಡ ಪ್ರೋಸೆಸ್. ನಾನು ಆಗೊಂದು ಹೇಳಿದೆ ಅಲ್ಲ, ತಂತ್ರಪಥ ಇದೆ, ಬರ್ತಿದ್ರೆ ಬನ್ನಿ, ಅದು ಬೇರೆನೇ ವಿಷಯ ಅಂತ. ತಪನ್ನಿಗೆ ಅಂಥದ್ದೊಂದು ಹಸಿವು, ನಾನು ಕಾಮ ದಾಟಬೇಕು. ಅದಕ್ಕೆ ಅವನು ಸಿಕ್ಕಾಪಟ್ಟೆ ಬೆನ್ನು ಹತ್ತುದು ಇಂಥದ್ದೊಂದು ಭೈರವಿ ತಂತ್ರವನ್ನು. ಅವನು ಹುಡ್ಕೊಂಡು ಕಾಶಿ ಭಾಗಕ್ಕೆ ಹೋದಾಗ ತಪನ್ನಿಗೆ ಒಬ್ಬಳು ಬಹಳ, ಮತ್ತೆ ಗಮ್ಮತ್ತಿದೆ, ಅವಳು ಬಹಳ ಮಾಡರ್ನ್ ಹೆಣ್ಣಿನ ಹಾಗೆ ಕಾಣ್ತಾಳೆ. ಆದರೆ ಅವನಿಗೆ ಗೊತ್ತಾಗುತ್ತೆ ಅವಳು ಭೈರವಿ. ಅವನು ಅವಳ ಜೊತೆಗೆ ನಮಸ್ಕಾರ ಮಾಡ್ತಾನೆ, ಪರಸ್ಪರ ಮಾತುಕತೆ ಆಗತ್ತೆ, ಏನು ಬಂದಿದ್ದು ಅಂತ. ಇವಳು ಹೀಗೆ ಅಳಿತಾಳೆ. ಇವಳು ತುಂಬ ಸಾಧಕೆ, ಇವಳಿಗೆ ಗೊತ್ತಾಗ್ಬಿಡುತ್ತೆ ಇವನಿಗೆ ಏನೇನು ಹಸಿವಿದೆ, ಇವನು ಯಾಕೆ ಬಂದಿದ್ದಾನೆ ಎಲ್ಲ ಗೊತ್ತಾಗುತ್ತೆ. ಅವಳು ಏನು ಹೇಳ್ತಾಳೆ ಅಂದರೆ, ನೀನು ಇಂಥ ದಿನ ಇಂಥ ಹೊತ್ತಿಗೆ ಈ ಕ್ಲಬ್ ಹೌಸಿಗೆ ಬಾ ಅಂತ. ನೋಡಿ, ಕರೆದದ್ದು ಹಿಮಾಲಯಕ್ಕಲ್ಲ, ಪರ್ವತಕ್ಕಲ್ಲ, ಅರಣ್ಯಕ್ಕಲ್ಲ, ಏಕಾಂತ ಜಾಗಕ್ಕಲ್ಲ, ಕ್ಲಬ್ ಹೌಸಿಗೆ. ಇವನು ಆ ಕ್ಲಬ್ ಹೌಸ್ ಮೆಂಬರ್. ಸ್ವತಃ ಕುಡಿಲಿಕ್ಕೆ ಇಸ್ಪೀಟಿಗೆ ಹೋದವನು. ಇವಳು ಕರೆಯುವುದು, ನೀನು ಆ ಕ್ಲಬ್ ಹೌಸಿಗೆ ಬಾ ಅಂತ. ಇವನು ಸರೆಂಡರ್. ಇವನಿಗೆ ತನ್ನನ್ನು ದಾಟಿಸುವವಳು ಅಂತ ಗೊತ್ತಾಗಿದೆ. ಖಂಡಿತ ಅಂತ ಆ ಕ್ಲಬ್ ಹೌಸಿಗೆ ಅವಳು ಹೇಳಿದ ಟೈಮಿಗೆ ಅವನು ಹೋಗ್ತಾನೆ, ಅವಳು ಬರ್ತಾಳೆ. ಇವನಿಗೆ ಬೇಕಾದಾಗ ರೂಮ್ ಸಿಗುತ್ತೆ ಅಲ್ಲಿ. ಕ್ಲಬ್ ಹೌಸಿನ ಮೆಂಬರ್ ಅಲ್ವಾ, ಒಂದು ರೂಮ್ ರಿಸರ್ವ್ ಮಾಡೋಕ್ಕೆ ಹೇಳಿರ್ತಾಳು, ರೂಮ್ ಸಿಕ್ಕಿರುತ್ತೆ. ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ಇವನು ಒಳಗೆ ಬರ್ತಾನೆ. ಒಳಗೆ ಬರುವಾಗಲೇ ಇವನು ಕಾಮೋದ್ರಿಕ್ತ. ಇವನಿಗೆ ಈಗ ಕಾಮದ ಮುಖಾಂತರ ತನಗೇನೋ, ಈಗ ಇವಳು ಹೊಸ ಪಾಠ ಮಾಡ್ತಾಳೆ, ನಾನೀಗ ಹಾಗೆ ಮಾಡ್ತೀನಿ, ಹೀಗೆ ಮಾಡಿ, ಏನು ಕಲ್ಪನೆಯ ಲೋಕದಲ್ಲೂ ಇದ್ದಾನೆ ಇವಳಿಗೆಲ್ಲ ಗೊತ್ತುಂಟು. ಇವಳು ಬಂದವಳು ಮೊದಲು ಬೋಲ್ಟ್ ಹಾಕ್ತಾಳೆ. ಇವನಿಗೆ ಇನ್ನೂ ಪ್ರಚೋದನೆ. ಓಹ್, ನಾನು ಎಣಿಸಿದ್ದಕ್ಕೆ ಕರೆದಿದ್ದಾಳೆ ಇವಳು ಅಂತ ಇವನ ಯೋಚನೆ. ಎದುರು ಬದ್ರು ಕೂತ್ಕೊಳಿಸ್ತಾಳೆ. ಕೇಳ್ತಾಳೆ, ಜೀವನದಲ್ಲಿ ಎಂದಾದರೂ ಬೆತ್ತಲಾಗಿದ್ದೀಯಾ ಅಂತ. ಇನ್ನೂ ಖುಷಿ ಆಗುತ್ತೆ. ಓಹ್, ಬೆತ್ತಲಾಗಲಿಕ್ಕೆ ಕೇಳ್ತಾಳೆ ಕಾಣ್ತದೆ. ಅದಕ್ಕೆ ಈ ಪ್ರಶ್ನೆಯಿಂದ, ಹಾಂ ಆಗಿದ್ದೇನಲ್ಲ. ಯಾವಾಗ? ಏನೋ ಒಂದು ಯಾವುದೋ ಒಂದು ದಿವಸ. ಮೊದಲು ಜೀವನದಲ್ಲಿ ಪ್ರಪ್ರಥಮವಾಗಿ ಯಾವಾಗ ಬೆತ್ತಲಾಗಿದ್ದಿ ಹೇಳು? ಅವನು ಯಾವುದೋ ಒಂದು ಹೆಣ್ಣಿನ ಜೊತೆಗೆ ಹೇಳ್ತಾನೆ, ಅದಲ್ಲ ಅಂತಾಳೆ ಇವಳು. ಮತ್ಯಾವುದೋ ಹೇಳ್ತಾನೆ, ಅದಲ್ಲ ಅಂತ. ಮತ್ತೂ ಕೇಳ್ತಾ ಹೋಗ್ತಾಳೆ. ಆಗ ತಪ್ಪನ್ನು ಹೇಳ್ತಾನೆ, ಹೀಗೆ ನೆನಪು ಮಾಡಿ, ನಾನಿನ್ನೂ ಬಹುಶಃ 4-5, ನನಗಿನ್ನೂ ದೇಹದ ಅನುಭವ, ಅರಿವು, ದೈಹಿಕವಾದ ಎಲ್ಲ ಅವಯವಗಳು ಚಿಗುರುವ ಕಾಲ. ಆಗಿನ್ನೂ ನನ್ನ ಜನನಾಂಗಕ್ಕೆ ಕೆಲವು ಬೇರೆ ಅವಸ್ಥೆ ಬಂದಿತ್ತು. ಆಗ ನನಗೆ ರಾತ್ರಿ ನಾನು ಮುಷ್ಟಿ ಮೊಯ್ಥುನ ಮಾಡಿಕೊಳ್ಬೇಕು ಅನ್ನಿಸ್ತು. ನಾನು ಆಗ ಬೆತ್ತಲಾಗಿದ್ದೇನೆ. ಅವಳು ಹೇಳ್ತಾಳೆ, ಕರೆಕ್ಟ್, ಅದು ನೀನು ಫಸ್ಟ್ ಟೈಮ್ ಬತ್ತಲಾದದ್ದು. ಹೌದು, ಅದೀಗ ಯಾಕೆ ಕೇಳ್ತಾನೆ.
ನಿಜವಾಗಿಯೂ ಯಾವಾಗ ಬತ್ತಲಾಗಿದ್ದಿ ಅನ್ನೋದನ್ನು ಅವಲೋಕನ ಮಾಡಿದ ಮೇಲೆ ಬತ್ತಲಾಗು ಅಂತ ಹೇಳಿದ್ದು. ಈಗ ನೀನು ಬತ್ತಲಾಗಲಿಕ್ಕೆ ಸಿದ್ಧನಲ್ವಾ ಅಂತ ಕೇಳ್ತಾಳೆ. ಓಹ್, ಇವನಿಗೆ ಮತ್ತು ಖುಷಿ ಆಗ್ತದೆ. ಓಹ್, ಹೌದು, ಬತ್ತಲಾಗುವುದಕ್ಕೆ ಸಿದ್ಧನಲ್ವಾ ಅಂತ ಅವನಿಗೆ ಕೇಳಿದವಳು ತಾನು ಟಕ್ 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 ತನ್ನ ಬಟ್ಟೆ ಕಳಿತಾಳೆ, ಬೆತ್ತಲಾಗ್ತಾಳೆ. ಇವನಿಗೇನು ಅನಿಸುತ್ತೆ, ಓ ಮ್ಯೂಚುವಲಿ ಬಹಳ ಸಪೋರ್ಟಿವ್ ಇದ್ದಾಳೆ ಅಂತ ಇವನು ಬಟ್ಟೆ ತೆಗಿತಾನೆ. ಇವನು ಎಣಿಸಿದಾನೆ ಇನ್ನೇನು ಹತ್ರ ಬರ್ತಾಳೆ, ಆಲಿಂಗಿಸ್ತಾಳೆ, ಮುದ್ದು ಕೊಡ್ತಾಳೆ. ಅವಳು ಟಕ್ 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 ಹೋಗ್ತಾಳೆ, ಬೋಲ್ಟ್ ತೆಗಿತಾಳೆ, ಡೋರ್ ಓಪನ್ ಮಾಡ್ತಾಳೆ, ಬಾ ಹೊರಗೆ ಕರೀತಾಳೆ. ಇವನಿಗೆ ಗಾಬರಿ, ಬಿಟ್ಟಿತ ಸಾಧನಾಪಥದ ಹೆಣ್ಣಿನಿಂದ ಅಡ್ಡ ದಾರಿಯಲ್ಲಿ ನಿಂತ ಹಾಗಾಗತ್ತೆ. ಹೋಗಿ ಕಂಪ್ಲೀಟಾಗಿ ಏನು ಅಂತ ಇವಳ ಜೊತೆಗಿನ ಪರೀಕ್ಷೆ ಗೆಲ್ಲಲೇಬೇಕು ಅಂತ ಒಳಗಿದ್ದು ಹೇಳುತ್ತೆ. ಸರಿ ಅಂತ ಹೊರಡ್ತಾನೆ. ಹೊರಡುವಾಗ ಅವಳು ಹೊರಗೆ ಬಂದದ್ದು ಎಲ್ಲಿಗೆ ಗೊತ್ತಾ? ಸಾರ್ವಜನಿಕವಾಗಿ ಊಟ ಮಾಡುವ, ಇಸ್ಪೀಟ್ ಆಡುವ, ಕುಡಿಯುವವರ ಸೆಕ್ಷನ್ ಉಂಟಲ್ಲ, ಅಲ್ಲಿಗೆ ಬರ್ತಾಳೆ. ಇವನಿಗೆ ಒಳಗೊಳಗೆ ಸಂಕೋಚ, ಇದೇನಿದು ಎಲ್ಲ ಗುರ್ತದವರಿದ್ದಾರೆ, ಈ ಪ್ರಾಣಿ ಇವಳು ಇಲ್ಲಿ ಕರ್ಕೊಂಬಂದ್ಲಲ್ಲ ಅನ್ಕೊಂಡು ಬಂದರೆ ಅಲ್ಲಿ ಕೂತವರೆಲ್ಲ ಹಾಯ್ ತಪ್ಪನ್, ಹಲೋ ಹೌ ಆರ್ ಯು. ಇವನಿಗೆ ಮಾಡ್ಕೋತಾನೆ ಹೋಗ್ತಾನೆ. ಅವನಿಗೆ ಇಲ್ಲ ಹೇಳಲಿಕ್ಕಲ್ಲ, ಬಿಡ್ಲಿಕ್ಕಲ್ಲ. ಇವಳು ಅಲ್ಲಿಗೆ ಮುಗಿಸಲ್ಲ, 2ನೇ ಫ್ಲೋರಿಗೆ ಹೋಗ್ತಾಳೆ. 2ನೇ ಫ್ಲೋರ್ನಲ್ಲಿ ಮತ್ತೆ ಅಂಥದೇ ಒಂದು ಸೆಕ್ಷನ್, ಅಲ್ಲೆಲ್ಲ ಕೂತವರಿಗೂ ಮತ್ತೆ ಅದೇ ಮುಖದರ್ಶನ, ದೇಹದರ್ಶನ. ಇವನಿಗೆ ಭಯಂಕರ ಚಡಪಡಿಕೆ. ಟಾಪ್ ಟ್ಯಾರೆಸ್ಸಿಗೆ ಕರ್ಕೊಂಡು ಹೋಗ್ತಾಳೆ. ಟ್ಯಾರೆಸ್ಸಿಗೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಪುಣ್ಯಕ್ಕೆ ಯಾರು ಇರೋದಿಲ್ಲ, ಕತ್ತಲಾಗಿದೆ. ಟ್ಯಾರೆಸ್ನ ಪ್ಯಾರಾಪಿಟ್ ವಾಲನ್ನು ಹಿಡ್ಕೊಂಡು ಅವಳು ಕೇಳ್ತಾಳೆ, ಭೈರವಿ, ಬೆತ್ತಲಾಗುವುದಂದರೆ ಏನು ಅಂತ ಗೊತ್ತಾಯ್ತಾ ಅಂತ. ಹೀಗೆ ನೋಡ್ತಾನೆ. ಇವತ್ತು ನೀನು ನಿಜವಾಗಿ ಬೆತ್ತಲಾಗಿದ್ದಿ. ಯಾಕೆ ಗೊತ್ತಾ? ನಾನು ನೀನು ಇಬ್ಬರೇ ಬೆತ್ತಲಾಗುವ ಒಂದು ಆವರಣಕ್ಕೆ ಬಂದರೆ ನನ್ನ ಬೆತ್ತಲಾದ ಕಥೆಯನ್ನು ನೀನು, ನಿನ್ನ ಬೆತ್ತಲಾದ ಕಥೆಯನ್ನು ನಾನು ಯಾರಿಗೂ ಹೇಳುವುದಿಲ್ಲ ಅನ್ನುವ ಒಂದು ನಂಬಿಕೆಯ ಹೊದಿಕೆ ಇದೆ. ನಾನು ನೀನು ಬೆತ್ತಲಾಗಿ ಕೂಡಿದ್ದನ್ನು ಯಾರೂ ನೋಡುವುದಿಲ್ಲ ಅನ್ನುವುದಕ್ಕೆ ಕಿಟಕಿ ಬಾಗಿಲುಗಳನ್ನು, ಬಾಗಿಲಿನ ಚಿಲುಕುಗಳನ್ನು ಹಾಕಿಕೊಂಡ ಗೋಡೆಯ ಆವರಣವಿದೆ. ಹೀಗಾಗಿ ನಾವಿಬ್ಬರೇ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಪ್ರಥಮವಾಗಿ ನಾವು ಒಬ್ಬರಿಗೊಬ್ಬರು ನಂಬಿಕೆಯನ್ನು ಕ್ರಿಯೇಟ್ ಮಾಡಿಕೊಂಡು ಕೂಡುತ್ತೇವೆ. ಇದು ಹಾಗಲ್ಲ. ನೀನು ಬಂದದ್ದು ಆಕಾಶದ ಎದುರಿಗೆ. ನಿನ್ನನ್ನು ಅಲ್ಲಿ ನೋಡು, ಚಂದ್ರ ನೋಡುತ್ತಿದ್ದಾನೆ. ಅದೋ ನೋಡು, ನಕ್ಷತ್ರಗಳು ನೋಡುತ್ತಿವೆ. ಅದೋ ನೋಡು, ಪಂಚಭೂತದ ಆಕಾಶ, ಗಾಳಿ, ಭೂಮಿ ಎಲ್ಲವೂ ನಿನ್ನನ್ನು ನೋಡುತ್ತಿವೆ. ನೀನು ಇವತ್ತು ಪ್ರಥಮ ಬಾರಿಗೆ ಪಂಚಭೂತಗಳ ಮುಂದೆ ಬೆತ್ತಲಾಗಿದ್ದಿ. ಇದು ಆವರಣವಿಲ್ಲದ ಬೆತ್ತಲಾಗುವಿಕೆ. ನನಗೆ ಸಂತೋಷವಾಗಿದೆ. ಈಗ ನಿನಗೇನೋ ಬೇಕಲ್ಲ, ಬಾ. ಕೆಳಗೆ ಕರ್ಕೊಂಡ್ಬರ್ತಾಳೆ. ಮತ್ತದೇ ಜನರ ಮಧ್ಯೆ ಅದೇ ಎಂಬರಾಸ್ಮೆಂಟ್ ಎಲ್ಲ ಆಗಿ ಬಂದು ವಾಪಸ್ ಕೋಣೆಗೆ ಬಂದು ಬೋಲ್ಟ್ ಹಾಕ್ತಾಳೆ. ಹಾಕಿ ಕೇಳ್ತಾಳೆ, ಒಂದು ಕ್ಷಣ ನೆನಪು ಮಾಡಿಕೋ, ನೀನು ಈಗ ಹೊರಗೆ ಬೆತ್ತಲಾಗಿ ಹೋಗಿದ್ದೆಯಲ್ಲ, ನಿನಗೆ ಗೊತ್ತಿದ್ದ ಹಲವರಿದ್ದರಲ್ಲ, ಅವರೆಲ್ಲ ನಿನ್ನನ್ನು ನೋಡಿದರಲ್ಲ, ಅವರು ನಿನ್ನನ್ನು ನೋಡಿದಾಗ ನೀನು ಬೆತ್ತಲಿದ್ದ ಅನುಭವ ನಿನಗಾಯಿತಾ ಕೇಳ್ತಾಳೆ. ಒಂದೊಂಥರ ಮುಖ ಕೆಳ ಹಾಕ್ತಾನೆ, ಒಂದು ಶೇಮಾದ ಹಾಗೆ. ಸರಿಯಾಗಿ ನಿನ್ನ ನೆನಪನ್ನು ಪುನಃ ಕರೆದುಕೊಂಡು ನೋಡು, ಅವರಿಗೆ ಯಾರಿಗೂ ನೀನು ಬೆತ್ತಲಾಗಿ ಕಂಡಿಲ್ಲ. ಅವನು ಇಮ್ಮಿಡಿಯೇಟ್ ರಿಕಲೆಕ್ಟ್ ಮಾಡ್ತಾನೆ. ಹೌದು, ಎಲ್ಲರೂ ಹಾಯ್ ತಪ್ಪನ್ನು, ಹಲೋ ತಪ್ಪನ್ನು ಹೇಳಿದ್ದಾರೆ ಹೊರತು ಯಾರು ನನ್ನನ್ನು ಮಿಕ್ಕಿ ನೋಡಿಲ್ವಲ್ಲ ಅಂತ ಒಂದ್ಸರಿ ಹೌದು ಅಂತ ಹೀಗೆ ನೋಡಿ ಹೌದು ಅಂತ ಅನ್ನುವ ಹಾಗೆ ಅವಳನ್ನು ನೋಡ್ತಾನೆ. ಆಮೇಲೆ ಹೇಳ್ತಾಳೆ ಅವಳು, ನಂಬಿಕೆ ಭಗವಂತನಿಗೆ ಒಪ್ಪಿಸಿ ಬತ್ತಲಾದರೆ ಅವನ ನಂಬಿಕೆಯ ಬಟ್ಟೆ ಕಾಯುತ್ತದೆ. ನೀನು ನಾನು ಬತ್ತಲಾದದ್ದನ್ನು ಹೊರಗಿನ ಯಾರೂ ನೋಡಿಲ್ಲ, ನಿನಗಿದು ಗೊತ್ತಿರಲಿ. ನಮ್ಮನ್ನು ದೇವತೆಗಳು ರಕ್ಷಿಸುತ್ತಾರೆ. ದ್ರೌಪದಿಗೆ ಆದದ್ದು ದೇವರಕ್ಷಣೆಯ ಬಟ್ಟೆ. ಯಾವರು ಬೆತ್ತಲು ಮಾಡೋದಕ್ಕೆ ಸಾಧ್ಯ? ಇದು ಆ ಕಾಲಕ್ಕಾದದ್ದಲ್ಲ, ತಪನ್ನಿಗೆ ಅನುಭವ ಆಗಿದೆ. ಅಂದರೆ ಈ ಕಾಲದ 21ನೇ ಶತಮಾನದ ಕಾಶಿಯಲ್ಲಿ ನಡೆದ ಘಟನೆ ಒಂದು ಸಾಕ್ಷಿಯಾಗಿ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಬೆತ್ತಲಾಗುವುದು ಅಂದರೆ ಬಟ್ಟೆ ತೆಗೆಯುವುದಲ್ಲ, ಅದರ ಆಚೆಗೆ ಬಟ್ಟೆಯನ್ನು ಹುಡುಕುವುದು. ಬಟ್ಟೆ ಅನ್ನೋದಕ್ಕೆ ಕನ್ನಡದಲ್ಲಿ ಮಾರ್ಗ ಅಂತ ಒಂದು ಅರ್ಥ. ಅಂಥದೊಂದು ನಂಬಿಕೆಯ ಬಟ್ಟೆ ತೊಟ್ಟು ದ್ರೌಪದಿ ನಿಂತದ್ದರಿಂದಲೇ ದುಶ್ಯಾಸನ ಎಷ್ಟು ಮಾಡಿದರೂ ಅವಳು ಬತ್ತಲಾಗಲಿಲ್ಲ. ಇದು ಕೃಷ್ಣ ಲೀಲೆ. ಅಂಥ ಕೃಷ್ಣ ನಮ್ಮನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ಮತ್ತೆ ನಾಳೆ